ರಸಋಷಿಯೇ ಓ ವಾಲ್ಮೀಕಿ. ವ್ಯೋಮಸಾಗರ ಸಮಂ ನಿನ್ನ ರಾಮಾಯಣಂ ಗುರುವೇ ರಸಋಷಿಯೇ ಓ ವಾಲ್ಮೀಕಿ. ದಯೆಗೈಯನಗೆ ವೈನತೇಯನ ವಜ್ರವೀರ್ಯಮಂ ದಯೆಗೈಯನಗೆ ಕಲೆಯನಲ್ಲದೆ ಶಿಲ್ಪಿ ಶಿಲಯನೇಂ ಸೃಷ್ಟಿಪನೇ ತನು ನಿನ್ನದಾದೊಡಂ ಚೈತನ್ಯಮೆನ್ನದೆನೆ ಕತೆ ನಿನ್ನದಾದೊಡಂ ನೀನೇ ಮೇಣಾಶೀರ್ವದಿಸಿ ಮತಿಗೆ ಬೋಧವನಿತ್ತೊಡಂ ಕೃತಿ ನನ್ನ ದರ್ಶನಂ ಮೂರ್ತಿವೆತ್ತೊಂದ ಮರ ಕಾವ್ಯದ ಕೃತಿಯಂತೆ ಗುರುವೇ ರಸಋಷಿಯೇ ಓ ವಾಲ್ಮೀಕಿ. ಎಲ್ಲರಿಗೆ ನಮಸ್ಕಾರ. ರಾಮಾಯಣ ದರ್ಶನ ವಾಚನ ವಾದನ ವ್ಯಾಖ್ಯಾನದ 2ನೇ ಕಂತಿನ 3ನೇ ದಿವಸಕ್ಕೆ ಬಂದಿದ್ದೇವೆ. ಓ ಲಕ್ಷ್ಮಣ ಅನ್ನುವ ಅಯೋಧ್ಯ ಸಂಪುಟದ ಒಂದು ಸಂಚಿಕೆಯ ನಡುವಿನಲ್ಲಿ ನಾವಿದ್ದೀವಿ. ಸೀತಾಪಹರಣಕ್ಕೆ ರಾವಣ ಸನ್ನದ್ಧನಾಗಿ ರಾವಣ ಸನ್ಯಾಸಿಯ ವೇಷದಲ್ಲಿ ಬಂದಿದ್ದಾನೆ. ಬಂದವನು ಸುಂಟರ ಗಾಳಿಯಂತೆ ತೋರಿಕೊಂಡು ಅವಳಿಗೆ ದಿಗ್ಭ್ರಮೆ ಮಾಡಿಸಿದ ಅಂತ ನೋಡಿದ್ವಿ. ಮತ್ತೆ ನೋಡಿ, ಅವನ ಆರಂಭ ಮಾಡುವ ರೀತಿ ಬೆದರಿದ ಬೋಲಿದೆ. ಭದ್ರೇ ನಿನ್ನಂಗ ಮುದ್ರೆ ಭಯಂ ನಿಷ್ಕಾರಣಂ ಮಂಗಳಾಂಗಿ ನವನೀತ ನವ ಕೋಮಲಾಂಗಿ ಏನಲ್ಕೆ ನನ್ನ ನುಡೆಯದೊಂದೇ ತಡೆ. ಈ ಕಾವ್ಯ ಹಾಕ್ಕೊಳ್ಳದೆ ಇದ್ದರೆ ಇನ್ನೂ ಬೇಕಾದಷ್ಟು ವಿಶೇಷಣಗಳು ಹೇಳ್ತಾ ಇದ್ದೆ ಅಂತಾನೆ. ಆ ಮಟ್ಟಕ್ಕಾದರೂ ಕಾವ್ಯಗೆ ಗೌರವ ತೋರಿಸಬೇಕು ಅಂತಿದ್ದಾನಲ್ಲ, ಅದಕ್ಕೆ ಮೆಚ್ಚಬೇಕು ಅಂತ ಅನಿಸುತ್ತೆ. ಹೀಗೆ ಆರಂಭಿಸಿ ಪ್ರಶ್ನೆಗಳನ್ನು ಹಾಕ್ತಾನೆ. ವಾಲ್ಮೀಕಿ ರಾಮಾಯಣದಲ್ಲಿ ಕೂಡ ರಾವಣ ಹೀಗೆ ಸೀತೆಯ ಜೊತೆಗೆ ಸಾಕಷ್ಟು ಮಾತಾಡ್ತಾನೆ. ಸೀತೆಯು ನಯ ಭಯಗಳಿಂದ ಅವನನ್ನು ಸಾಕಷ್ಟು ದೂರ ಇಡೋದಕ್ಕೆ ನೋಡ್ತಾಳೆ. ಅದು ಅನೇಕ ನಮ್ಮ ದೃಶ್ಯ ಮಾಧ್ಯಮದಲ್ಲಿ, ನಾಟಕ, ಸಿನಿಮಾ ಇತ್ಯಾದಿಗಳಲ್ಲಿ ಇಲ್ಲ. ಅವನು ಭಿಕ್ಷೆ ಕೆಳಕ್ಕೆ ಬಂದ, ನಾಟಕೀಯವಾಗಿ ಭವತಿ ಭಿಕ್ಷಾಂದೇಹಿ ಅಂತ ಹೇಳ್ದ, ಗೆರೆ ದಾಟಬೇಕು ಅಂತ. ಆ ಗೆರೆಯ ವಿಷಯ ಕೂಡ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ಲಕ್ಷ್ಮಣ ರೇಖೆ ವಾಲ್ಮೀಕೀತರ ರಾಮಾಯಣಗಳಲ್ಲಿವೆಯೇ ಹೊರತು ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ಆದರೆ ಜನಸಮುದಾಯಕ್ಕೆ ಅದೊಂದು ದೊಡ್ಡ ಸಂಕೇತವಾಗಿ ಲಕ್ಷ್ಮಣ ರೇಖೆ ಅಂತ ಬಳಕೆಗೆ ಬಂತು. ಕುವೆಂಪು ಅವರು ಎಷ್ಟೋ ಕಡೆ ವಾಲ್ಮೀಕಿಯಿಂದ ಬೇರೆ ಆಗ್ತಾರೆ, ಆದರೆ ಇಲ್ಲಿ ಅವರು ವಾಲ್ಮೀಕಿಯ ದಾರಿಯಲ್ಲೇ ಇದ್ದಾರೆ. ಅಂದರೆ ಲಕ್ಷ್ಮಣ ರೇಖೆಯ ಪ್ರಸ್ತಾವ ತರೋದಿಲ್ಲ. ಲಕ್ಷ್ಮಣ ರೇಖೆ ಒಂದು ದೊಡ್ಡ ಪ್ರತಿಮೆಯಾಗಿ, ಒಂದು ಇಮೇಜ್ ಆಗಿ ಇಡೀ ಭಾರತೀಯ ರಾಮಾಯಣ ಸಾಹಿತ್ಯದಲ್ಲಿ ಬಳಕೊಂಡು ಬಂದಿದೆ. ಅದು ಇವರು ಬಳಕೆ ಮಾಡಿಕೊಂಡಿಲ್ಲ. ಒಟ್ಟಿನಲ್ಲಿ ರಾವಣ ತನ್ನ ಪ್ರತಾಪವನ್ನು ಮತ್ತು ತನ್ನ ಅತಿಶಯತ್ವವನ್ನು, ತನ್ನ ಕಾಮವನ್ನು ಎಲ್ಲವನ್ನು ಹೇಳಿಕೊಳ್ತಾನೆ. ಆ ಸಂದರ್ಭದಲ್ಲಿ ಅವನ ಪ್ರಲೋಭನೆಯ ಪ್ರಪಂಚಕ್ಕೆ ಇವಳು ತೋರುವ ತಿರಸ್ಕಾರ ಕೂಡ ವಿಶೇಷವಾಗಿದೆ. ಅದನ್ನು ಕೇಳೋಣ. ದಶಶಿರಂ ತೋರಿದನು ಲೋಕವೈಭವಮೆಲ್ಲ ಮೈವತ್ತ ರೂಪಮೋ. ದಶಶಿರಂ ತೋರಿದನು ಲೋಕವೈಭವಮೆಲ್ಲ ಮೈವತ್ತ ನಿಜರೂಪಮೋ. ಪೇಸಿ ಮೊಗದಿರುಹಿದಳು ಯುವತಿ, ಪೇಸಿ ಮೊಗದಿರುಗಿದಳು ಯುವತಿ. ಭೀತಿ ಮರೆಯಾಯಿತು ಉರಿದುದು ಕೋಪನ ಜ್ವಾಲೆ ಪಾರ್ಥಿವಾಂಗನೆಗೆ.
ಜ್ವಲನ ಜ್ವಾಲೆ ಪಾರ್ಥಿವಾಂಗನೆಗೆ ಮಾಣ್ ಆಡದಿ ರಹಸ್ಯಮಂ ಆಡದಿರ ಸಖ್ಯಮಂ ನಿಶಾಚರ ಕುಲೇಶ್ವರ ಸೊಲ್ಲದಿರ ಧರ್ಮಮಂ ಕೋಪಣ ಕುಲ ಕುಠಾರ ಸ್ವಾನಮೈರಾವತಕ್ಕೆ ಮಲೆ ಬಬೋಲ್ ಎನ್ನ ಮನದಂಗೆ ಕರುಬುತಿಗೆ ನೀನ್ ಸ್ವಾನಮೈರಾವತಕ್ಕೆ ಮಲೆ ಬಬೋಲ್ ಎನ್ನ ಮನದ ನಂಗೆ ಕರುಬುತಿಗೆ ನೀನ್ ಲೇಪಿಸಿದ ಜೇನಿನಾಸೆಗೆ ಅಸಿಧಾರೆಯಂ ನೆಕ್ಕಲೆಳಸುವೆ ಲೇಪಿಸಿದ ಜೇನಿನಾಸೆಗೆ ಅಸಿಧಾರೆಯಂ ನೆಕ್ಕಲೆಳಸುತಿಗೆ ಕಾಮಿಸಿದೆ ನರಿ ಕೇಸರಿಯ ಪೆಣ್ಗೆ ಕಾಮಿಸಿದೆ ನರಿ ನವಿಲಿನ ಸಂಗ ಸುಖ ಕೆಳಸುತ್ತಿದೆ ಹದ್ದು ಪೊನ್ನೆನ್ನ ಮನದನ್ನನೈ ಪೊನ್ನು ಪೊನ್ನು ಪೊನ್ನೆನ್ನ ಮನದನ್ನನೈ ನೀನೋ ಕರ್ಬುನಂ ಶ್ರೀಗಂಧದನು ಲೇಪಕ್ಕೆಣೆ ರಘೂದ್ವಗಂ ಶ್ರೀಗಂಧದನು ಲೇಪಕ್ಕೆಣೆ ರಘೂದ್ವಗಂ ಒಳಗೆ ಸರಿಗೆಣೆ ನೀ ಹೊಲಗೆ ಸರಿಗೆಣೆ ಕಾಮಿಸಿದೆ ನರಿ ನರಿ ಕಾಮಿಸಿದೆ. ನೋಡಿ, ಎಷ್ಟೇ ಭೀತರಾದರೂ ಕಾತರರಾದರೂ ಕೂಡ ಒಮ್ಮೆ ಅವರಿಗೆ ರೋಷ ಬಂತು ಅಂತಂದರೆ ಭೀತಿ ಎಲ್ಲಿಯೋ ಮೂಲೆ ಗುಂಪಾಗಿರುತ್ತದೆ. ಅಪಾಯ ಬರುವವರೆಗೂ ನಮ್ಮ ಭಯ, ಬಂದ ಮೇಲೆ ಭಯ ಮರೆತು ಹೋಗ್ಬಿಡುತ್ತೆ. ಇಳಿಯೇ ಮುಳುಗಿದವನಿಗೆ ಚಳಿಯೇನು ಮಳೆಯೇನು ಅಂತ ಗಾದೆ ಇದೆ. ಆ ರೀತಿಯಲ್ಲಿ ಸೀತೆಗಾಗಿದೆ. ಏನಾಗುತ್ತೋ ಅಂತ ರಾವಣನೇ ಬಂದ ಅಂದಮೇಲೆ ಹೇಗೆ ನಿಭಾಯಿಸಬೇಕು ಹಾಗೆ ನೋಡಬೇಕು, ಆ ಪ್ರಯತ್ನ ಮಾಡ್ತಾಳೆ. ತನ್ನ ಲೋಕ ವೈಭವವನ್ನೆಲ್ಲ ತೋರಿದಾಗ ಮೊಗದಿರುಹಿದಳು ಪೇಸಿ. ಅವನಿಗೆ ಈ ಥರದ ಅನುಭವಗಳು ಆಗಿಯೇ ಇಲ್ಲ ಅಂತನ್ನಬೇಕು, ಅದು ಆಗ್ತಾ ಇದೆ. ನಾವು ತುಂಬ ದೊಡ್ಡದು ಅಂತ ಭಾವಿಸಿದ್ದನ್ನು ಮತ್ತೊಬ್ಬರು ಅತ್ಯಂತ ನಿಕೃಷ್ಟವಾಗಿ ಕಾಣಬಲ್ಲರು, ಅದಕ್ಕೆ ಕವಡೆಗಾಸಿನ ಬೆಲೆಯನ್ನು ಕೊಡಲಾರರು ಅಂತಂದರೆ ಏನಾಗುತ್ತೆ? ದೇವರವರ ಮಹಾದರ್ಶನದಲ್ಲಿ ಒಂದು ಸಂದರ್ಭ ಬರುತ್ತೆ. ಯಾಜ್ಞವಲ್ಕ್ಯರಿಗೆ ಸರ್ವಜ್ಞತ್ವ ಇದೆ, ಅವರು ದೈವಾನುಗ್ರಹ ಸಂಪನ್ನರು. ಒಂದು ಸಂಹಿತೆ, ಒಂದು ಬ್ರಾಹ್ಮಣ, ಒಂದು ಉಪನಿಷತ್ತು, ಕಡೆಗೆ ಅವರ ಬದುಕೇ ಉಪನಿಷತ್ತು ಆದಂಥ ಮಹಾನುಭಾವರು. ಅದನ್ನೆಲ್ಲ ಪಡೆದವರು ಅವರು. ಜನಕ ದೊಡ್ಡ ಬ್ರಹ್ಮೋದ್ಯವನ್ನು ಮಾಡ್ತಾನೆ, ಬ್ರಹ್ಮ ಸದಸ್ಸು ಅಂತ ಮಾಡ್ತಾನೆ, ಬ್ರಹ್ಮವಿದ್ಯಾ ಪರಿಷತ್ ಅಂತ ಎಲ್ಲರಿಗೂ ಕೂಡ ನಿರೂಪ ಕಳಿಸಿರ್ತಾನೆ. ಯಾಜ್ಞವಲ್ಕ್ಯರು ಬಂದಿರೋದಿಲ್ಲ. ಗಾರ್ಗಿ ಜನಕನ ಜೊತೆಯಲ್ಲಿ ಸಂವಾದ ಮಾಡುವಾಗ ಜನಕ ಹೇಳ್ತಾನೆ, ಭಗವನ್ರಿಗೂ ಕಳಿಸಿದ್ದೀವಲ್ಲ ಅಂತ. ಆಯಿತು, ನಿಮ್ಮ ಆಹ್ವಾನ ಪತ್ರಿಕೆಗೆ ಬೆಲೆ ಕೊಡುವವರು ಯಾರು ಅಂತ. ನೀವು 1000 ಗೋವುಗಳನ್ನು ಕೊಡ್ತೀನಿ, ಕೊಂಬುಗಳಿಗೆ ಬಂಗಾರದ ನಾಣ್ಯಗಳನ್ನು ಕಟ್ಟಿದ್ದು ಕೊಡ್ತೀನಿ ಅಂದರೆ ಆಸೆ ಪಡುವವರಿಗಾದರೆ ಆಹ್ವಾನ ಬೇಕು, ಬರ್ತಾರೆ. ಇವರು ಆಸೆಯೇ ಪಡುವವರಲ್ಲ, ಅವ್ರಿಗೆ ಯಾತಕ್ಕೆ ಅಂತ. ಅದೇ ರೀತಿ ಯಾಜ್ಞವಲ್ಕ್ಯರು ಹೊರಟಿರೋದಿಲ್ಲ. ಹೆಂಡತಿ ಕಾತ್ಯಾಯನಿ ಕೇಳ್ತಾಳೆ, ಏನು ಬ್ರಹ್ಮ ಸದಸ್ಸಿನ ಆಹ್ವಾನ ಬಂದಿದೆ, ಹೋಗಲ್ವಾ? ಬಂದಿದೆಯಲ್ಲ. ಹೌದು ಬಂದಿದೆ. ಹೋಗೋದಿಲ್ವಾ? ಯಾಕೆ ಹೋಗಬೇಕು? ಅಯ್ಯೋ, ನೀವು ಹೋಗದೇ ಇದ್ದರೆ ಹೇಗೆ? ಸರ್ವಜ್ಞರು ಯಾರಾದರೂ ಅವರು ನಾನೇ ಅಂತ ಆದಮೇಲೆ, ನಾನಲ್ಲದೆ ಬ್ರಹ್ಮವಿಲ್ಲ, ಬ್ರಹ್ಮವಲ್ಲದೆ ನಾನಿಲ್ಲ, ಎಲ್ಲವೂ ಒಂದೇ ಅಂತ ಆದಮೇಲೆ ಯಾರಿಗೆ ಸಿಕ್ಕಿದರೆ ಏನು, ಯಾರಿಗೆ ದಕ್ಕಿದರೆ ಏನು ಅಂತ. ಆಗ ಗಾರ್ಗಿ ಇತ್ತ ಕಡೆ ಜನಕನಿಗೆ ಈ ಲೌಕಿಕವಾದ ಮಾನ ಮರ್ಯಾದೆಗಳಿಗೆ ಗೌರವ ಕೊಡೋರಿಗೆ ಆಹ್ವಾನ ಪತ್ರಿಕೆ ಅದು ಇದು ಅಂತ. ಹಾಗಿದ್ದವರಿಗೆ ನಿತ್ಯ ತೃಪ್ತರಿಗೆ ಎಂಥದ್ದೂ ಇಲ್ಲ ಅಂತ. ನಮ್ಮ ಯಾರ್ಡ್ ಸ್ಟಿಕ್ಕಲ್ಲಿ ನಾವು ನೋಡ್ತಾ ಇರ್ತೀವಿ. ಅದು ಇಲ್ಲಿ ರಾವಣನಿಗೆ ಮೊದಲ ಆಘಾತವಾಗುತ್ತೆ. ಮಾಣ್ ಆಡತಿರ ಸಖ್ಯಮಂ ನಿಶಾಚರ ಕುಲೇಶ್ವರ. ಆ ನಿಶಾಚರ ಕುಲೇಶ್ವರ ಅನ್ನುವ ಜಗಣಪೂರ್ವಕವಾದಂಥ ಲಘು ಬಹಳ ಸ್ವಾರಸ್ಯಕಾರಿಯಾದದ್ದು. ಕೌಣಪ ಕುಲ ಕುಠಾರ, ರಾಕ್ಷಸ ವಂಶಕ್ಕೆ ಕೊಡಲಿಯಾಗಿ ಹುಟ್ಟಿದ್ದೀಯ ನೀನು, ನನ್ನ ರಾಮನಿಗೂ ನಿನಗೂ ಯಾವ ಹೋಲಿಕೆ ಅಂತ ಆ ಒಂದು ವೈಷಮ್ಯವನ್ನು ತೋರಿಸುವಂತಹ ವಿಷಮಾಲಂಕಾರಗಳನ್ನು ಪರಂಪರೆಯಾಗಿ ಒಡ್ಡುತ್ತಾಳೆ. ನೀನು ನಾಯಿ, ಅವನ ಐರಾವತ, ಅವನು ಖಡ್ಗ, ಆ ಖಡ್ಗ ಕಂಟಿದ ಜೇನು ನಾನು, ನೀನು ನೆಕ್ಕತಕ್ಕಂಥ ಶುನಕ, ನೀನು ನರಿ, ಅವನು ಕೇಸರಿ, ನೀನು ಹದ್ದು,
ಅವನು ನವಿಲು, ನೀನು ಕಬ್ಬಿಣ, ಅವನು ಬಂಗಾರ, ನೀನು ಕೆಸರು, ಅವನು ಶ್ರೀಗಂಧ ಅಂತ ಹೇಳ್ತಾಳೆ. ಈ ರೀತಿ ಏನು ಹೇಳಿದ್ರೂ ಕೂಡ ಅವನಿಗೆ ತಲೆಗೇರುವಂಥದ್ದಲ್ಲ. ಅದಕ್ಕೆ ಅವನು ತನ್ನದೇ ಆದಂಥ ತರ್ಕವನ್ನು ಮುಂದೊಡ್ತಾನೆ. ತಿರಸ್ಕೃತಿಯ ಕೈದುವಂ ಸಮ್ಮಾರ್ಜನಂಗೈದು ಗೈಯುತಿರ್ದೊಡಂ ನಡನಡ ನಡುಗುತ್ತಿರ್ದ ಬೆರ್ಚುಗಣ್ಣ ಅಬಲಯಂ ಹುಬ್ಬು ಗಂಟೆಕ್ಕಿ ನೋಡಿದಂ. ಆ ತಿರಸ್ಕಾರದ ಆಯುಧವನ್ನು ಇಟ್ಟುಕೊಂಡು ಪೊರಕೆ ಥರ ಅವನನ್ನು ಗುಡಿಸಾಕ್ತಾ ಇದ್ದಾಳೆ. ಆದರೂ ಅವನು ಲೆಕ್ಕಿಸದೆ ಬರ್ತಾ ಇದ್ದಾನೆ. ಮಾಣ್ ಎಲವು ಮುಗ್ದೆ ಸಾಲ್ಗುಮಾ ನಿನ್ನ ಉಪಮಾ ಪ್ರತಾಪಂ. ಸಾಲ್ಗುಂ ಆ ನಿನ್ನ ಉಪಮಾ ಪ್ರತಾಪಂ. ಮಾಣ್ ಎಲವು ಮುಗ್ದೆ ಪೆಣ್ಗೆ ಬೈಗುಳ ಮಲ್ತೆ ಪೇಳ್ ವಿಕ್ರಮಂ. ಪೆಣ್ಗೆ ಬೈಗುಳ ಮಲ್ತೆ ಪೇಳ್ ವಿಕ್ರಮಂ. ಚುಂಬನಕ್ಕೆಣೆ ಉಪಾಲಂಭಮುಂ ಪ್ರಣಯ ಪ್ರಸಂಗದೊಳಿಯನಲ್ಕೆ. ಚುಂಬನಕ್ಕೆಣೆ ಉಪಾಲಂಭಮುಂ ಪ್ರಣಯ ಪ್ರಸಂಗದೊಳೆನಲ್ಕೆ. ವರವರ್ಣಿನಿಯೇ ಮುನಿಯೇ ನಾಂ. ವರವರ್ಣಿನಿಯೇ ಮುನಿಯೇ ನಾಂ ನಿನ್ನ ಕೊರಳಿನ ಸುಧೆಯ ಗರಳಕ್ಕೆ. ನಲ್ಲೆಯೊಪ್ಪಿಗೆ ಒಲ್ಲೆ ಎಂಬ ನಾಣ್ಣುಡಿಯಂತೆ. ನಲ್ಲೆಯೊಪ್ಪಿಗೆ ಒಲ್ಲೆ ಒಲ್ಲೆ ಎಂಬ ನಾಣ್ಣುಡಿಯಂತೆ ನಿನ್ನ ತುಟಿ ನಿನ್ನೆರ್ದೆಯಾಡುತ್ತಿರ್ಪುದು ನಟಿಸಿ ನಿಂದೆಯಂ. ಬೇಟಕ್ಕೆ ಬಲಾತ್ಕಾರ ಮೋರ್ವೊಮ್ಮೆ ಇಷ್ಟ ಸತ್ಕಾರಮೆಂಬರೆಲೆ ಯೌವಲಾವಣ್ಯೆ. ಬೇಟಕ್ಕೆ ಬಲಾತ್ಕಾರ ಮೋರೊಮ್ಮೆ ಇಷ್ಟ ಸತ್ಕಾರಮೆಂಬರೆಲೆ ಯೌವಲಾವಣ್ಯೆ. ವಂದಿಸುವೆ ನೀನೆನ್ನ ನೀ ದಿನದ ಕೃತಿಗಾಗಿ ಮುಂದೆ. ವಂದಿಸುವೆ ನೀನೆನ್ನ ನೀ ದಿನದ ಕೃತಿಗಾಗಿ ಮುಂದೆ. ಬಾ ನನ್ನ ಲಂಕಾಲಕ್ಷ್ಮಿ ಬಾ 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 ಲಕ್ಷ್ಮಿ. ಬಿಹಾಗರಾಗ ಶೃಂಗಾರಕ್ಕೆ ಎದ್ದು ತೋರುವಂಥ ಲಕ್ಷಣವುಳ್ಳ ರಾಗ. ಅದರೊಳಗೆ ಈ ಪಾಶವ ಶೃಂಗಾರವನ್ನು ಇಷ್ಟು ಚೆನ್ನಾಗಿ ತೋರಬಹುದಾ ಅಂತ ಅನಿಸುತ್ತೆ ಅವರ ಹಾಡುವ ರೀತಿಯಲ್ಲಿ. ರಾವಣ ರಿಹರ್ಸ್ ಮಾಡ್ಕೋಬೇಕಾಗಿತ್ತು ಈ ಥರದ ಮಾತುಗಳಲ್ಲಿ ಅಂತ ಅನಿಸುತ್ತೆ. ಈ ಸಂವಾದವನ್ನು ರಚನೆ ಮಾಡುವಲ್ಲಿ ಕುವೆಂಪು ಅವರ ಕೌಶಲ ತುಂಬ ವಿಶೇಷವಾದದ್ದು. ಯಾಕೆಂದರೆ ನೆರೆಟಿವ್ ಅಂತೀವಲ್ಲ, ವರ್ಣನಾತ್ಮಕವಾದ ಕಾವ್ಯದಲ್ಲಿ ಸಂವಾದ ರಚನೆ ಮಾಡೋದು ತುಂಬ ಕಷ್ಟ ಇದೆ. ನಾಟಕದಲ್ಲಿ ವರ್ಣನೆ ಒಂದು ರೀತಿ ಕಷ್ಟವಾದರೆ, ವರ್ಣನಾತ್ಮಕವಾದ ಶ್ರವ್ಯ ಕಾವ್ಯದಲ್ಲಿ ಸಂವಾದಗಳನ್ನು ಬೆಳೆಸುವುದು ಬಹಳ ಕಷ್ಟ. ಗದ್ಯದಲ್ಲಿ ಒಳ್ಳೆ ರಸವತ್ತಾದ ರಸಪೇಶಲವಾದ ಭಾವಪೂರ್ಣವಾದ ವರ್ಣನೆ ಎಷ್ಟು ಕಷ್ಟವೋ, ಪದ್ಯದಲ್ಲಿ ಚಮತ್ಕಾರಕವಾದ ಕ್ಷಿಪ್ರವಾದ ತ್ವರಿತಗತಿಯ ರಸಸ್ಫೋರಕವಾದಂಥ ಸಂವಾದ ಮಾಡಿಸೋದು ಕಷ್ಟ. ಅದನ್ನು ಅಭ್ಯಾಸ ಮಾಡಿದಾಗ, ಅದಕ್ಕೆ ಕೈ ಹಾಕಿದಾಗ ಕಷ್ಟ ಎಷ್ಟು ಅಂತ ಗೊತ್ತಾಗುತ್ತೆ. ಆ ದೃಷ್ಟಿಯಿಂದ, ಅನುಭವದಿಂದ, ಒದ್ದಾಟದಿಂದ ಹೇಳ್ತಾ ಇದ್ದೀನಿ. ಇದು ಉತ್ಕೃಷ್ಟವಾದಂಥ ಪ್ರತಿಭಾಶಾಲಿನ ಕವಿಗೆ ಮಾತ್ರ ಸಾಧ್ಯವಾದದ್ದು. ಮಾಣ್ ಎಲೋ ಮುಗ್ಧೆ ಸಾಲ್ಗುಮಾ ನಿನ್ನ ಉಪಮಾ ಪ್ರತಾಪಂ. ಆಯಿತಾ, ಹೋಲಿಕೆಗಳನ್ನು ಕೊಟ್ಟು ವಿಸಂವಾದ ತೋರಿಸುವಂಥ ಅಲಂಕಾರಶಾಸ್ತ್ರ ಪಾಂಡಿತ್ಯ ಮುಗೀತಾ. ಬೈಗುಳ ಮಲ್ತೆ ಪೇಳ್ ವಿಕ್ರಮಂ ವಿಕ್ರಮಂ ಪೆಣ್ಗೆ. ಹೆಣ್ಣಿಗೆ ಬೈಗುಳವೇ ಪ್ರತಾಪ, ಅದು ಮಾಡಿದ್ದು ಆಯಿತು. ಚುಂಬನಕ್ಕೆ ಎಣೆ ಉಪಾಲಂಭಮಂ. ಬೈಯುವುದು ಒಂದು ಮುದ್ದಿಸುವ ಕ್ರಿಯೆಯಷ್ಟೇ ಸೊಗಸಾಗಿರುವಂಥದ್ದು, ಅದು ಪ್ರಣಯ ಪ್ರಸಂಗದಲ್ಲಿ ಅಂಥೇಳಿ ವರವರ್ಣಿನಿ ಅಂತಾನೆ. ಕುವೆಂಪು ಅವರು ಎಷ್ಟು ತರಹ ಸಂಬೋಧನೆಗಳನ್ನು ಮಾಡ್ತಾರೆ ಅಂತ. ಇದೆಲ್ಲ ಸಂಸ್ಕೃತ ಭಾಷೆಯ ಸಂಸ್ಕಾರದಿಂದ ಬಂದದ್ದು. ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಹೆಣ್ಣಿಗೆ ಎಷ್ಟು ಶಬ್ದ ಇದೆ, ಯಾವ್ಯಾವ ಸಂದರ್ಭಕ್ಕೆ ಯಾವ್ಯಾವ ಪದ ಬಳಸಿದ್ರೆ ಸರಿಯೋ ಅದನ್ನೇ ಬಳಸಬೇಕು. ವರವರ್ಣಿನಿ ಅಂತನ್ನುವಲ್ಲಿ
ಅವಳು ಬಣ್ಣದಿಂದ ಶ್ರೇಷ್ಠಳಾದವಳು, ಕುಲದಿಂದ ಶ್ರೇಷ್ಠಳಾದವಳು, ಆಯ್ಕೆಯಿಂದ ಶ್ರೇಷ್ಠಳಾದವಳು ಅಂತ ಹಲವು ಪರ್ಯಾದದ್ದು ಉಂಟು. ಅದೆಲ್ಲ ಭಾವನೆಯೂ ಬರುವಂತೆ ಇದೆ. ಇಂಥ ಒಂದು ಶಬ್ದ ಅವರು ಸಾಭಿಪ್ರಾಯ ವಿಶೇಷಣವಾಗಿ ಬಳಸ್ತಾರೆ. ಮುನಿಯೇನಾಂ, ನನಗೇನೂ ಕೋಪ ಇಲ್ಲ ನಿನ್ನ ಕೊರಳಿನ ಸುಧೆಯ ಗರಳಕ್ಕೆ, ನಿನ್ನ ಕೊರಳಿನ ಸುಧೆಯಲ್ಲಿರುವ ವಿಷಕ್ಕೆ ನಾನು ಮುನಿಯುವುದಿಲ್ಲ ಅಂತ. ವಿಷ ಅಮೃತ ಎರಡನ್ನೂ ಸೇರಿಸ್ತಾ ಇದ್ದಾರೆ. ಕೊರಳಿನಲ್ಲಿ ಅಮೃತ ಇದೆ, ಅದು ವಿಷರೂಪದಿಂದ ತೋರ್ಕೋತಾ ಇದೆ, ಏನು ಚಿಂತೆ ಇಲ್ಲ ಅಂತನ್ನುವಂಥದ್ದು. ಎಷ್ಟು ತಾಲೀಮು ಮಾಡಿಕೊಂಡವನು, ಎಷ್ಟು ಟ್ರೈನಿಂಗ್ ಆಗಿರೋದು ರಾವಣನಿಗೆ ಪಾಪ. ಅವನು ಹೆಚ್ಚು ಕಡಿಮೆ ಒಂದು ಯುಗ ಪೂರ್ತಿ ಟ್ರೈನಿಂಗ್ ತೊಗೊಂಡವನು ಇದರೊಳಗೆ. ನಲ್ಲೆಯೊಪ್ಪಿಗೆ ಒಲ್ಲೆ ಎಂಬ ನಾಣ್ಣುಡಿ ಅಂತೆ. ಈ ನಾಣ್ಣುಡಿ ಕುವೆಂಪು ಅವ್ರದ್ದೇನೆ. ಆದರೆ ಆ ನಾಣ್ಣುಡಿ ನೋಡಿ, ಒಲ್ಲೆ ಎನ್ನುವುದೇನೆ ಒಪ್ಪಿಗೆ ಅಂತ. ಈ ರೀತಿಯಾದ ಮಾತುಗಳು ಹೆಂಗಸರು ಹೇಳ್ತಾರೆ ಅಂತ ಬೇಕಾದಷ್ಟು ಚಲನಚಿತ್ರಗಳಿಂದ ಎಲ್ಲ ಉಂಟು. ತೆಲುಗಿನಲ್ಲಿ ಬಹಳ ಹಿಂದೆ ಒಂದು ಸಿನಿಮಾ ಬಂದಿತ್ತು, ಮಿಸ್ಸಮ್ಮ ಅಂತ, ಎಲ್ಲ ಭಾಷೆಗಳಲ್ಲಿ ಪ್ರಸಿದ್ಧವಾಯಿತು. ಆಡುವಾರಿ ಮಾಟಲಕ್ಕೂ ಅರ್ಥಾಲು ವೇರುಲೆ ಅಂತ. ಅವನಂಟೆ ಕಾದನಿಲೆ, ಕಾದಂಟೆ ಅವನ ನಿಲೆ. ಬೇಡ ಅಂದರೆ ಬೇಕು ಅಂತ, ಬೇಕು ಅಂದರೆ ಬೇಡ ಅಂತ. ಪ್ರೇಮ ಪರಿಭಾಷೆಯೇ ವಿರೋಧದ್ದು ಅಂತ. ಹೀಗೆ ಇದೆ ಅಂತ ಇವನು ಅಂದುಕೋತಾನೆ. ಗೊತ್ತೇ ಇದೆಯಲ್ಲ, ನಮ್ಮ ಪ್ರಸಿದ್ಧನಾದ ಜನ್ನ ಕವಿ ಹೇಳ್ತಾನಲ್ಲ, ಪೊಲ್ಲಮೆಯ ಮೇಸು ನಲ್ಲರ ಮೈಯೊಳ್ಳು. ಆತ್ಮೀಯರು ಎಷ್ಟು ಹೊಲಸಾದರೂ ಅದೇ ಚೆನ್ನ ಅಂತ. ಇಷ್ಟ ಬಂದ ಮೇಲೆ ಅಲ್ಲಿ ಇನ್ಯಾವುದಿದೆ? ಪ್ರಿಯೇಶು ಸೌಭಾಗ್ಯ ಫಲಾಹಿ ಚಾರುತ. ಇಷ್ಟಪಟ್ಟ ಮೇಲೆ ಪ್ರೀತಿಗೆ ಪರಾಕಾಷ್ಠೆಯ ತೃಪ್ತಿ ಸಿಗ್ತಕ್ಕಂಥದ್ದೇನೆ ಆತ್ಮೀಯರ ಗುರುತಿಸುವಿಕೆಯಿಂದ ಅದು ಆಗಬೇಕು. ಯಾವುದಾದ್ರೂ ಆಗುತ್ತದೆ. ಒಂದು ಚಮತ್ಕಾರಕವಾದಂಥ ಮಾತು ಬರುತ್ತೆ ಸುಭಾಷಿತಾವಲಿಯಲ್ಲಿ, ಯದೇವ ರೋಚತೆ ಮಹ್ಯಂ ತದೇವ ಕುರುತೆ ಪ್ರಿಯ ಇತಿ ವೇತ್ತಿ ನ ಜಾನಾತಿ ಸಾ ಯತ್ಕರೋತಿ ತತ್ಪ್ರಿಯಂ. ತಾನೇನು ಇಷ್ಟಪಟ್ಟನೋ ಅದನ್ನೇ ನಲ್ಲೇ ಮಾಡ್ತಾಳೆ ಅಂತ ಇವನು ಭ್ರಮಿಸಿಕೊಳ್ತಾನೆ. ಅರೆ, ಈ ಬಡಪಾಯಿ ಗಾಂಪನಿಗೆ ಗೊತ್ತಿಲ್ಲ, ಅವಳು ಮಾಡಿದ್ದೆಲ್ಲ ಇವನಿಗೆ ಇಷ್ಟವಾಗ್ತಾ ಇದೆ ಅಂತ. ಬೇಟಕ್ಕೆ ಬಲಾತ್ಕಾರ ಮೋರೋರ್ಮಿ ಇಷ್ಟ ಸತ್ಕಾರ ಅಂತ. ಪ್ರೀತಿಗೆ ಬಲಾತ್ಕಾರವೂ ತುಂಬ ಒಳ್ಳೆಯ ಇಷ್ಟ ಸತ್ಕಾರವಾಗುತ್ತೆ ಅಟ್ ಟೈಮ್ಸ್. ಅಂತಹ ಟೈಮ್ ಇವಾಗ. ಈ ರೀತಿ ಮಾಡಿದ್ರೆ ತುಂಬ ಸಂತೋಷವಾಗುತ್ತೆ ಮುಂದೆ ನಿನಗೆ ಅಂತ ನನಗೆ ಗೊತ್ತು ಅಂತ ಬೇರೆ ಹೇಳ್ತಾನೆ. ಎಲ್ಲ ರೀತಿಯಲ್ಲಿ ತರ್ಕ ಯಾವ ಥರ ಮಾಡ್ಬೋದು ಅಷ್ಟು. ಕಾಮಂ ತಾರ್ಕಿಕಾಗ್ರೇಸರಂ ಅಂತ ಮೊದಲೇ ಮಾರೀಚನ ಬಾಯಲ್ಲಿ ಹೇಳಿಸಿದ್ದಾನಲ್ಲ. ಲಂಕಾಲಕ್ಷ್ಮಿ ಅಂತಲೇ ಇವಳನ್ನು ಸಂಬೋಧನೆ ಮಾಡಿದ್ದಾನೆ. ಲಂಕಾ ಅಲಕ್ಷ್ಮಿ, ಲಂಕೆಯ ಬೆಂಕಿಯೇ ಇವಳಾಗ್ತಾಳೆ. ಆಮೇಲೆ ನೋಡಿ, ಏನು ಹೇಳೋಕ್ಕಾಗದೆ ಇವಳಿಗೆ ತಲೆ ತಿರುಗುತ್ತೆ. ಸೆಣಸಾಟಕ್ಕೆ ಸಿದ್ಧ ಇದ್ದವಳು ಅವನು ಸರಸಕ್ಕೆ ನುಗ್ಗಿದ್ರೆ ಏನು ಮಾಡಬೇಕು? ಬಹಳ ಕಷ್ಟ. ಕುವೆಂಪುರೇ ಒಂದು ಕಡೆ ತುಂಬ ಚೆನ್ನಾಗಿ ಹೇಳ್ತಾರೆ ಈ ವಿಕೃತ ತರ್ಕ ಮಾಡುವವರ ಬಗ್ಗೆ. ದಟ್ಟಿ ಕಟ್ಟಿ ಮಲ್ಲಮಟ್ಟಿಯ ಅಖಾಡಕ್ಕೆ ಬಂದರೆ ನಾವು ಕೂಡ ಸಡ್ಡು ಹೊಡೆಯಬಹುದು, ದಟ್ಟಿಯನ್ನೂ ಕಳಚಿ ಎದುರಿಗೆ ನಿಂತರೆ ಥೂ ಎಂದು ಹೇಸಿ ಹಿಂದೆ ಸರಿಯಬೇಕಾದೀತು ಅಂತ. ಇದು ಆಗಿರುವುದು ಸೀತೆಯ ವಿಷಯದಲ್ಲಿ. ತೇಲುಗಣ್ಣಾದುದ ಕೋಮಲೆಗೆ ಕಾಣದೇನೊಂದು ಮಂ ತಬ್ಬಿದಳು ಬೆಬ್ಬಳಿಸಿ ಪರ್ಣಶಾಲೆಯಲತಾ ಭಗಿನಿಯಂ ತಬ್ಬಿದಳು. ಹೇ ಹತಭಾಗ್ಯೆ, ಹೇ ಹತಭಾಗ್ಯೆ, ಲಕ್ಷ್ಮಣ ಮಹಾಭಾಗು ರಕ್ಷಯಂ ನೂಂಕಿದ ನಿನಗೆ ಎಂತು ರಕ್ಷಣೆ ಬಳ್ಳಿತೋ. ಅಯ್ಯೋ ಲಕ್ಷ್ಮಣ ಮಹಾಬಾಹು ರಕ್ಷಯಂ ನೂಂಕಿದ ನಿನಗೆ ಎಂತು ರಕ್ಷಣೆ ಬಳ್ಳಿತೋ. ಕೈಲಾಸಮಂ ನಗಗಿ ತೂಗಿ ತೊನೆದ ಬಾಹು ರಾಘು ಓಲ್ಯಳೆಯೆ. ಕೈಲಾಸಮಂ ನಗಗಿ ತೂಗಿ ತೊನೆದ ಬಾಹು ರಾಘು ಓಲ್ಯಳೆಯೆ ಎಂತು ರಕ್ಷಣೆ ಬಳ್ಳಿತೋ. ಅಯ್ಯೋ ಅಯ್ಯೋ
ಪರನೆ ಪರಿದುವ ಮಾಡನಪ್ಪಿರ್ದ ಬಳ್ಳಿಯ ಕೈಗಳು ಒಲ್ಮೆಯಂ ನಲ್ಮೆಯಪ್ಪುಗೆ ಹಿಂದೆ ಬಿರುಬಿಂದಗಲ್ಚುವ ಪರಪರನೆ ಪರಿದುವ ಮಾಡನಪ್ಪಿರ್ದ ಬಳ್ಳಿಯ ಕೈಗಳು ಒಲ್ಮೆಯಂ ನಲ್ಮೆಯಪ್ಪುಗೆ ಹಿಂದೆ ಬಿರುಬಿಂದಗಲ್ಚುವ ಬಳ್ಳಿಯಪ್ಪಿದ ಬಳ್ಳಿಯಂ ಮತ್ತ ವಾರಣಂ ಸೊಂಡಿಲಿಂದೆಳವವಾಲ್ ಅಲರ್ವಳ್ಳಿಯಂ ವೆರಸಿ ಮತ್ತ ಕಾಶಿನಿಯ ನೆಳೆದನು ಮತ್ತ ರಾವಣಂ ನೆಗೆದ ನಂಬರಕೆ ಲಕ್ಷ್ಮಣ ಲಕ್ಷ್ಮಣ ಓ ಲಕ್ಷ್ಮಣ ಓ ಲಕ್ಷ್ಮಣ ಓ ಲಕ್ಷ್ಮಣ ಲಕ್ಷ್ಮಣ ಸೀತೆಯ ಹೃದಯ ವಿದ್ರಾವಕವಾದ ಆರ್ತಿ ಓಡಿ ಬರ್ತಾ ಇದೆ. ತೇಲುಗಣ್ಣಾಯಿತು. ಕಣ್ಣು ಕತ್ತಲೆ ಇಟ್ಟಿತು ಅವಳಿಗೆ. ಪರ್ಣಶಾಲೆಯ ಲತಾ ಭಗಿನಿ ಹತಭಾಗಿನಿ ತನ್ನ ಜೊತೆಗಿದ್ದವಳನ್ನು, ಆ ಬಳ್ಳಿಯನ್ನು ಅವಳು ಹಿಡ್ಕೋತಾಳೆ ಆಸರೆಗೆ. ಲಕ್ಷ್ಮಣ ರಾಮರ ತೋಳಿನ ಶಕ್ತಿಯ ಆಸರೆ ಅವಳಿಗೀಗ ಇಲ್ಲವಾಗಿದೆ. ಕೈಲಾಸವನ್ನೇ ಎತ್ತಿದ್ದ ತೋಳಿಗೆ ಈ ಬಳ್ಳಿ ಯಾವ ಮಹಾ ಅಂತ ಕವಿ ಹೇಳ್ತಾರೆ. ಕೈಲಾಸಮಂ ನಗೆಹಿ ತೊನೆ ತೊನೆದ ಬಾಹು ರಾಹುವೋ ಲೆಣೆಯೇ ಅಂತ ಹೇಳ್ತಾರೆ. ಪರಪರನೆ ಪರೆದುವ ಮಾಡನಪ್ಪಿರ್ದ ಬಳ್ಳಿಯ ಕೈಗಳು ಒಲ್ಮೆಯಂ ನಲ್ಮೆಯಪ್ಪುಗೆ ಹಿಂದೆ ಬಿರುಬಿಂದ ಗಲ್ಚುವಲ್. ಪರಪರನೆ ಅವಳ ಕೈಯನ್ನು ಬಳ್ಳಿಯಿಂದ ಕಿತ್ತು ಭುಜಕ್ಕೆ ಹಾಕಿ ಹೊತ್ತುಕೊಂಡು ಹಾರ್ತಾ ಇದ್ದಾನೆ. ಬಳ್ಳಿಯಪ್ಪಿದ ಬಳ್ಳಿಯಂ ಮತ್ತ ವಾರಣಂ ಸೊಂಡಲಿನಿಂದ ಎಳೆವವೋಲ್. ಒಂದು ಬಳ್ಳಿಯನ್ನು ಮತ್ತೊಂದು ಬಳ್ಳಿ ಸುತ್ತಿಕೊಂಡಂತೆ ಆಸರಿಗೆ ಅವಳು ತಾನು ಬೆಳೆಸಿದ ಬಳ್ಳಿಯನ್ನು ಹಿಡಿದಿದ್ದರೆ ಆ ಬಳ್ಳಿಯ ಸಮೇತ ಅವಳನ್ನು ಕಿತ್ತು ಭುಜಕ್ಕೆ ಹಾಕಿಕೊಂಡು ಮದೋನ್ಮತ್ತ ಮತಂಗಜದಂತೆ ಹೊರಟ ಆಕಾಶಕ್ಕೆ ಹಾರದ. ಬೀಳ್ದತ್ತು ಬಳ್ಳಿ ಅಂಗಳಕ್ಕೆ ಮುಳುವೇಲಿಯಂ ಬರಂ ನೀಳ್ದು. ಮುಳ್ಳಿನ ಬೇಲಿಯ ಮೇಲೆ ಅಸಹಾಯವಾಗಿ ಬುಡಕಿತ್ತಲ್ಪಟ್ಟಂಥ ಬಳ್ಳಿ ನೆಲಕ್ಕೆ ಬಿತ್ತು. ಈ ಬಳ್ಳಿ ಅವನ ಭುಜವನ್ನು ಹೊತ್ತು ಮೇಲಕ್ಕೆ ಹೋಯಿತು. ಲಕ್ಷ್ಮಣ ಲಕ್ಷ್ಮಣ ಅಂತ ಅವಳು ಗೋಳಿಡ್ತಾ ಇದ್ದಾಳೆ. ಆಗ ಜಟಾಯು ಕಾಣಿಸಿಕೊಳ್ತಾನೆ. ಅವನು ನೋಡಿ, ಚೀರ್ದನಿಗೆ ಮಾರ್ದನಿಸೆ ಪುಷ್ಪಕಾಭ್ಯಂತರಂ ಹಾರಿದನು ಭೀಮ ಚಂಚೂಪುಟಂ ಭಯಂಕರಂ ಖಗರಥವನರ ಎಟ್ಟಿದನ್ ಭೀಷಣ ಭೀಳ ಖರ ನಖಕಲಿ ಜಟಾಯು ಬಿರುಗಾಳಿಯುರು ಬೇಗದಿಂ ಬೆಂಬತ್ತಿ ಮುಂಚುವ ವಿಮಾನಮ್ಮಂ ಮುಸಲ ಸಮ ಪದಘಾತದಿಂದ ಅಪ್ಪಳಿಸಿದನ್ ರಪ್ಪ ರಪ್ಪನೆ ಅಂತ. ಮುಸಲ ಸಮ ಪದಘಾತದಿಂದ ಒನಕೆಯಂತ ಕಾಲಿನ ಆಘಾತದಿಂದ ಹಾರಿ ಅವನು ಅಪ್ಪಳಿಸ್ತಾನೆ. ಒರ್ಮೆ ಇರ್ಮೆ ಒಮ್ಮೆ ಇನ್ನೊಮ್ಮೆ ಹೊಡಿತಾನೆ. ಒದೆ ಬೀಳಲಿದೋ ಹೊರಲಿದುದು ಪುಷ್ಪಕ ಮೆನಲ್ಕೆ ಗೈಲೆಂದು ಲಘು ಗಂಟಿಕಾ ಶ್ರೇಣಿ. ಆ ಪುಷ್ಪಕ ವಿಮಾನವೇ ಆ ಏಟಿಗೆ ಕುಯ್ಯೋ ಮರ್ರೋ ಅನ್ನುವಂತೆ ಅದರ ಲಘು ಗಂಟಿಕಾ ಶ್ರೇಣಿ ಇದೆಯಲ್ಲ, ಕಿರುಗಂಟೆಗಳು, ಅವು ಝಣಝಣತ್ಕಾರ ಮಾಡುತ್ತವೆ. ಇನ್ನು ಅದಕ್ಕೆ ಬ್ಯಾಲೆನ್ಸ್ ತಪ್ಪಿ ಭೂಮಿಗೆ ಬೀಳುತ್ತದೆ ಅನ್ನುವಂಥ ಸ್ಥಿತಿ ಬರುತ್ತೆ. ಇಳೆ ಗುರುಳಿತೆನಲ್ ಕೆಳಕೆಳಗೆ ಬೀಳು ತೊಯ್ಯ ನೊಯ್ಯನೆ ನಿತ್ತರಿಸಿ ಮತ್ತೆ ರೊಯ್ಯನೆ ರೈದು ನೇರ್ದುದು ವಿಯತ್ತಳಕ್ಕೆ ಸರಳ ಸೂಟಿಯಲ್ಲಿ. ಮತ್ತು ಅದು ಹೇಗೋ ಬ್ಯಾಲೆನ್ಸ್ ಮಾಡಿಕೊಂಡು ಆ ಏರೋಡೈನಮಿಕ್ ಸ್ಟ್ರಕ್ಚರ್ನ ಮೇಂಟೈನ್ ಮಾಡಿಕೊಂಡು ಮೇಲಕ್ಕೆ ಏರುತ್ತೆ. ಲಘುವೆಂದೆಣಿಸಿದುದು ಗುರುವಾಯ್ತದಲ್ಲ, ಹಾಳಿದಲ್ಲಿಯ ಹದ್ದು ಕೊಲ್ವೆ ನೊರ್ಕಡಿತ ದಿಂ, ಒಂದು ಏಟಿಂದ ಹೊಡಿತೀನಿ ಅಂತ ಹೇಳಿಬಿಟ್ಟು ರಾವಣ ಸೀತೆಯನ್ನು ತನಗೆ ಅಡ್ಡ ಇಟ್ಟುಕೊಳ್ತಾನೆ. ಆಗ ಜಟಾಯು ಏನೂ ಮಾಡೋಕ್ಕಾಗೋಲ್ಲ. ಸೀತೆಯನ್ನು ಅಡ್ಡ ಇಟ್ಕೊಂಡದಲ್ಲ, ಅವನ ಮೇಲೆ ದಾಳಿ ಮಾಡೋಕ್ಕಾಗೋಲ್ಲ. ಆತ್ಮರಕ್ಷಣೆ ಮಾಡಿಕೊಳ್ತಾ ತನ್ನ ದಿವ್ಯವಾದ ವಿಷಲಿಪ್ತವಾದಂಥ ಘೋರ ವಿಷ ವಜ್ರಾಸಿಯಂ ಕೊಂಡು ಖೇಚರಂ ಪಾಯ್ದನ್ ವಿಹಂಗೇಶನಂ ಬಿದ್ದನು ಜಟಾಯು ರಾವಣನ ಆಯು ಬೀಳುವಂತೆ. ರಾವಣನ ಆಯುಸ್ಸು ಬಿದ್ದಂತೆ ಜಟಾಯು ಬಿದ್ದ ಅಂತ ಕವಿ ಹೇಳ್ತಾರೆ. ಇದನ್ನು ಚಿಕ್ಕದಾಗಿ ಇಲ್ಲಿ ಪ್ರಸಂಗವನ್ನು ನಿರ್ವಾಹ ಮಾಡ್ತಾರೆ. ಮುಂದೆ ಜಟಾಯು ಬಿದ್ದದ್ದು ಹೇಗೆ ಅಂತ ಇಡೀ ಕಾವ್ಯದಲ್ಲಿಯೇ ತುಂಬ ಉದ್ದದ ಮಹೋಪಮೆ ಹೊಂದಿದೆ, ಹೋಮರೋಪಮೆ. ಅದನ್ನು ನಾವು ನೋಡ್ತೀವಿ ಮುಂದೆ. ಆ ಮೂಲಕವಾಗಿ ಮುಂದೆ ವರ್ಣಿಸ್ತಾರೆ. ಇತ್ತ ರಾಮನನ್ನು ಹುಡುಕಿಕೊಂಡು ಲಕ್ಷ್ಮಣ ಹೋದನಲ್ಲ, ಆ ಅಣ್ಣ ತಮ್ಮಂದಿರ ತೊಳಲಾಟ ನೋಡಿ.
ಓ ಲಕ್ಷ್ಮಣ ಕೇಡಾಯ್ತಲ, ದೇವಿಯೋರ್ವಳಂ ಬಿಟ್ಟೇಕೆ ಬಂದೆ ಲಕ್ಷ್ಮಣ ಕೇಡಾಯ್ತಲ, ಕೊರಳಂ ಕೊಯ್ದೆ ಕೊಂದೆ ನೀ ಕೊಂದೆ, ಪಿಂತಿರುಗು ನಡೆ ಬೇಗಲೆಲೆ ಮನೆಗೆ ಲಕ್ಷ್ಮಣ, ಪಿಂತಿರುಗು ನಡೆ ಬೇಗಲೆಲೆ ಮನೆಗೆ, ಶಿವ ಶಿವ ಸೂರ್ಯವೋದುವೋ ಸೂರ್ಯವೋದೆವೋ ನಾಂ ನಿಶಾಚರರ ಕೈತಬಕಗೆ, ಶಿವ ಶಿವ ನಿಶಾಚರರ ಕೈತವಕೆ ಸೂರ್ಯವೋದೆವೋ, ಶೀಘ್ರ ಸಂಕ್ಷೇಪದಿಂ ತಂ ತಂ ನಡೆದುದಂ ಮಾತಾಡುತ್ತಿರುವರು, ಧಾವಿಸಿದರ್ ಅತಿಜಬದಿ ಪಂಚವಟಿ ಪರ್ಣಕುಟಿಗೆ, ಅತಿಜಬದಿ ಧಾವಿಸಿದರ್ ಪಂಚವಟಿ ಪರ್ಣಕುಟಿಗೆ. ಮಹಾಕಾವ್ಯದ ಕಥಾ ವೃತ್ತಾಂತ ನಮಗೆ ಗೊತ್ತಿರುವಂಥದ್ದೇ. ರಾಮಾಯಣ ಗೊತ್ತಿಲ್ಲದೆ ಇರುವ ಭಾರತೀಯರಿದ್ದರೆ ನನ್ನ ಪಾಲಿಗಂತೂ ಅವರು ಭಾರತೀಯರಲ್ಲ. ಹಾಗಾಗಿ ರಾಮಾಯಣ ಗೊತ್ತೇ ಇರಬೇಕು. ಆದರೆ ಆ ರಾಮ ಕಥೆಯ ವಿವರಗಳು ಇವೆಯಲ್ಲ, ಅದನ್ನು ಕವಿ ಕಾಣಿಸುವ ಬಗೆ ಇದೆಯಲ್ಲ, ಅದು ತುಂಬ ದೊಡ್ಡದು. ಇಂಥ ಕಾವ್ಯ ಬರೆಯುವಾಗ ಕಥೆ ಹೇಳಲೇಬೇಕು. ಕಥೆಯನ್ನು ಹೇಳುವುದರೊಳಗೆ ವಿಶೇಷ ಸ್ವಾರಸ್ಯ ಇಲ್ಲ. ಕಾರಣ ಮುನ್ನ ವಾಲ್ಮೀಕಿ ಉಳಿದ ಕಥೆಯಾದೊಡಂ ಅದು ಕಥೆ ಆಗಿರುವಂಥದ್ದೇ. ಅದು ಪಂಜರದ ಪಳಮೆ. ಅದರೊಳಗೆ ಇವರ ಹೊಸ ಕಲ್ಪನೆಯ ವರ್ಣನೆಯ ಪ್ರಾಣ ನವಪಕ್ಷಿಯನ್ನು ತುಂಬಬೇಕಾಗಿದೆ. ಈ ದೃಷ್ಟಿಯಿಂದ ನೋಡಿದಾಗ ಕವಿಯ ಬಾಧ್ಯತೆ ವರ್ಣನೆಗಳಲ್ಲಿ ವಿಶೇಷವಾಗಿದೆ. ಆ ಕಾರಣದಿಂದಲೇ ಅಂಥ ಸಂದರ್ಭಗಳನ್ನೇ ನಾನು ಜಾಸ್ತಿ ತೆಗೆದುಕೊಂಡಿದ್ದೀನಿ. ಮುಂದೆಯೂ ಕೂಡ ಕಥೆಯ ಸಂಬಂಧಪಟ್ಟ ವಿವರಗಳು ಹೆಚ್ಚಾಗಿ ಕಾಣಿಸ್ತಾ ಇಲ್ವಲ್ಲ ಅಂತ ಯಾರೂ ಬೇಸರ ಪಡಬೇಕಾಗಿಲ್ಲ. ಕುವೆಂಪುವರ ವೈಶಿಷ್ಟ್ಯ ಎಲ್ಲಿದೆ ಮತ್ತು ಅದು ಕಾವ್ಯ ಧರ್ಮಕ್ಕೆ ರಸಧರ್ಮಕ್ಕೆ ಎಷ್ಟು ಚೆನ್ನಾಗಿ ಹೊಂದಿಕೊಳ್ಳುತ್ತದೆ ಅಥವಾ ಹೊಂದಿಕೊಳ್ಳದೇ ಇದ್ದರೆ ಅದು ಯಾಕೆ ಅನ್ನುವುದನ್ನು ನೋಡಬೇಕು. ಲಕ್ಷ್ಮಣ ರಾಮನನ್ನು ಹುಡುಕಿಕೊಂಡು ಬಂದ. ರಾಮ ತಕ್ಷಣವೇ ಕೇಳ್ತಾನೆ, ನೀನು ಯಾಕೆ ಬಂದೆ ಅಂತ. ರೈಟ್ ಆನರಬಲ್ ವಿ ಶ್ರೀನಿವಾಸ ಶಾಸ್ತ್ರಿಗಳು ರಾಮ ತಾನು ಹೇಳಿದ ಕೆಲಸ ಮಾಡದೇ ಇದ್ದವರನ್ನು ಬಿಡುವುದೇ ಇಲ್ಲ. ಮೊದಲು ಕೇಳೋ ಪ್ರಶ್ನೆನೇ ನೀನು ಯಾತಕ್ಕೆ ಬಿಟ್ಟು ಬಂದೆ ಅಂತ. ನಾನು ಹೇಳಿದ್ನಲ್ಲ, ನೀನು ಯಾಕೆ ಬಂದೆ. ಕೋಪಸ್ಯ ವಶಮಾಪನ್ನ ನಾಕರೋರ್ ಮಮ ಶಾಸನಂ ಅಂತಲೇ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾನೆ. ನೀನು ಹಠ ಮಾಡ್ಕೊಂಡ್ಬಿಟ್ಟೆ, ನಿನಗೆ ಬಿಂಕ ಹೆಚ್ಚಾಯಿತು, ನಿನ್ನ ಪ್ರೆಸ್ಟೀಜ್ ಹೆಚ್ಚಾಯಿತು, ಅದಕ್ಕೋಸ್ಕರ ನೀನು ಬಂದೆ. ನಾನು ಹೇಳಿದಂತೆ ಇರಬೇಕಾಗಿತ್ತು, ಅಲ್ಲೇ ಇದ್ದಿರಬೇಕಾಗಿತ್ತು ಅಂತ. ಅವಳು ಪ್ರಾಣವೇ ತೆಕ್ಕೊಳ್ತೀನಿ ಅಂತಳಲ್ಲ, ಅಂದರೆ ಏನೋ ಪಕ್ಕದಲ್ಲಿ ಇದ್ದಿರಬೇಕಾಗಿತ್ತು, ಹೋದೆ ಅಂತ ಪಕ್ಕದಲ್ಲೆಲ್ಲೋ ಬಚ್ಚಿಟ್ಕೊಂಡಿರಬೇಕಾಗಿತ್ತು. ಈ ರೀತಿಯಾದದ್ದು ರಾಮನ ದೃಷ್ಟಿ. ಅಂದರೆ ಅವನು ಅಮೋಘ ಕ್ರೋಧಹರ್ಷಣ. ಅವನು ಹೇಳಿದ ಮಾತನ್ನು ಕೇಳದೇ ಇದ್ದರೆ ಸುಮ್ಮನೆ ಬಿಡುವಂಥವನಲ್ಲ. ಪಾಪ ಲಕ್ಷ್ಮಣನಿಗೆ ಇತ್ತ ದರಿ ಅತ್ತ ಪುಲಿ, ಈ ರೀತಿಯಾದಂಥ ಸಂಕಟ. ಹಾಗಾಗಿ ನಾವೆಲ್ಲ ಮೋಸ ಹೋದವಪ್ಪ ರಾಕ್ಷಸರ ಮಾಯೆಯಿಂದ, ಬಾ ಬೇಗ ಅಂತ ಶೀಘ್ರ ಸಂಕ್ಷೇಪದಿ ತಮ್ಮ ನಡೆದುದಂ ಮಾತಾಡುತ್ತಿರುವರಂ ಧಾವಿಸಿದರ ಅತಿಜವದಿ ಪಂಚವಟಿ ಪರ್ಣಕುಟಿಗೆ ಬೇಗ ಬರ್ತಾರೆ. ಆ ಸಂದರ್ಭದಲ್ಲಿ ವಾಚನಕ್ಕೆ ಅತೀತವಾದಂಥ ಪುಡಿ 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 ಮಾತುಗಳ ಸಂವಾದಗಳು ತುಂಬ ಬರ್ತವೆ. ನಾವು ಅದನ್ನು ನೋಡೋಕ್ಕಾಗ್ತಾ ಇಲ್ಲ. ಏಕೆಂದರೆ ವಾಚನ ತುಂಬ ಕಷ್ಟ. ಒಂದೊಂದು ಮಾತಿಗೂ ಒಂದೊಂದು ರಾಗ ಬದಲಾಯಿಸಬೇಕು, ಆಗದೆ ಹೋಗುತ್ತೆ. ಇಲ್ಲದೇ ಇದ್ದರೆ ಅದು ಬರೀ ಪಠನ ಆಗುತ್ತೆ, ವಾಚನ ಆಗೋದಿಲ್ಲ. ಒಟ್ಟಿನಲ್ಲಿ ಖಾಲಿ ಶೂನ್ಯವಾದಂಥ ಆ ಪರ್ಣಶಾಲೆ, ಮುರಿದು ಬಿದ್ದಂಥ ಬಳ್ಳಿ, ಅದನ್ನು ನೋಡ್ತಾರೆ. ನಿಡುಚಾಚಿ ಕೆಡದಿದ್ದ ಬಳ್ಳಿದೋಳಿನ ಬೆಚ್ಚು ಸಾಕ್ಷಿಯಂ, ಬೆಚ್ಚಿ ಬಿದ್ದ ಸಾಕ್ಷಿಯನ್ನು ನೋಡ್ತಾ ಇದ್ದಾರೆ. ಎಲ್ಲೂ ಇಲ್ಲ. ಬಂದುದಲ್ಲದೆ ದೇವಿ ಓಗೊಂಡಳಿಲ್ಲ. ಮೂಲೆ ಮೂಲೆಯ ನರಸಿ ನೋಡಿದನು. ಸಂಧಿ ಸಂಧಿಯವಳು ಇಣಿಕಿ ಚಾಪೆ ಮಣೆಗಳನ್ನೆತ್ತಿ ಅಲ್ಲಿದ್ದಾಳ ಇಲ್ಲಿದ್ದಾಳ ಅಂತ ನಮಗೆ ಒಂದನ್ನು ಕಳ್ಕೊಂಡು ಬಿಟ್ಟರೆ ಅದು ಎಲ್ಲಿರೋಕ್ಕೆ ಸಾಧ್ಯ ಅಂತ ಗೊತ್ತಾಗೋಲ್ಲ. ನಮ್ಮಮ್ಮ ಮನೆ ಬೀಗದ ಕೈ ಹಾಗೆ ಹುಡುಕೋರು, ಪೆಟ್ಟಿಗೆ ಬೀಗದ ಕೈ ಹಾಗೆ ಹುಡುಕೋರು. ಮನೆ ಮುಂದಿನ ಗೇಟಿಂದ ಹಿಂದೆ ಕಸಬರಕೆ ಇಟ್ಟಿರೋವರೆಗೆ ಎಲ್ಲ ಜಾಗವೂ ಹುಡುಕ್ಬಿಡೋರು. ಯಾಕೆಂದರೆ ಆ ಸಂದರ್ಭದಲ್ಲಿ ವ್ಯಾಕುಲತೆ ವ್ಯಗ್ರತೆಯಿಂದ ರಾಮ ಆದರೇನು ನಮ್ಮಮ್ಮ ಆದರೇನು ಒಂದೇ ಸ್ಥಿತಿ, ಮಾನವರ ಗತಿ. ಇದು ಕವಿ ತೋರಿಸ್ತಕ್ಕಂಥ ಬೆಳಕು. ಲಕ್ಷ್ಮಣ ಪಾಪ ತನ್ನಣ್ಣನ ರುದ್ರ ದುಸ್ಥಿತಿಗೆ ತಾಳ್ಮೆ ತಾಳ್ಮೆ ಹೇ ಆರ್ಯ, ದೇವಿ ಗೋದಾವರಿಗೆ ಗೋದಾವರಿಗೆ ದಿಟಂ ಅಂತ ಅಲ್ಲಿಗೆ ಓಡ್ತಾನೆ. ಅಂದರೆ ಮುಳುಗುವನಿಗೆ ಹುಲ್ಲು ಕಡ್ಡಿ ಆಧಾರ ಅಂತ ಅಲ್ಲಿರಬಹುದು ಅನ್ನೋ ಕಲ್ಪನೆಯೇ ಸಮಾಧಾನ ಕೊಡುತ್ತೆ. ಆದರೆ ಅದು ಪೂರ್ತಿ ಸಮಾಧಾನ ಕೊಟ್ಟಿಲ್ಲ ಅಂತ ಅಲ್ಲಿಗೆ ಓಡಬೇಕು. ಮತ್ತು ಅದು ಹುಸಿಯಾಗಿಬಿಟ್ರೆ ಗತಿ ಏನು ಅಂತ ಕಳವಳದಿಂದ ಒದ್ದಾಡಬೇಕು. ಇವೆಲ್ಲ ಉಂಟು.
ಹೀಗೆ ಒದ್ದಾಡ್ತಾ ದಿಕ್ಕುಗಳಿಗೆ ಹತಾಶ ಆಗಿ ಭ್ರಮಿಷ್ಠನಾಗಿ ಉನ್ಮತ್ತನಾಗಿ ಅಶಾಂತನಾಗಿ ರಾಮ ತತ್ತರಿಸ್ತಾ ಇದ್ದಾನೆ. ಸೀತೆ, ಓ ಸೀತೆ, ಸೀತೆ, ಓ ಸೀತೆ, ಓ ಸೀತೆ, ಓ ಸೀತೆ, ಓ ಸೀತೆ, ಓ ಕಿವಿಗೊಟ್ಟದಂ ಸತಿಯ ಮಾರುತ್ತರಂ ಗೆತ್ತು ಸೀತೆ, ಓ ಸೀತೆ, ಓ ಸತಿಯ ಮಾರುತ್ತರಂ ಗೆತ್ತು ತಾಳಿದನು ಮುದಮಂ ಅರಣ್ಯದ ತಂಪರಿದು ಹುಡುಕ ತೊಡಗಿದನ್ ಇಣುಕುತಲ್ಲಲ್ಲಿ ಇಣುಕುತಲ್ಲಲ್ಲಿ ಸೀತೆ, ಓ ಸೀತೆ, ಕಾಣದಿರೆ ತಮ್ಮ ಗೊರೆದನು ಸನ್ನೆಗಣ್ ಮಾಡಿ ಕಂಡೆಯ ಸೌಮಿತ್ರಿ ಮೈಥಿಲೆಯ ಮಾಯೆಯಂ ಪುಸಿಯಲ್ತು ದಿಟಮಾಕೆ ಭೂಮಿ ಜಾತೆಯೇ ಬಲಂ ತಾಯ್ಮರೆಗೆ ಮಗು ನಿಂತು ಕಣ್ಣು ಮುಚ್ಚಾಲೆಯಾಡುವ ಒಲೆ ನಮ್ಮೊಡನ್ ಅಣಕವಾಡುತ್ತಿಗಳಲ್ತೆ ತಮ್ಮ ಸೌಮಿತ್ರಿ ದಿಟಮಾಕೆ ಭೂಮಿ ಜಾತೆಯೇ ಬಲಂ ಶೈಲಗತೆ ತಾನೊರ್ಮೆ ಕಾಂತಾರಗತೆಯೊರ್ಮೆ ತರುಗತೆಯೊರ್ಮೆ ವರ್ಮೆ ಖಗಗತೆ ವರ್ಮೆ ಮೃಗಗತೆ ತರಂಗಗತೆ ಇನ್ನೊರ್ಮೆ ವರ್ಮೆ ಖಂಜನ ಪಕ್ಷಿ ಕೂಜಿತಳ್ ವರ್ಮೆ ಕೋಕಿಲ ಕಂಠ ಭಾಷಿತಳ್ ಅದೋ ಅಲ್ಲಿ ಸುಸಮೀರ ಲೋಲ ಕುಸುಮಿತ ಲತಾ ರಾಜಿತಳ್ ಅಗೋ ನೋಡಲ್ಲಿ ಸುಸಮೀರ ಲೋಲ ಕುಸುಮಿತ ಲತಾ ರಾಜಿತಳ್ ಇದೋ ಇಲ್ಲಿ ಕಣ್ಬರಿಗರವೆ ಏಕೆ ಲಕ್ಷ್ಮಣ ಲಕ್ಷ್ಮಣ ಕಣ್ಬನಿಗರವೆ ಏಕೆ ರಘುವರನ ಲಘುವರ್ತನೋನ್ಮಾದಮಂ ನೋಡಿ ಗದ್ಗದಿಸು ತೂರ್ಮಿಳೇಶಂ ಗದ್ಗದಿಸುತ್ತ ಊರ್ಮಿಳೇಶಂ. ರಾಮ ಉನ್ಮತ್ತನಂತೆ ಆಗಿದ್ದಾನೆ. ಸೀತೆಯೇ ಎಲ್ಲಿ ಬಚ್ಚಿಟ್ಟುಕೊಂಡಿದ್ದಾಳೋ, ಎಲ್ಲಿ ಮರೆಯಾಗಿ ವಿನೋದವನ್ನು ನೋಡ್ತಾ ಇದ್ದಾಳೋ ಅಂತ. ಆ ಸಂದರ್ಭ ಹಾಗಲ್ಲ ಅಂತ ಅವನಿಗೆ ಆಗ ಗೊತ್ತಾಗಲಿಲ್ಲ. ಯಾಕೆ? ಅವನು ಮನುಷ್ಯ ಮಾತ್ರ ಅಲ್ಲ, ಪ್ರೀತಿ ಕಾತರ ವಾತ್ಸಲ್ಯ ಎಲ್ಲ ತುಂಬಿಕೊಂಡ ಮನುಷ್ಯ. ತುಂಬ ಜನ ಎಂಥ ಒಂದು ಅವಿವೇಕ ಮಾಡ್ತಾರೆ ಅಂತಂದರೆ, ರಾಮನಿಗೆ ಸೀತೆಯ ಮೇಲೆ ಒಂದು ಎಳ್ಳಷ್ಟು ಪ್ರೀತಿ ಇರಲಿಲ್ಲ, ಅವನು ತುಂಬ ನೀಚ, ನೃಶಂಸ, ಕಲ್ಲದೆಯವನು ಅಂತೆಲ್ಲ. ಈ ಥರ ಗೋಳಾಡೋದನ್ನು ನೋಡಿ ಅವನಿಗೆ ಬುದ್ಧಿಯೇ ಇರಲಿಲ್ಲ, ಸ್ಥೈರ್ಯವೇ ಇರಲಿಲ್ಲ, ಗಟ್ಟಿತನವೇ ಇರಲಿಲ್ಲ ಅಂತಲೂ. ಇದಕ್ಕೇನಾದರೂ ಅರ್ಥ ಇದೆಯಾ, ಅಳತೆ ಇದೆಯಾ? ಇಷ್ಟು ಕುಸುಮ ಕೋಮಲನಾದವನು, ಅಷ್ಟು ವಜ್ರ ಕಠೋರನಾದವನು, ಲೋಕೋತ್ತರ ಚಾರಿತ್ರ ಅಂದರೆ ಅದೇ ತಾನೇ. ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಲೋಕೋತ್ತರಾಣಾಂ ಚೇತಾಂಸಿ ಕೋಹಿ ವಿಜ್ಞಾತು ಮರ್ಹತಿ ಅಂತ ಬಹುಭೂತಿ ಹೇಳಿದ್ದು ಇದಕ್ಕೆ ಅಲ್ವಾ. ಸೀತೆಯ ಬಗೆಗೆ ಇಷ್ಟು ಕಳವಳವನ್ನು ಪಡ್ತಾನೆ, ಮತ್ತು ಅಷ್ಟು ಕಠೋರವಾದ ನಿರ್ಧಾರವನ್ನು ಕೈಗೊಳ್ತಾನೆ. ಅದು ಹೇಗಾಗುತ್ತೆ ಅಂತಂದರೆ ಅದು ಬಹಳ ಸೊಗಸಾಗಿದೆ. ಪೇಶ್ವೆಗಳ ವರ್ಗದವರು ಯಾರು ಅನಿಸುತ್ತೆ, ಬಾಜೇರಾಯನೋ ಯಾರೋ ಇರಬೇಕು, ನನಗೆ ಸರಿಯಾಗಿ ಹೆಸರೀಗ ನೆನಪಿಗೆ ಬರ್ತಾ ಇಲ್ಲ.
ಒಮ್ಮೆ ಆತನಿಗೆ ಆಯುಷ್ಕರ್ಮ ಮಾಡ್ತಾ ಇದ್ದರೆ ಆ ಕ್ಷೌರಿಕನ ಕತ್ತಿಯ ಒಂದು ಸ್ವಲ್ಪ ಘಾಸಿಯಾಗಿ ಕೆನ್ನೆಯ ಮೇಲೆ ರಕ್ತ ಬಂತಂತೆ. ಹಾ ಅಂತಂದನಂತೆ. ತತ್ಕ್ಷಣವೇ ಆ ಕ್ಷೌರಿಕ, ಏನು ಮಹಾಸ್ವಾಮಿ, ಯುದ್ಧದಲ್ಲೆಲ್ಲ ಎಂತೆಂಥ ವೀರಾಧಿವೀರರ ಖಡ್ಗದ ದಾಳಿಯನ್ನು ಎದುರಿಸಿದವರು ಈ ನನ್ನ ಸಣ್ಣ ಕತ್ತಿಯ ನೋವಿಗೆ ಹೀಗೆ ಆಡಿಬಿಟ್ರಲ್ಲ ಅಂತ ಸುಮ್ಮನೆ ಇದ್ದರಂತೆ. ಕ್ಷೌರ ಮುಗಿಯಿತು. ಒಳಗೆ ಹೋಗಿ ನಿನಗೆ ಹಣ ಕೊಡ್ತೀನಿ ಅಂತ ಹೇಳಿ ದೊಡ್ಡ ಖಡ್ಗವನ್ನು ತಂದು ಅವನ ಕಾಲ ಮೇಲೆ ತಮ್ಮ ಕಾಲನ್ನು ಇಟ್ಟು ಎರಡೂ ಕಾಲನ್ನು ಭೇದಿಸಿಕೊಂಡು ಆ ಖಡ್ಗ ನೆಲಕ್ಕೆ ಹೋಗಿ ಚುಚ್ಚಿಕೊಳ್ಳೋ ಥರ ಒತ್ತಿ ಹಿಡಿದ್ರಂತೆ. ಇವರು ಒಂದು ಸ್ವಲ್ಪವೂ ಚೀತ್ಕಾರ ಮಾಡ್ತಾ ಇಲ್ಲ. ಅವನು ದಿಗ್ದಿಗಂತರಾಳಗಳಿಗೆ ಮುಟ್ಟುವಂತೆ ಚೀತ್ಕಾರ ಮಾಡ್ತಾ ಇದ್ದಾನೆ ಕ್ಷೌರಿಕ. ಆಮೇಲೆ ಹೇಳಿದ್ರಂತೆ, ನೋಡು, ಇದು ಯುದ್ಧದಲ್ಲಿ ನಾವು ತಿನ್ನುವ ಏಟು ಅಂತ. ನಮಗೆ ಯುದ್ಧ ಅಂತ ಗೊತ್ತಿರುತ್ತೆ. ಈ ಕತ್ತಿ ಏಟನ್ನು ನಾವು ತಾಳ್ತೀವಿ ಅಂತ ನಿನ್ನ ಕ್ಷೌರದ ಏಟನ್ನು ತಾಳಬೇಕು ಅಂತ ಏನು ನಿಯಮ ಇಲ್ಲ ಅಂತ. ಹಾಗೆ ಸಂದರ್ಭಗಳಿಗೆ ತಕ್ಕಂತೆ ನಾವು ಕೂಡ ನಿಭಾಯಿಸ್ತೀವಿ. ಇದರಿಂದ ನೋಡ್ಬಿಟ್ಟು ಎಲ್ಲ ಕಡೆಗೂ ಅಂತ ಮಾಡೋದ್ರೊಳಗೆ ಏನಿದೆ ಸ್ವಾರಸ್ಯ, ಏನಿದೆ ವಿವೇಕ. ಮತ್ತು ರಾಮ ಸೀತೆಗಾಗಿ ಎಷ್ಟು ಪ್ರೀತಿಯಿಂದ ಇದ್ದವನಾದ್ದರಿಂದಲೇ ಸೀತೆಗೆ ಅಂಥ ಪರೀಕ್ಷೆಯನ್ನು ಕೊಡಬಲ್ಲವನಾದ. ಆ ಪ್ರೀತಿಯ ಆಳಕ್ಕೆ, ಆ ಪ್ರೀತಿಯ ಅಗಲಕ್ಕೆ ಆ ರೀತಿಯಾದ ಸ್ಥೈರ್ಯ ಉಂಟು. ಸೀತೆಗೂ ಇದೆ. ನಮಗೆ ಆ ಥರ ಇಲ್ಲವೂ ಇಲ್ಲ. ಕೆಟ್ಟ ಗಾದೆ, ಆದರೆ ಬಹಳ ಚೆನ್ನಾಗಿರುವಂಥ ಗಾದೆ ಇದೆ. ಅದರ ಪೂರ್ವಾರ್ಧ ಮಾತ್ರ ಹೇಳ್ತೀನಿ, ತಿಂದ ಬಾಯಲ್ಲ ಅಷ್ಟೇ. ರಾಮಾದಿಗಳನ್ನು ಅಪಲಾಪ ಮಾಡೋರದು ಅಷ್ಟೇ, ಇನ್ನೇನಲ್ಲ. ಯಾವುದೂ ಅನುಭವಿಸಿ ಗೊತ್ತಿಲ್ಲ ಅವರಿಗೆ. ಯೋಗವಾಗಲಿ ಭೋಗವಾಗಲಿ ಗೊತ್ತಾ, ಯಾವುದೂ ಗಟ್ಟಿಯಾಗಿ ಅನುಭವಿಸಿಲ್ಲ. ಗಾಢವಾಗಿ, ನಿರ್ಭರವಾಗಿ, ಇಂಟೆನ್ಸ್ ಆಗಿ ಫೀಲ್ ಮಾಡಿದ್ರೆ ಬರುತ್ತೆ. ರಾಮ ಎರಡು ಕಡೆ ಮಾಡಿದ್ದು ಕೂಡ ಅನ್ಯಾಯದ್ದಲ್ಲ, ಅಸಂಭಾವ್ಯವಾದದ್ದಲ್ಲ. ಸಂಭಾವ್ಯವಾದದ್ದು, ನ್ಯಾಯವಾದದ್ದು. ಅದು ಧರ್ಮಾತಿರಿಕ್ತವಾದದ್ದಲ್ಲ, ಧರ್ಮದ ಚೌಕಟ್ಟಿನ ಒಳಗೆ ಬರುವಂಥದ್ದು. ಮಾನವ ಧರ್ಮ ಅಲ್ಲಿ ತುಂಬ ಉಜ್ವಲವಾಗಿ ಪ್ರಸ್ಫುಟವಾಗಿ ಕಾಣ್ತಾ ಇದೆ ಅಂತ ಗೊತ್ತಾಗುತ್ತೆ. ಅವನಿಗೆ ಒಂದು ರೀತಿ ಭ್ರಮೆ ಆಗಿಬಿಡುತ್ತೆ. ವಾಲ್ಮೀಕಿ ರಾಮಾಯಣದಲ್ಲಂತೂ ಒಂದೊಂದು ಹೂಗಳ ಅರಳುವಿಕೆಯಲ್ಲಿ ಕೂಡ ಸೀತೆಯ ನಗುವನ್ನು ಕಂಡು, ಎಲ್ಲಿ ಮರೆಯಾಗಿದ್ದೀಯಾ, ಈ ಥರ ನೀನು ನನ್ನನ್ನು ಗೋಳಾಡಿಸುವುದು ಸರಿಯಾ ಅಂತೆಲ್ಲ ಕೇಳ್ತಾನೆ. ಇಷ್ಟು ಗೋಳಾಟ ವಾಲ್ಮೀಕಿ ಮಾಡಿದ್ದನ್ನು ನೋಡಿಯೇ ಭೋಜರಾಜ ಈ ಥರ ಮಾಡಬಾರ್ದು, ಇಷ್ಟು ರಾಮನ್ನು ಗೋಳಾಡಿಸಬಾರ್ದು, ವಾಲ್ಮೀಕ ಗರ್ಭ ಮುನಿರೇವ ಕಠೋರ ಚೇತಾಹ ಅಂದುಬಿಡ್ತಾನೆ. ನಾನು ವರ್ಣನೆ ಮಾಡೋಲ್ಲ ಇದನ್ನು, ಕಠೋರ ಹೃದಯನಾದ ವಾಲ್ಮೀಕಿ ವರ್ಣಿಸಿದ್ದಾನೆ, ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತಂದುಬಿಟ್ಟ. ನಮ್ಮ ನಾಗಚಂದ್ರ ಬಹಳ ಚೆನ್ನಾಗಿ ಹೇಳ್ತಾನಲ್ಲ, ಕಲಹಂ ಸಾಲಸ ಯಾನಯಂ ಪಿಕರವ ಪ್ರಖ್ಯಾತಯಂ ಸೀತೆಯಂ. ನೀವು ನೋಡಿದ್ರ, ಯಾರ್ಯಾರು ನೋಡಿದ್ರಿ ಅಂತ ದಿಕ್ಕು ದಿಕ್ಕಲ್ಲಿ ಕೆಡ್ತಾನೆ. ಹಾಂ, ಮದಾಳಿ ಕುಲಮೆ ಕನ್ನೈದಿಲೆ ಕಿಲಮೆ. ಸೀತೆಯನ್ನು ಒಬ್ಬೊಬ್ಬರನ್ನು ನೋಡಿ ಕೇಳ್ತಾನೆ. ಒಂದು ಭ್ರಮರ ಇರಬಹುದು, ಒಂದು ನವಿಲಿರ್ಬೋದು, ಒಂದು ಗಿಳಿ ಇರಬಹುದು, ಅಲ್ಲಲ್ಲಿ ಆಕೆಯ ಗುಣಧರ್ಮಗಳನ್ನು ಕಾಣ್ತಾನೆ. ವಾಲ್ಮೀಕಿ ಮೊದಲ ಬಾರಿಗೆ ಈ ರೀತಿಯಾದ ಕಾವ್ಯ ಬರೆಯೋಕ್ಕೆ ಹೊರಟಾಗ ಯಾವ ಮಾಡಲ್ಲೂ ಇಲ್ಲದೆ ಇದ್ದಾಗ ಇಂಥ ಅದ್ಭುತವಾದ ಕ್ರಿಯೇಷನ್ ಮಾಡಿರೋದು. ಮುಂದೆ ಕಾಳಿದಾಸನು ಅನಾಮತ್ತಾಗಿ ವಿಕ್ರಮ ಋಷಿಯದ 4ನೇ ಅಂಕದಲ್ಲಿ ಇದನ್ನು ಹಾಗೆ ಆರಿಸಿಕೊಂಡ. ಮಹರ್ಷಿಗಳ ಮೇಲಿನ ಗೌರವದಿಂದಲೇ ಪ್ರಾಯ ಕಚ್ಚಿತ್ ಕ್ಷಿತಿಭೃತಾಂನಾಥ ರಮ್ಯಾರಾಮ ವನೋದ್ದೇಶೆ ಮಯಾ ವಿರಹಿತಾತ್ವಯ ಅನ್ನೋ ಶ್ಲೋಕವನ್ನು ಹಾಗೇ ರಾಮಾಯಣದಿಂದ ತೆಗೆದುಕೊಂಡ. ಒಂದು ಬೆಟ್ಟವನ್ನು ಕೇಳ್ತಾನೆ, ಸೀತೆ ಎಲ್ಲಿ ಹೋದಳು ನೀನಾದರೂ ಹೇಳ್ತೀಯಾ ಅಂತ. ಪ್ರತಿಯೊಬ್ಬರನ್ನೂ ಕೇಳ್ತಾನೆ. ಈ ಮಟ್ಟದ ಉನ್ಮಾದ ರಾಮನದಾಗಿದೆ. ಜೊತೆಗೆ ಸೀತೆ ಇದ್ದಾಳೆ ಅನ್ನುವಂಥ ಒಂದು ಭ್ರಮಿಷ್ಠ ವರ್ತನೆ. ಅದನ್ನು ನೋಡಿ ಲಕ್ಷ್ಮಣನಿಗೆ ಕಳವಳ. ಸಮತೆಗೆಟ್ಟುದೇ ನಿನ್ನ ಮೇರು ಸಮ ಸುಸ್ಥಿರತೆ. ಏನಿದು, ಯಾವ ಭಾವಭ್ರಾಂತಿಗೆ ನೀನು ಒಳಗಾಗಿದ್ದೀಯಾ ಅಂತ. ಆಗ ನೋಡಿ ರಾಮ, ನೆನವವೋಲ್ ಪೋದ ಭವಮಂ ನಿಂತು ಜಾನಿಸಿದನ ರಾಮನೋರ್ ಕರುವಿಟ್ಟ ವಿಗ್ರಹಂ ಬೋಲ್ ಮೌನದಿಂದಿದ್ದು. ಹೀಗೆ ರಾಮನ ಲಕ್ಷ್ಮಣನ ಸಂವಾದದ ಒದ್ದಾಟಗಳು ಬಹಳ ವಿಲಕ್ಷಣವಾಗಿ ಬರುತ್ತೆ ಅಂತ ನಾವು ಅಂದುಕೋಬೇಕಿಲ್ಲ. ಅದು ರಸಕ್ಕೆ, ಭಾವಕ್ಕೆ ಸಹಜವಾಗಿರ್ತಕ್ಕಂಥದ್ದೇ ಆಗಿದೆ. ಮತ್ತು ಲಕ್ಷ್ಮಣನಿಗೆ ರಾಮ ಈಗ ತನ್ನ ನಿರ್ಣಯವನ್ನು ಒಂದು ಹೇಳ್ತಾನೆ. ಅದು ಯಾವುದು? ಮತ್ತೆ ಮಾನವ ಸಹಜವಾದದ್ದು. ಲಕ್ಷ್ಮಣ ತಿಳಿತೀಗಳ ಖಳಖಗಮೆ ಕಾರಣಂ ಸತಿಯಿಲ್ಲೆಮಗೆ. ಅಯ್ಯೋ ಅಣ್ಣಯ್ಯ ಏನ್ ಮಾತನಾಡುತ್ತಿಗೆ,
ಸಾಕು ಬಿಡು ಸೌಮಿತ್ರಿ. ಜಗಮನಿತು ಮಾ ಕೈಕೆ ಕೈತವ ಮದರ ಹೃದಯಂ ಪಸುಮೊಗದ ಬಗ್ಗನ ಕೂಳನಾಥನ ಕುಲಕ್ಕೆ ತಕ್ಕುದ ನೆನೆಗಳ್ದುದಾರಣಹದ್ದು. ಅಯ್ಯೋ ಹಾ ದುರುಳ ಪರ್ದಿಗೆ ಮರುಳವೋದೆಳೆ ದಿಲೀಪ ಕುಲ ಸಂಭವನ ಸತಿ. ಕೊಲ್ವೆನಾಥನಂ ನೀಚನಂ ಮಾರೀಚಗಿಂಬಿಗಿಲ್ ಪಾಪಿಯಂ. ಜವನೆಡೆಗೆ ಜವದಿಂದೆ ಕಳುಗದಿರೆ ಸುಡಲಿ ನನ್ನೀ ಬಾಳ್ಕೆ. ಜವನೆಡೆಗೆ ಜವದಿಂದ ಕಳುಗದಿರೆ ಸುಡಲಿ ನನ್ನೀ ಬಾಳ್ಕೆ. ಲಕ್ಷ್ಮಣನಿಗೆ ರಾಮ ಉನ್ಮತ್ತನಾಗಿ ಜಟಾಯುನ ಮೇಲಿನ ಅಧಿಕ್ಷೇಪವನ್ನು ಹೇಳ್ತಾನೆ. ನಮಗೆ ಬೇಸರ ಆದಾಗ ಯಾರು ಎಂಥದ್ದು ಅಂತ ಕೂಡ ಲೆಕ್ಕಿಸದೆ ಆಕ್ಷೇಪದ ಮಾತನ್ನು ಆಡಿಬಿಡ್ತೀವಿ. ಕ್ರೋಧಸ್ಯ ವಶಮಾಪನ್ನ ಅಷ್ಟೇ ರಾಮ ಕೂಡ. ಏನು ಮಾಡೋದು, ಆ ಸಂದರ್ಭ ಆಗಿತ್ತು. ಆದರೆ ತತ್ಕ್ಷಣದಲ್ಲಿ ಅವನು ಅದನ್ನು ಸಂವರಣ ಮಾಡಿಕೊಂಡು ಪ್ರಕೃತಸ್ಥನಾಗ್ತಾನೆ. ಅದು ತುಂಬ ವಿಶೇಷವಾದದ್ದು. ತುಂಬ ಜನಕ್ಕಾಗೋಲ್ಲ, ಬಹಳ ದೀರ್ಘದ್ವೇಷಿಗಳು. ರಾಮ ದೀರ್ಘದ್ವೇಷಿ ಅಲ್ಲ, ಅದನ್ನು ಗಮನಿಸಬೇಕು. ಅವನ ಗುಣಶೀಲಗಳನ್ನು ವರ್ಣಿಸ್ತಾ ವಾಲ್ಮೀಕಿ ಮಹರ್ಷಿಗಳು ಅಮೋಘ ಕ್ರೋಧಹರ್ಷಣ ಅಂದಂತೆ ಸ್ವದೋಷ ಪರದೋಷವಿತ್ತಂತ ಕೂಡ ಹೇಳ್ತಾರೆ. ತನ್ನ ಮತ್ತು ಬೇರೆಯವರ ಲೋಪದೋಷಗಳ ಗಮನ ಇದ್ದವನು ಅಂತ ಅವನು ಹೇಳ್ತಾನೆ. ಅದೇ ಹದ್ದು ಮಾಡಿರ್ತಕ್ಕಂಥ ಕೆಲಸ ಜಗಮನಿತು ಮಾ ಕೈಕೆ. ಈ ಜಗತ್ತೆಲ್ಲ ಕೈಕೇಯರೇ ತುಂಬ ಹೋಗಿದ್ದಾರೆ ಅಂತ. ಅಲ್ಲಿ ಕೂಡ ಸಕಾಮಾಭವ ಕೈಕೇಯಿ ಅನ್ನುವ ಮಾತನ್ನು ಆಡ್ತಾನೆ. ಕೈಕೇಯಿಯೇ ನಿನಗೆ ತೃಪ್ತಿ ಆಯಿತಾ ಅಂತ. ನಾವು ಎಷ್ಟು ಸಂಸ್ಕಾರದಿಂದ ನಮ್ಮ ವರ್ತನೆಯ ಸುಸಂಸ್ಕೃತಿಯಿಂದ ನಾವು ನಯವನ್ನು ಮಾಡಿಕೊಂಡರೂ ಕೂಡ ಆಳದಲ್ಲಿ ಯಾವುದೋ ಖೇದ, ಯಾವುದೋ ಬೇಸರ, ಯಾವುದೋ ದ್ವೇಷ, ಯಾವುದೋ ನೋವಿರುತ್ತೆ. ಅದು ಸಕಾಲದಲ್ಲಿ ಬಂದು ಮೇಲಕ್ಕೆ ಕೆರಳಿಬಿಡುತ್ತೆ. ಅದರಿಂದಲೇ ಡಿ ವಿ ಜಿಯವರು ಹೇಳ್ತಾರೆ, ಬದುಕಿನಲ್ಲಿ ಮೇಲೆ ತಿಳಿಯನ್ನು ಹೀರಿಕೊಂಡು ಕೆಳಗಡೆ ಗಸಿಯನ್ನು ಉಳಿಸಬೇಕು, ಬಾಳು ಮಷ್ಟು ಅದನ್ನು ಕಲಕಬಾರದು ಅಂತ ಹೇಳಿಬಿಟ್ಟು. ಕೆಳಕ್ಕೆ ಬಂದಾಗ ಮತ್ತೆ ಕೆಸರಾಗುತ್ತೆ. ಕೈಕೇಯಿಯ ಬಗ್ಗೆ ರಾಮನಿಗಿದೆ ಮನಸ್ಸಿನ ಅಸಮಾಧಾನ ಉಂಟು, ನಮಗಿದ್ದೇ ಇರುತ್ತೆ. ಅದನ್ನು ಬಿಡೋಕ್ಕಾಗೋದಿಲ್ಲ. ಅದನ್ನು ಎಕ್ಸ್ಪ್ರೆಸ್ ಮಾಡಿಬಿಡೋದೇ ಒಳ್ಳೆಯದು. ಅದನ್ನು ಆ ಕಾಲದಲ್ಲಿ ಬಂದಾಗ ಹೇಳಿ ಹಗುರಾಗಿಬಿಟ್ರೆ ಸರಿಯಾಗುತ್ತೆ. ಉದಾಹರಣೆಗೆ ಒಂದು ಹೇಳ್ತೀನಿ. ಹಿಂದೂ ಮುಸ್ಲಿಮರ ಬಗ್ಗೆ ಬೇಕಾದಷ್ಟು ಮೇಲೆ ಎಷ್ಟು ತಿಪ್ಪೆ ಸಾರಿಸಿದರೂ ಪ್ರಯೋಜನಕ್ಕೆ ಬರೋಲ್ಲ. ಅವರು ಒಪ್ಪಿಕೊಳ್ಳಲೇಬೇಕು. ಇಸ್ಲಾಮಿನ ದೌರ್ಜನ್ಯ ಸನಾತನ ಧರ್ಮವನ್ನು, ಭಾರತವನ್ನು ಸಾಕಷ್ಟು ತ್ರಾಸಗೊಳಿಸಿದೆ ಅಂತ ಒಮ್ಮೆ ಅವರು ಪ್ರಾಂಜಲವಾಗಿ ಹೇಳಿಬಿಟ್ರೆ ಎಷ್ಟೋ ಕಹಿಗಳು ಕಡಿಮೆ ಆಗುತ್ತೆ. ಅದಕ್ಕೆ ಅಡ್ಡಿ ಬರುವಂತೆ ನಮ್ಮ ಸೆಕ್ಯುಲರ್ ಸಾರ್ವಭೌಮರುಗಳು ಬೇಕಾದಷ್ಟು ತಿಪ್ಪೆ ಸಾರಿಸುವಂಥದ್ದನ್ನು ಮಾಡ್ತಲೇ ಇದ್ದಾರೆ. ಅದು ಇನ್ನಷ್ಟು ಮತ್ತಷ್ಟು ಉಲ್ಬಣವಾಗುತ್ತೆ, ಪ್ರಕೋಪಕ್ಕೆ ತರುತ್ತೆ. ಅದನ್ನು ಒಪ್ಪಿಕೊಳ್ಳಬೇಕು. ಬೇರೆ ಗತಿ ಇಲ್ಲ. ಹೌದಪ್ಪ, ನಾವು ಮಾಡಿದ್ವಿ, ಈಗ ಬಿಟ್ವಿ ಅದನ್ನು ಅಂತನ್ನುವುದನ್ನು ವರ್ತನೆಯಿಂದ ತೋರಿಸಬೇಕು. ಆ ಥರದ ಹಲವು ಸಂದರ್ಭಗಳು ಬರುತ್ತವೆ ಕೂಡ. ಬಂದಾಗ ನಾವು ಕಾಯ್ದುಕೊಳ್ಳಬೇಕು. ರಾಮ ದೊಡ್ಡವನಾದದ್ದು ಇಲ್ಲಿ. ಅವನು ತಾನು ಕೈಕೇಯಿಯ ಬಗೆಗಿನ ಕಹಿಯನ್ನು ಹೊರಹಾಕಿಕೊಂಡಂತೆಯೇ ಕೈಕೇಯಿಯನ್ನು ಗೌರವಿಸುವುದನ್ನು ಕಲಿತ. ಅದು ಪ್ರಾಂಜಲವಾದ ಗೌರವ ಕೊಟ್ಟಿದ್ದು. ಇದನ್ನು ಕಂಡಾಗ ನಮಗೆ ಗೊತ್ತಾಗುತ್ತೆ ರಾಮಾಯಣದಂಥ ಕಾವ್ಯಗಳು ಯಾವ ರೀತಿ ಮಾನವ ಸಂಸ್ಕಾರ ಮಾಡಬಲ್ಲವು ಅಂತ. ವಸ್ತುಸ್ಥಿತಿಯಲ್ಲಿ ಆದಂಥ ಏರುಪೇರುಗಳನ್ನು ಹೌದು ಅಂತ ಒಪ್ಪಿಕೊಳ್ಳಬೇಕು. ಆಮೇಲೆ ಅದಕ್ಕೆ ಬೇರೆ ಕ್ಲಾಸ್ಗಳು ಆದರೆ, ಇದರೆ, ಬಟ್, ಗಿಟ್, ಇಫ್, ದನ್ ಅದೆಲ್ಲ ಬೇಡ. ಆಮೇಲೆ ಮೊದಲು ಹೌದು, ನನಗೆ ನೀವು ಅಂದಾಗ ಬೇಜಾರಾಯಿತು ಅಂತಂದುಬಿಟ್ರೆ ಆಯಿತು. ಆಮೇಲೆ ಆ ಬೇಜಾರನ್ನು ಮರೆತು ವರ್ತಿಸಬೇಕಾದಂಥ ಬಾಧ್ಯತೆಯೂ ಉಂಟು. ಇಲ್ಲಿ ಜಟಾಯುವಿನ ಬಗ್ಗೆ ಅವನು ಕಟುವಾದ ಮಾತಾಡಿದ್ದಾನೆ. ಆ ಎಲ್ಲ ಸಾಧ್ಯತೆಯೂ ಹಾಗೆ ಇದೆ. ಅವನ ಜೊತೆಗೆ ತನ್ನ ಬುದ್ಧಿಯನ್ನು ತನ್ನ ಕೈನಲ್ಲಿಟ್ಟುಕೊಂಡಿಲ್ಲ ಕೂಡ ರಾಮ. ಮಾರೀಚಗಿಂ ಬಿಗಿಲ್ ಪಾಪಿ ಅಂತೆಲ್ಲ ಹೇಳಿಬಿಟ್ಟು ಅವನನ್ನು ನರಕಕ್ಕೆ ಕಳಿಸ್ತೀನಿ ಅಂತ ಹೊರಟಾಗ ಅಲ್ಲಿ ಏನಿದ್ದದ್ದು ಹುಡುಕಿಕೊಂಡು ಹೋದಂತೆ ಅಲ್ಲಿ ಕಿಡಿಕಿಡಿ ಪೊಳೆದುದೇನೋ ಕೌತುಕಂ ನೋಡಿದರ್ ಕಂಡರು ಜಟಾಯು ನಖಘಾತಕ್ಕೆ ಕೆದರಿ ಚೆಲ್ಲಿದ ಮಣಿಯ ಅಲಂಕೃತಿಯನು ಆ ರಾವಣನ ವಿಮಾನದ ಲಲನೆಯ ನೆಲೆಗೆ ಮೊದಲ ಸಾಕ್ಷಿತಾಂ ದಿಟಮೈಸೆ ಲಭಿಸಿತ್ತೆಂಬೂಹೆಯಂ ನೆಚ್ಚುದಿಸಿ ಮುಂಬರಿದರಿದೋ ಮತ್ತೆ ಓಡಿದರು. ನೋಡ್ತಾರೆ, 1, 2 ಗರಿಗಳು ಬಿದ್ದಿರುತ್ತವೆ, ಗೊತ್ತಾಗುತ್ತೆ.
ಪದಗದೆಯ ಘಾತಕ್ಕೆ ಕೆಡೆದ ಪುಷ್ಪಕದ ಕನಕ ಲಘು ಘಂಟಿಕಾ ಸ್ತಂಭಕಂ ಕಂಡರು ಜಟಾಯು ಪದಗದೆಯ ಘಾತಕ್ಕೆ ಕೆಡೆದ ಪುಷ್ಪಕದ ಕನಕ ಲಘು ಘಂಟಿಕಾ ಸ್ತವಕಮಂ ಮತ್ತಂತ ಗುರು ಗಾತ್ರದೊಂದೆರಳ್ ಮೂರ್ನಾಲ್ಕು ಐದಾರು ಗರಿಗಳಂ ಏನಿದವು ಸೌಮಿತ್ರಿ ಸಾಹಸಿ ಜಟಾಯುವಂ ಬೈದನ್ನಯಂ ಎಂದು ತೋರುತ್ತಿದೆ. ಏನಿದು ಸೌಮಿತ್ರಿ ಸಾಹಸಿ ಜಟಾಯುವಂ ಬೈದುದನ್ನಯಮೆಂದು ತೋರುತ್ತಿದೆ. ರಾಮನಂತಾಡುತ್ತಿರೆ ಮುಂಬರಿದ ಲಕ್ಷ್ಮಣಂ ಚೀತ್ಕರಿಸಿದನ್. ಅಯ್ಯೋ ಅಣ್ಣಯ್ಯ ನೋಡಿದರ್ ಕಂಡರು ಜಟಾಯುವಂ ಮಡುಗಟ್ಟಿನಿಂದ ಕೆನ್ನೀರ ಕೆಸರೊಳ್ಮಿಂದ ಕಡಿದ ರಂಕೆಯ ಪರಿದ ತಿಪ್ಪುಳಗತಾಯುಮಂ ಕೋಪಮನಿತುಂ ರಾಮಗನುತಾಪಮಪ್ಪಂತೆ ಕರುಳಿರುದುದಾ ಘೋರ ದರ್ಶನಂ ಕರುಳಿರಿದುದಾ ಘೋರ ದರ್ಶನಂ ಕರುಳಿರುದುದಾ ಘೋರ ದರ್ಶನಂ. ಅದು ನೋಡಿದರು ರಾವಣನ ಪುಷ್ಪಕ ವಿಮಾನದ ಆ ಘಂಟಾಲಂಕಾರ ಜಾರಿ ಬಿದ್ದಿದೆ. ಇದು ನೋಡಿದರು 1, 2, 3, 4, 5 ಗರಿಗಳು ಬಿದ್ದಿವೆ. ಇದು ಆ ಪಿಕ್ಚರೈಸೇಷನ್ ಇದೆಯಲ್ಲ, ಕಣ್ಣಿಗೆ ಕಟ್ಟುವಂತೆ ಚಿತ್ರಣ ಮಾಡಿಕೊಡುವುದು ಕಾವ್ಯದಲ್ಲಿ ಬಹಳ ಮುಖ್ಯ. ಅಷ್ಟನ್ನು ಶಬ್ದಾರ್ಥಗಳಿಂದಲೇ ಸಾಧಿಸಬೇಕಾಗಿದೆ, ಬೇರೆ ಇನ್ಯಾವ ಸಾಧನವೂ ಇಲ್ಲ. ಈಗ ಒಂದು ಸಿನಿಮಾಗೆ ಎಷ್ಟು ಸಾಧನ ಸಂಪನ್ಮೂಲ ಇರುತ್ತೆ. ಒಂದು ಕ್ಯಾಮ್ರಾ ಏನೆಲ್ಲ ಮಾಡಬಲ್ಲದು, ಗಿರ್ರಂತ ತಿರುಗಿಸಿ ಹತ್ತಿರಕ್ಕೆ ತಕ್ಷಣವೇ ಹೋಗಿ ಝೂಮ್ ಮಾಡಿ ಕ್ಲೋಸಪ್ ಮಾಡಿ ದೂರಕ್ಕೆ ಬಂದು ಟಾಲಿ, ಹೀಗೆ ಏನೆಲ್ಲ ಕ್ಯಾಮರಾದ ಆ್ಯಂಗಲ್ಸ್ ಉಂಟು. ಆದರೆ ಇವು ಯಾವುದೂ ಇಲ್ಲದೆ ಕವಿ ಅಷ್ಟನ್ನು ಪ್ರತಿಭಾಕ್ಷಿಯಿಂದ ಮಾಡಬೇಕು. ಮೊದಲು ಆ ಗಂಟೆಯ ಅಲಂಕಾರಗಳು ಜಾರಿ ಬಿದ್ದದ್ದು, ಅವನ ರೆಕ್ಕೆಗಳ ಹೆಜ್ಜೆಯ ಘಾತದಿಂದ ಬಿದ್ದದ್ದನ್ನು ನೋಡಿದರು. ಮತ್ತು ಆ ಸೆಣಸಿಕೆಯ ಸಂಗ್ರಾಮದ ಕಾಲದಲ್ಲಿ ಉದುರು ಬಿದ್ದ ಗರಿಗಳನ್ನು ನೋಡಿದರು. ಆಮೇಲೆ ಜಟಾಯುವನ್ನು ಕಂಡರು. ಇದು ವರ್ಣನೀಯ ವಿಷಯದಲ್ಲಿ ತನ್ಮಯೀಭವನತ್ವ ಬಂದಾಗ ಕವಿ ಮಾಡತಕ್ಕಂಥದ್ದು. ವಿ ಕೆ ಗೋಕಾಕೃತರಾದರೆ ದಬಾರಂತ ಹದ್ದು ಬಿದ್ದಿದ್ದನ್ನೇ ವರ್ಣಿಸ್ತಾ ಇದ್ರು. ಅವ್ರಿಗೆ ಈ ಸೂಕ್ಷ್ಮಗಳು ಕಾಣಿಸುವುದೇ ಇಲ್ಲ ಪಾಪ. ಅವರು ದೊಡ್ಡ ವಿದ್ವಾಂಸರಷ್ಟೇ ಹೊರತು ಕವಿ ಅಲ್ಲ. ಆ ಸೂಕ್ಷ್ಮತೆಗಳವರಿಗೆ ಗೊತ್ತಾಗೋದಿಲ್ಲ. ನಮಗೆ ಕಲ್ಪನೆಯನ್ನು ಬೆರೆಸಿಕೊಳ್ಳಬೇಕು, ಹಾಗೆ ಬೆರೆಸಿಕೊಳ್ಳದೇ ಇದ್ದರೆ ಕಾವ್ಯ ಕಾಣೋಲ್ಲ. ಇಬ್ಬರು ಜ್ಯೋತಿಷಿಗಳಿದ್ದರಂತೆ, ಯಾರು ಶ್ರೇಷ್ಠ ಅಂತ ಸ್ಪರ್ಧೆ ಬಂತು. ಆಗ ಮಹಾರಾಜ ಹೇಳಿದ್ರಂತೆ, ಇನ್ನು 1-2 ಗಂಟೆಯಲ್ಲಿ ಏನಾಗುತ್ತೆ ಅಂತ ಅನ್ನೋದನ್ನು ಹೇಳಿ ಅಂತ. ಇಬ್ಬರು ಹೇಳಿದ್ರಂತೆ, ಜೋರಾಗಿ ಮಳೆ ಬರುತ್ತೆ, ಆಕಾಶದಿಂದ ಒಂದು ಮೀನು ಬೀಳುತ್ತೆ, ಅದು ನಮ್ಮ ಸಿಂಹದ್ವಾರದ ಹತ್ತಿರ ಇರುತ್ತೆ ಅಂತ. ಬೆಳ್ಳಗಿರುವ ಮೀನು ಅಂತ ಮೊದಲ ಜ್ಯೋತಿಷಿ ಹೇಳ್ದ. ಎರಡನೇ ಜ್ಯೋತಿಷಿ ಸಿಂಹದ್ವಾರದ ಹತ್ತಿರ ಅಲ್ಲ, ಸ್ವಲ್ಪ ದೂರ ಬೀಳುತ್ತೆ, ಅದು ಕಪ್ಪಗಿರುತ್ತೆ ಅಂತ. ಸ್ವಲ್ಪ ವ್ಯತ್ಯಾಸ ಇದೆ, ಇನ್ನು ಮಿಕ್ಕಿದ್ದೆಲ್ಲ ಸರಿಯಾಗಿದೆ. 1 ಗಂಟೆ 2 ಗಂಟೆ ಹೊತ್ತಿಗೆ ಜೋರು ಮಳೆ ಬಂತು. ಆಲೆಕಲ್ಲಿನ ಗುಡುಗು ಸಿಡಿಲಿನ ಜೋರು ಮಳೆ ಬಂತು. ಎಲ್ಲಿಂದಲೂ ಮೀನು ಬಿದ್ದಿದೆ, ಸಿಂಹದ್ವಾರದ ಸ್ವಲ್ಪ ದೂರದಲ್ಲಿದೆ, ಅದು ಕಪ್ಪಗಿದೆ, ಹತ್ತಿರದಲ್ಲಿಲ್ಲ ಅಂತ ಆಮೇಲೆ ಗೊತ್ತಾಯಿತು. ಅದು ಹೇಗೆ? ಬಿದ್ದದ್ದು ಮೀನೇ ಹೌದು, ಬೆಳ್ಳಗೆ ಹೌದು, ಸಿಂಹದ್ವಾರದ ಬಳಿಯೇ ಹೌದು. ಆದರೆ ಸಜೀವವಾದ ಮೀನು ಬೆಳ್ಳಗಿದ್ದದ್ದು ಬಿದ್ದದ್ದು ನೀರಿಂದ ಆಚೆ ಬಂದದ್ದಲ್ವ, ತಟಪಟಿಸಿ ಹೊರಳಾಡುವಾಗ ಆಚೆ ಕಡೆಗೆ ಹೋಗಿದೆ, ದೂರಕ್ಕೆ ಬಿದ್ದಿದೆ, ಅಲ್ಲಿ ಕೆಸರಿದೆ. ಆ ಸಿಂಹದ್ವಾರದ ಹತ್ತಿರ ಕಪ್ಪು ಮಣ್ಣು, ಆ ಕಪ್ಪು ಮಣ್ಣಲ್ಲಿ ಹೊರಳಾಡಿ ಅದು ಕೂಡ ಕಪ್ಪಾಗಿದೆ. ಜ್ಯೋತಿಷ ಹೇಳಿದ್ದಷ್ಟನ್ನೇ ಮೊದಲನೇವನು ಹೇಳಿದರೆ, ಜ್ಯೋತಿಷದ ಜೊತೆಗೆ ಕಲ್ಪನೆಯನ್ನು, ಲೌಕಿಕ ಜ್ಞಾನವನ್ನು ಬೆರೆಸಿದ್ದು ಎರಡನೆಯವನು ವಿಶೇಷ. ಗಜಾರೋಹಣ ಲಾಭ ಉಂಟು, ಅಶ್ವಾರೋಹಣ ಯೋಗ ಉಂಟು ಅಂತ ಜ್ಯೋತಿಷದಲ್ಲಿ ಹೇಳಿದರೆ ಈಗಲೂ ಅದು ಹೇಳೋದಕ್ಕಾಗತ್ತಾ? ಉತ್ತರ ಭಾರತೀಯರು ಮದುವೆಗೆ ಕುದುರೆಯನ್ನು ಕರ್ಕೊಂಡು ಬರೋ ಸಂಪ್ರದಾಯ ಇಟ್ಟಿದ್ದಾರೆ, ಅದು ಬಿಟ್ಟರೆ ನಮ್ಮಲ್ಲಿ ಇಲ್ಲವೇ ಇಲ್ಲ ಅಶ್ವಾರೋಹಣ. ಇನ್ನು ಗಜಾರೋಹಣ ಎಲ್ಲಿಂದ ಬರೋದಕ್ಕೆ ಸಾಧ್ಯ? ಮಜಾರೋಹಣ. ಹಾಗಾಗಿ ಮಾಡರ್ನ್ ಟೈಮ್ಗೆ 2 ವೀಲರು 4 ವೀಲರು ಅಂತ ಅನ್ನಬೇಕಾಗತ್ತೆ. ಇದು ಯಾವ ವರಾಹಮಿಹಿರ ಆಗಲಿ ಮತ್ತಿನ್ಯಾರೇ ಆಗಲಿ ಕರೆಕ್ಷನ್ ಫ್ಯಾಕ್ಟ್ರ್ ಕೊಟ್ಟಿದ್ದಲ್ಲ, ನಾವು ಮಾಡಿಕೊಳ್ಳಬೇಕಾದದ್ದು. ಹೀಗೆ ಲೌಕಿಕವನ್ನು ಕಂಡು ಮಾಡಿಕೊಳ್ಳಬೇಕು. ಇದೆಲ್ಲ ಕೂಡ ಕವಿಗೆ ಬೇಕಾಗುತ್ತದೆ. ಅದನ್ನು ಕಣ್ಣಿಗೆ ಕಟ್ಟಿದಂತೆ ಚಿತ್ರಿಸಿಕೊಳ್ಳುವಂಥ ಶಕ್ತಿ ಬೇಕು. ಆಮೇಲೆ ನೋಡಿ, ಕೆನ್ನೀರ ಕೆಸರಲ್ಲಿ ಕಡಿದ ರಂಕೆಯ ಪರಿದ ತಿಪ್ಪುಳದ ಗತಾಯುವನ್ನು ಕಂಡಾಗ ಕೋಪವಷ್ಟು ಅನುತಾಪವಾಯಿತು ರಾಮನಿಗೆ ಅಂತ.
ಅಲ್ಲಿ ಅವನು ದೊಡ್ಡವನು. ಅನ್ಯಯಂ ಗೈದೆ ಸೌಮಿತ್ರೆ, ನಾನು ಅನ್ಯಾಯ ಮಾಡಿಬಿಟ್ನಲ್ಲ ಆ ಒಂದು ಪಕ್ಷಿಯನ್ನು ಬೈದು ಅಂತ ಪಶ್ಚಾತ್ತಾಪ ಪಡ್ತಾನೆ. ಅಲ್ಲಿಗೆ ಸುಮ್ಮನೆ ಆಗೋದಿಲ್ಲ, ಇನ್ನು ಎಷ್ಟು ದೊಡ್ಡ ರೀತಿಯಲ್ಲಿ ಪರಿತಾಪ ಪಡ್ತಾನೆ ಅನ್ನೋದನ್ನು ನೋಡ್ಬೋದು. ಕರುಳಿರಿದುದ ಘೋರ ದರ್ಶನಂ ಅಂಥೇಳಿ ಸುಮಾರು ಏನಿಲ್ಲ ಅಂತಂದರೂ ಒಂದು ಹತ್ತಿರಕ್ಕೆ 60 ಪಂಕ್ತಿಗಳಷ್ಟು ನಡೆದಾದ ಒಂದು ಮಹೋಪಮೆಯನ್ನು ಕೊಡ್ತಾರೆ. ಹಿಂದೆಯೇ ಹೇಳಿತ್ತು, ಹೊಮ್ಯಾರಿಕ್ ಸಿಮಿಲಿ ಅಥವಾ ಎಪಿಕ್ ಸಿಮಿಲಿ ಅಂತ ಪಾಶ್ಚಾತ್ಯ ಸಾಹಿತ್ಯ ಪ್ರಪಂಚದಲ್ಲಿ ಪ್ರಖ್ಯಾತವಾದದ್ದು ಮಹಾಕಾವ್ಯದ ಮಹೋಪಮೆ. ಭಾರತದಲ್ಲಿ ಅದನ್ನು ಮೊದಲಿಗೆ ಬಳಸಿದ್ದು ಮೈಖೇಲ್ ಮಧುಸೂದನ ದತ್ತ ತನ್ನ ಮೇಘನಾದ ವಧ ಅನ್ನುವ ಬಂಗಾಳಿ ಕಾವ್ಯಕ್ಕೆ. ಕನ್ನಡದ ಮಟ್ಟಿಗೆ ಕುವೆಂಪು ಅವರೇ ಮೊದಲಿಗೆ ಬಳಸಿದರು. ಈ ಹೆಸರು ಅವರೇ ಕೊಟ್ಟರು. ಅದರ ಬಗ್ಗೆ ಒಂದು ಒಳ್ಳೆಯ ಲೇಖನವನ್ನು ಬರೆದರು, ಮಹೋಪಮೆ ಅಂತ. ಅಂದರೆ ಒಂದೆರಡು ಮಾತಿನಲ್ಲಿ ಹೋಲಿಸುವುದಲ್ಲದೆ ಒಂದು ಇಡೀ ಪ್ರಕರಣವನ್ನು ಕೊಟ್ಟು ಹೋಲಿಸ್ತಕ್ಕಂಥದ್ದು. ಜಟಾಯು ಬಿದ್ದದ್ದು ಎಂಥದ್ದಾಯಿತು ಅಂತಂದರೆ, ದೊಡ್ಡ ಕಾಡಿನಲ್ಲಿ ಸಹ್ಯಾದ್ರಿ ಪರ್ವತ ಶ್ರೇಣಿಯ ಒಂದು ದೊಡ್ಡ ಬೆಟ್ಟ ಸಾಲಿನಲ್ಲಿ ಒಂದು ಎತ್ತರವಾದ ಅಷ್ಟೇ ಗಾತ್ರವಾದ ಮರ. ಆ ಮರವನ್ನು ಆ ಹತ್ತಿರದ ಗ್ರಾಮದ ಹೆಗ್ಗಡೆಯೊಬ್ಬ ಆಳುಗಳನ್ನು ಕಳಿಸಿ ಕತ್ತರಿಸ್ತಾನೆ, ಬುಡ ಕಡಿದು ಬೀಳುವಂತೆ ಮಾಡ್ತಾನೆ. ಆ ಬೆಟ್ಟದ ತಪ್ಪಲಿನ ಮರ ಹೇಗಿತ್ತು, ಎಷ್ಟು ಭವ್ಯವಾಗಿತ್ತು, ಅದು ಬುಡ ಕಡಿದು ಬಿದ್ದದ್ದು ಎಷ್ಟು ಘೋರವಾದಂಥ ಸಂದರ್ಭವಾಯಿತು. ಆ ರೀತಿ ಜಟಾಯು ಬಿದ್ದದ್ದಾಗಿತ್ತು. ಆ ಬುಡ ಕಡಿದು ಬಿದ್ದ ಮರವನ್ನು ಕಂಡಾಗ ಪ್ರಕೃತಿ ಪ್ರಿಯನಿಗಾಗುವ ನೋವೇ ಗಿರಿವನ ಪ್ರಿಯನಾದ ರಾಮನಿಗೂ ಜಟಾಯುವು ಗತಾಯುವಾಗಿರುವುದನ್ನು ಕಂಡಾಗ ಆದ ದುಃಖ. ಇಷ್ಟು ಸ್ಥೂಲ ತಾತ್ಪರ್ಯ. ಅದರ ಸ್ವಾರಸ್ಯವನ್ನು ಇನ್ನು ತಾವೇ ನೋಡಿ. ಸಖ್ಯಾದ್ರಿಶಿಖರ ವಿಸೃತ ವಿಪಿನ ಮಧ್ಯೆ ಶತಮಾನತತಿ ಮೈಗೊಂಡು ಮೂಡಿತೆನೆ. ಗುರುಗಾತ್ರ ಭವ್ಯದಿಂ ಪರ್ವತ ಸಹೋದರತೆಯಾಂತುದು ವಿಯಚ್ಚುಂಬಿ ಭೈರವ ಬೃಹತ್ತರುವರಂ. ವಿಯಚ್ಚುಂಬಿ ಭೈರವ ಬೃಹತ್ತರುವರಂ. ಆ ವನಸ್ಪತಿಗೆ ಗೌರವಂ ದೋರ್ದು ಬೆಸಗೆಯೇ. ಆ ವನಸ್ಪತಿಗೆ ಗೌರವಂ ದೋರ್ದು ಬೆಸಗೈವಳಾರಣ್ಯ ಸತಿ. ನಾಗರಿಕ ನಗರಂ ಮಹಾಕವಿಯ ನೋಲೈಸಿ ಮನ್ನಣೆಯ ನೀವಂತೆವೋ. ವಿಹರಿಸಿದರೆನಿತೆನಿತೋ ಸಾರಿ ತಣಿಯದೆ ಬಂದು ವಿಹರಿಸುವರಿಂದು ಮಾತರು ಶಿರದಮರ ನಂದನದಿ ನಿಂದು ರವಿ ಇಂದು ಉದಯಾಸ್ತ ಸಂಧ್ಯೆ. ವಿಹರಿಸಿದರೆನಿತೆನಿತೋ ಸಾರಿ ಚೈತ್ರರುಂ ಎನಿತೋ ಬಂದಿಲ್ಲಿ ನೀಡಿಗರು. ಶುಕ ಚಂಚರೀಕ ಪಿಕರಿಂಚರದ ನೈವೇದ್ಯಮಂ. ವರ್ಷ ಶತರಿಲ್ಲಿಗೈ ತಂದು ಮಿಂಚು ದೀವಿಗೆ ಬಿಡಿದು ಸಿಡಿಲ ತಂಬಟ ಬಡಿದು ಮೇಘ ಕುಂಭಗಳಿಂದ ಅಭಿಷೇಕಮಂ ಗೈದರಾಬೂರುಗ ನೃಪೇಂದ್ರಂಗ. ಅಭಿಷೇಕಂ ಗೈದರ ಭೂರುಗ ನೃಪೇಂದ್ರಂಗ. ಹೇಮಂತ ಶಿಶಿರರುಂ ಶ್ವೇತ ಛತ್ರಿಯನೆತ್ತಿ ಶ್ವೇತಾಂಬರಂ ಸುತ್ತಿ ಶ್ವೇತ ಚಾಮರ ವೀಸಿ ಮಂಜಿ ನಿರ್ಬಣಿಮಣಿಯ ಶ್ವೇತ ಮುತ್ತಿನ ತಾರಾಹಾರದಿಂ ಸಿಂಗರಿಸಿ ಸೇವಿಸಿಗರ ತರು ಮಹಾರಾಜನಂ. ಪ್ರಕೃತಿ ದೇವಿಯುಂ ಗ್ರೀಷ್ಮದಾತಪತಾಪಮಂ ಕಳೆಯೇ
ತಾಂಡವಂ ಕುಣಿವ ಭೈರವ ಭುಜಾದಂಡ ಸಮಬಾಕು ಶಾಖೆಯ ತಳಿರನುಯ್ಯಾಲಯಂ ಏರಿ ರಮಿಸುವಳ್ ಮಂದ ಮಾರುತ ಭೋಗಮಂ. ಇಂತು ಸಹ್ಯರಸ ಋಷಿ ದೃಷ್ಟಿ ಸೃಷ್ಟಿಯೇ ಬೃಹತ್ತಾಗಿ ನಿಂತ ಮಹದ್ವೃಕ್ಷಮಂ. ಇಂತು ಸಹ್ಯರಸ ಋಷಿ ದೃಷ್ಟಿ ಸೃಷ್ಟಿಯೇ ಬೃಹತ್ತಾಗಿ ನಿಂತ ಮಹದ್ವೃಕ್ಷಮಂ. ದುರ್ಗದರ ಮನೆಯ ಪೆರ್ಗಡೆಯ ನೇಮಿಸಿದ ಪರಶುಧರ ರೈತಂದು ಕಡಿಯಲನು ಗೈದಪ. ದುರ್ಗದರ ಮನೆಯ ಪೆರ್ಗಡೆಯ ನೇಮಿಸಿದ ಪಶುಧರ ರೈತಂದು ಕಡಿಯಲನು ಗೈದರ್. ಈ ಪರ್ವತ ಶ್ರೇಣಿಯ ನಡುವಿನಲ್ಲಿ ಆ ತಪ್ಪಲಿನಲ್ಲಿ ಶತಶತಮಾನಗಳ ಸಾಕ್ಷಿಯಂತೆ ಮಹಾಸಮುನ್ನತವಾದ ವೃಕ್ಷರಾಜ ಇತ್ತು ಅಂತನ್ನೋದ್ರಿಂದ ಆರಂಭ ಮಾಡ್ತಾರೆ. ಇವರು ಸಹ್ಯಾದ್ರಿಯವರಲ್ವ, ಅದಕ್ಕೆ ಸಹ್ಯಾದ್ರಿಯನ್ನು ಬಿಡೋಲ್ಲ. ಶತಮಾನ ತತಿ ಮೈಗೊಂಡು ಮೂಡಿತೇನೆ, ಶತಮಾನಗಳೇನೆ ಮೈದಾಳಿವೆಯೋ ಎಂಬಂತೆ ಆ ಪರ್ವತದ ಮಧ್ಯೆ ಆ ದೊಡ್ಡ ಮರ ಇತ್ತು. ಅದು ಪರ್ವತದ ಸಹೋದರತೆಯ ಅಂಥದ್ದು ಗುರುಗಾತ್ರ ಭವ್ಯತೆಯಿಂದ ಅಂತ. ಅದರ ಗಾತ್ರ ಎತ್ತರದಿಂದ ಅದು ಪರ್ವತಗಳಿಗೆ ಸಹೋದರನಂತೆ ಇತ್ತು ಅನ್ನುವ ಒಂದು ಅದ್ಭುತವಾದ ಉತ್ಪ್ರೇಕ್ಷೆಯನ್ನು ಮಾಡ್ತಾರೆ. ಅದು ವಿಯಚ್ಚುಂಬಿ ಭೈರವ ಬೃಹತ್ತರುವರಂ, ಆ ವನಸ್ಪತಿಗೆ ಗೌರವಂ ತೋರ್ದು ಬೆಸಗೆ ಇವಳ ಅರಣ್ಯಕ ಸತಿ ನಾಗರಿಕ ನಗರಂ ಮಹಾಕವಿಯನ್ನು ಓಲೈಸಿ ಮನ್ನಣೆಯ ನೀವಂತೆ. ಮತ್ತು ಕಾವ್ಯದ ಹೋಲಿಕೆಯನ್ನು ಮಾಡ್ತಾರೆ. ನಾಗರಿಕ ಸಮಾಜ ಮಹಾಕವಿಗೆ ಗೌರವ ಕೊಡುವಂತೆ ವನದೇವತೆ ಈ ಒಂದು ಪರ್ವತೋಪಮವಾದ ವೃಕ್ಷರಾಜನಿಗೆ ಗೌರವ ಕೊಡ್ತಾ ಇದ್ಲು ಅಂತ. ಅಲ್ಲಿ ಎಷ್ಟೋ ಬಾರಿ ಬಂದು ವಿಹರಿಸಿ ಮನ ತಣೀದೇ ಹೋದಂಥವರಾಗಿದ್ದರು ಸೂರ್ಯಚಂದ್ರರು. ಹಗಲು ഇരുಳು ಸೂರ್ಯಚಂದ್ರರ ಸಂಚಾರ, ಸಂಧ್ಯಾಕಾಲದ ಸಂಚಾರ ಇದೆಲ್ಲ ಇರ್ತಾ ಇತ್ತು. ಅದು ಎಂಥದ್ದು, ತರುಶಿರದ ಅಮರನಂದನದಿ ನಿಂದು ರವಿ ಇಂದು ಉದಯ ಅಸ್ತ ಸಂಧ್ಯೆ. ಇನ್ನು ಋತುಗಳು ದಿನ ಆಗುವಂಥದ್ದು ಹಗಲು ರಾತ್ರಿಗಳ ಸಂಕೇತದಿಂದ ಸೂರ್ಯಚಂದ್ರರು ಬಂದರು. ಅದು ಕಾಲದ ಒಂದು ಅಳತೆ. ಕಾಲದ ಮತ್ತೊಂದು ಅಳತೆ ಋತುಮಾನ. ಅದೆಷ್ಟು ಚೈತ್ರರು ಬಂದು ಇಲ್ಲಿ ಶುಕ ಚಂಚರೀಕ ಪಿಕದ ಇಂಚರದ ನೈವೇದ್ಯವನ್ನು ನೀಡಿದ್ದಾರೆ ಅಂತ. ಒಂದೊಂದು ವಸಂತ ಬಂದಾಗಲೂ ಕೋಗಿಲೆಯ ಕುಕಿಲು, ತುಂಬಿಗಳ ಝಂಕಾರ, ಗಿಳಿಗಳ ಮಾತು ಅವೆಲ್ಲವನ್ನು ಆ ಧ್ವನಿಯ ನೈವೇದ್ಯ, ನಾದ ನೈವೇದ್ಯವನ್ನು ಪರ್ವತ ಶ್ರೇಣಿಯಂತಿರುವ ಆ ವೃಕ್ಷರಾಜನಿಗೆ ಕೊಟ್ಟಿದೆ. ಮತ್ತು ವರ್ಷಶತ ರೈತಂದು ಎಷ್ಟು ನೂರಾರು ಮಳೆಗಾಲಗಳು ಬಂದು ಮಿಂಚು ದೀವಿಗೆ ಬಿಡಿದು ಸಿಡಿಲ ತಂಬಟೆ ಬಡಿದು ಮೇಘ ಕುಂಭಗಳಿಂದ ಅಭಿಷೇಕಮಂಗೈದರು. ಆ ವೃಕ್ಷರಾಜನಿಗೆ ಮಿಂಚಿನ ದೀವಟಿಗೆಯಲ್ಲಿ ಸಿಡಿಲ ಗುಡುಗಿನ ತಮಟೆಗಳನ್ನು ಹೊಡೆದು ದಿವ್ಯಾಭಿಷೇಕಗಳನ್ನು ಎಷ್ಟು ಬಾರಿ ಮಾಡಿದ್ದಾರೆ. ಆ ಭೂರಹ ನೃಪೇಂದ್ರಂಗೆ ಹೇಮಂತ ಶಿಷ್ಯರು ಬಂದು ಆ ಹಿಮದ ಶ್ವೇತಛತ್ರವನ್ನು, ಆ ಹಿಮದ ಶ್ವೇತಾಂಬರವನ್ನು ಸುತ್ತಿ ಇಬ್ಬನಿಯ ಮಂಜಿನ ಮಣಿಗಳ ಮುತ್ತಿನ ಹಾರಗಳನ್ನು ಹಾಕಿ ಎಷ್ಟು ಬಾರಿ ಸೇವನೆ ಮಾಡಿದ್ದಾರೆ. ಇನ್ನು ಈ ಪ್ರಕೃತಿ ದೇವಿ ಗ್ರೀಷ್ಮದ ಆ ಭಯಾನಕ ತಾಪವನ್ನು ಕಳ್ಕೊಳ್ಳೋದಿಕ್ಕೆ ಅಂತ ಇದರ ನೆರಳಲ್ಲಿ ಎಷ್ಟು ನೆಲೆಯಾಗಿದ್ದಾಳೆ. ಈ ತಾಂಡವಂ ಕುಡಿದ ಭೈರವ ಭುಜ ದಂಡಸಮ ಬಾಹುಶಾಖಿಯ ತಳಿರು ನುಯ್ಯಾಲಯಂ ಏರಿ ರಮಿಸುವಳ್ ಮಂದ ಮಾರುತ ಭೋಗಮಂ. ಇವನು ತಾಂಡವ ಮಾಡ್ತಾ ಇದ್ದಾನೆ ಈ ವೃಕ್ಷರಾಜ ಅನ್ನುವಂತೆ ತೋರುತ್ತೆ. ದಿಕ್ಕುಗಳಿಗೆ ಕೊಂಬೆ ರೆಂಬೆಗಳನ್ನೆಲ್ಲ ಚಾಚಿಕೊಂಡು ಆ ಕೊಂಬೆ ರೆಂಬೆಗಳ ತೊಂಗಲಿನಲ್ಲಿ ಮಂದ ಮಾರುತನ ಉಯ್ಯಾಲೆಯ ಭೋಗವನ್ನು ಪ್ರಕೃತಿ ಎಷ್ಟು ಬಾರಿ ಪಡೆದಿಲ್ಲ, ಈ ಡೋಲೋತ್ಸವವನ್ನು ಎಷ್ಟು ಬಾರಿ ಮಾಡಿಸಿಕೊಂಡಿಲ್ಲ. ಈ ರೀತಿ ಸಹ್ಯ ರಸರ್ಷಿ ದೃಷ್ಟಿ ಸೃಷ್ಟಿಯ ಬೃಹತ್ತಾಗಿ ನಿಂದುದು ಮಹದ್ವೃಕ್ಷಮಂ. ಆ ವೃಕ್ಷದ ಆಕಾರದಲ್ಲಿ ಇಡೀ ಸಹ್ಯಾದ್ರಿಯ ರಸಋಷಿ ಸೌಂದರ್ಯ ದೇವತೆಯೇ ನೆಲೆಯಾಗಿದ್ದಾಳೆ ಅಂತ ತುಂಬ ಸೊಗಸಾದ ಒಂದು ಮಾನವೀಕರಣ ಮಾಡಿದ್ದಾರೆ ಪ್ರಕೃತಿಯನ್ನು. ಇದಕ್ಕೆ ಮೂಲ ಸ್ಫೂರ್ತಿ ಬಾಣಭಟ್ಟನ ಕಾದಂಬರಿಯಲ್ಲಿ ಬರ್ತಕ್ಕಂಥ ಶಾಲ್ಮಲಿ ವೃಕ್ಷ. ನಾನು ಓದಿದಂತೆ ಸಾಹಿತ್ಯ ಪ್ರಪಂಚದಲ್ಲಿ ಬಾಣಭಟ್ಟನ ಶಾಲ್ಮಲಿ, ಇಲ್ಲಿ ಇವರು ವಿಂಧ್ಯ ಶ್ರೇಣಿಯಲ್ಲಿರ್ತಕ್ಕಂಥ ಒಂದು ಮಹಾವೃಕ್ಷದ ಬಗ್ಗೆ ಬರೆದಿರುವುದು ಎರಡಕ್ಕೆ ಮಾತ್ರ ಆ ವ್ಯಕ್ತೀಕರಣ ಬಂದಿದೆ. ಶಾಲ್ಮಲಿದು ಮತ್ತೂ ವಿಸ್ತಾರವಾಗಿದೆ, ಮತ್ತೂ ಮನೋಹರವಾಗಿದೆ. ಆ ಶಾಲ್ಮಲಿ ವೃಕ್ಷ ಎಷ್ಟು ಎತ್ತರಕ್ಕೆ ಬೆಳೆದಿತ್ತು ಬೂರುಗ ಅಂತಂದರೆ, ಆ ವನದೇವತೆ ತಾನು ಎಲ್ಲ ದಿಕ್ಕುಗಳನ್ನು ನೋಡಬೇಕು ಅಂತ ಒಂದು ಅಟ್ಟಣಿಗೆ ಕಟ್ಟಿಕೊಂಡ್ಲೋ ಎಂಬಂತೆ ಇದೆ ಅಂತ. ಮತ್ತು ಪ್ರತಿಯೊಂದು
ದಿಕ್ಚಕ್ರವಾಳಗಳನ್ನು ವಿಲೋಕನ ಮಾಡುವ ಕುತೂಹಲದಿಂದ ಒಂದೊಂದು ಕೊಂಬೆಯನ್ನು ಎಲ್ಲ ಕಡೆಗೂ ಚಾಚಿರ್ತಕ್ಕಂಥದ್ದು. ಆ ವೃಕ್ಷ ಭೈರವ ಆನಂದ ತಾಂಡವ ಮಾಡೋದಕ್ಕೆ ಎಲ್ಲ ನೃತ್ಯ ಹಸ್ತಗಳನ್ನು ಚಾಚಿದಂತೆ ತೋರ್ತಾ ಇದೆ. ಒಂದು ದೊಡ್ಡ ಹೆಬ್ಬಾವು ಬುಡಕ್ಕೆ ಸುತ್ತುಕೊಂಡಿದ್ದು ಮರಗಟ್ಟೆಂಬಂತೆ ತೋರ್ಗುಂ ಮೊದಲು ಅಜಗರಂ ಅಂತ ನಾಗವರ್ಮ ವರ್ಣಿಸ್ತಾನೆ. ಆ ಪಾತಿಯ ಥರ ಕಾಣಿಸ್ತಾ ಇತ್ತು. ಮತ್ತು ಅಲ್ಲಿ ಎಲೆಗಳು ಉದುರೋಗಿದ್ದರೂ ಕೂಡ ಅದಕ್ಕೆ ನಿತ್ಯ ವಸಂತ. ಲಕ್ಷಾಂತರ ಗಿಳಿಗಳಿದ್ದಿದ್ದರಿಂದ ಅವು ಬೇರೆ ಬೇರೆ ವಯಸ್ಸಿನ ಗಿಳಿಗಳು. ಕೆಲವು ಮರಿಗಿಳಿಗಳು ತುಂಬ ಎಳೆಯಾಗಿರ್ತಕ್ಕಂಥ ಗುಲಾಬಿ ಬಣ್ಣದವು, ಮುದಿಗಿಳಿಗಳು ಬಣ್ಣ ಎಲ್ಲ ಕಳ್ಕೊಂಡು ಒಂದು ರೀತಿಯ ಹಳದಿ ಬಣ್ಣಕ್ಕೆ ಬಂದು ತರಗೆಲೆಗಳಂತೆ ಹಣ್ಣೆಲೆಯಂತೆ ತೋರುತ್ತವೆ. ತರುಣರಾದಂಥ ಗಿಳಿಗಳು ಹಚ್ಚ ಹಸಿರಾಗಿ ತೋರುತ್ತವೆ. ಹೀಗೆ ಎಲ್ಲ ರೀತಿಯ ಹೂವು, ಚಿಗುರಿದೆ, ಹಣ್ಣೆಲೆ ಇದೆ, ಪಕ್ವವಾದಂಥ ಎಲೆಗಳಿವೆ, ಎಲ್ಲ ರೀತಿಯಾದ ಎಲೆಗಳು ಇದ್ದಂತೆ ತೋರ್ತಿದ್ವು. ಎಷ್ಟೋ ಹಾವುಗಳು ಪೊರೆ ಬಿಟ್ಟಿದ್ದ ಕಾರಣ ಆ ಪೊರೆಗಳು ಬೆಳ್ಳಗೆ ಹಾಗೆ ಅಲ್ಲಾಡ್ತಾ ಇದ್ದರೆ ಅದು ಮೈಮೇಲೆ ಉತ್ತರೀಯವನ್ನು ಹೊದ್ದುಕೊಂಡಂತೆ ತೋರ್ತಾ ಇತ್ತು. ಬೂರುಗದ ಕಾಯಿ ಬಿಸಿಲಿಗೆ ಒಡೆದು ಬೂರುಗದ ಹತ್ತಿ ಅಲ್ಲಲ್ಲಿ ತೊಂಗುತ್ತಾ ಇದ್ದಿದ್ದು ಆ ವೃಕ್ಷ ವೃದ್ಧನಾಗಿ ತಲೆಯ ಬೆಳಗೂದಲಂತೆ ತೋರ್ತಾ ಇತ್ತು. ಮತ್ತು ಅದರ ಮೈಮೇಲೆ ಬೇಕಾದಷ್ಟು ಮುಳ್ಳುಗಳಿರ್ತವಲ್ಲ, ಮುಳ್ಳುಗಳು ಕಪ್ಪಗೆ ಬೊಟ್ಟಿಟ್ಟಂತೆ ಇರ್ತವೆ. ಬೂರುಗದ ಮರ ನೋಡಬೇಕು, ಆವಾಗ ಗೊತ್ತಾಗುತ್ತೆ. ಮುಪ್ಪಿನವರಿಗೆ ಮೈ ಮೇಲೆ ಮಚ್ಚೆಗಳು ಏಳುತ್ತವೆ, ಚರ್ಮದ ಶಕ್ತಿ ಕಡಿಮೆ ಆಗುತ್ತವೆ, ತೆರೆತೆರನಾದಂತಹ ಮಚ್ಚೆಗಳು ಬರ್ತವೆ, ಆ ಕಪ್ಪು ಬೊಟ್ಟುಗಳನ್ನು ಅಲ್ಲಲ್ಲಿ ಇಟ್ಟಂತೆ ತೋರ್ತಾ ಇತ್ತು ಅಂತ ಹೀಗೆಲ್ಲ ವರ್ಣಿಸ್ತಾನೆ. ಆ ಮರದ ಮೇಲೆ ಸುತ್ತಿಕೊಂಡಂಥ ಬಳ್ಳಿಗಳೆಲ್ಲ ಮೈ ಮೇಲೆ ಎದ್ದು ತೋರುವ ನರಗಳಂತೆ ಇತ್ತು ಅಂತೆಲ್ಲ ಹೇಳಿ ಒಂದು 2 ಪುಟ ಬರುತ್ತೆ ವರ್ಣನೆ. ಪ್ರಪಂಚ ಸಾಹಿತ್ಯದಲ್ಲಿ ಎಲ್ಲಿಯೂ ಇಲ್ಲ ಆ ರೀತಿಯಾದ ವರ್ಣನೆ. ಒಂದು ವೃಕ್ಷಕ್ಕೆ ಎಷ್ಟು ಮಾನವತ್ವ, ಎಷ್ಟು ಜೀವತ್ವವನ್ನು ಕಲ್ಪಿಸಬಹುದು ಅಂತ ಯಾವ ವರ್ಡ್ಸ್ವರ್ತ್ಗೂ ಹೊಳಿಲಿಲ್ಲ, ಯಾವ ಶೇಕ್ಸ್ಪಿಯರ್ಗೂ ಹೊಳಿಲಿಲ್ಲ. ಭಾರತೀಯ ಸಾಹಿತ್ಯದ ವೈಶಿಷ್ಟ್ಯ ಎಲ್ಲಿದೆ, ಬಾಣಭಟ್ಟನಂಥವರ ಶಕ್ತಿ ಸಾಮರ್ಥ್ಯ ಎಲ್ಲಿದೆ ಅಂದರೆ ಇಂಥ ಜಾಗದಲ್ಲಿದೆ ಅಂತ ಗೊತ್ತಾಗುತ್ತೆ. ಆ ರೀತಿ ವೃಕ್ಷ ಅಷ್ಟು ದೊಡ್ಡದಾಗಿ ಬೆಳೆದಿದ್ದು ಒಂದು ವನ ಸಂಸ್ಕೃತಿಯ ಸಾಕಾರವಾಗಿತ್ತು. ಒಂದು ವೃಕ್ಷದೊಳಗೆ ಅದು ಎಷ್ಟು ವರ್ಷ ಆಗಿದೆ ಅಂತ ಅನ್ನೋದಕ್ಕೆ ವೃಕ್ಷಾವರ್ತ ಅಂತ ಕರೀತಾರೆ, ಆ್ಯನ್ಯುಲಾರ್ ಸೈಕಲ್ಸ್ ಅಂತ ಕರೀತಾರೆ, ಆ್ಯನ್ಯುಲಾರ್ ರಿಂಗ್ಸ್ ಅಂತ ಕರೀತಾರೆ. ಒಂದೊಂದು ವರ್ಷಕ್ಕೆ ಒಂದೊಂದು ವರ್ತುಳ ಬರುತ್ತೆ, ಅದನ್ನು ಕೌಂಟ್ ಮಾಡಬಹುದು ಅಂತ. ಈ ಬಗ್ಗೆ ಭೋಜರಾಜಾದಿಗಳು ತಮ್ಮ ಗ್ರಂಥಗಳಲ್ಲಿ ಹೇಳ್ತಾರೆ. ಅವನ ಯುಕ್ತಿಕಲ್ಪತರುವಿನಲ್ಲಿ ಬರುತ್ತೆ, ದಾರುಮಜ್ಜಸು ಆವರ್ತಾಹ ಸಪ್ತತ್ಯಧಿಕ ಸಂಖ್ಯಾಕಾಹ ಸ್ಯುಹು ಅಂತ. 70ಕ್ಕಿಂತ ಹೆಚ್ಚಿರಬೇಕು ಆ್ಯನ್ಯುಲಾರ್ ರಿಂಗ್ಸ್. ಹಾಗಿದ್ದ ತೇಗದ ಮರ ಮಾತ್ರ ಚೆನ್ನಾಗಿರುತ್ತೆ, ಕೆಲಸಕ್ಕೆ ಪ್ರಯೋಜನಕ್ಕೆ ಬರುತ್ತೆ ಅಂತ. ಈಗ ನೋಡಿದ್ರೆ 10-15 ವರ್ಷಕ್ಕೆ ಕಡಿತಾರೆ. ಎಳೆ ತೇಗ, ಎಳೆ ನಿಂಬೆ ತೇಗ ಪ್ರಯೋಜನಕ್ಕೆ ಬರೋದಿಲ್ಲ, ಬೇಗ ಬೆಂಡಾಗುತ್ತೆ. ಹೀಗೆ ಆ ವೃಕ್ಷ ಬೆಳೆದಿದ್ದನ್ನು ಕತ್ತರಿಸಬೇಕು ಅಂತ ಹೆಗ್ಗಡೆಯ ಕಡೆಯವರು ಆಜ್ಞೆ ಮಾಡ್ತಾರೆ. ಅವರು ಬರ್ತಾರೆ. ಬಂದಾಗ ಏನಾಗುತ್ತೆ ನೋಡಿ. ವಸಂತರವಿ ಮೂಡುತ್ತಿರೆ, ನೆತ್ತಿಗೊಂಬೆಯ ನೇರಿ ಕಾಜಾಣ ಮುಲಿಯುತ್ತಿರೆ, ಬೆಚ್ಚಿ ಬೀಳುವುದಿದ್ದಕ್ಕಿದ್ದಂತಟವಿ ಮೌನ, ಬೆಚ್ಚಿ ಬೀಳುವುದಿದ್ದಕ್ಕಿದ್ದಂತಟವಿ ಮೌನಂ, ಮರುದನಿಗಳೇಳುವು ಕೋವಿಗೀಡುಗಳಂತೆ ಕೊಡಲಿಯೇಟುಗಳ ಮರುದನಿಗೆ ಹೇಳುವವು ಕೋವಿಗೀಡುಗಳಂತೆ. ವಿಹಂಗಮಂ ಚಿತ್ಕರಿಸಿ ಪಾರಿದ ಪುದು ಹೊರಲುವುದು ಕಾಡು ಹೋ ಹೋ ಎಂದು ಕೊಲೆಗಬ್ಬರಿಸುವಂತೆ. ತಲೆಯ ನಿನಿ ತೊಲೆಯದೆ ನಿಲ್ಲುವುದಾ ಸುಸ್ಥಿರಂ ಮರಂ, ಬಗುಳ ಬಲಯುತಂ ಬಹುಸಂಖ್ಯೆ ಪರಶುಘಾತಕ್ಕೆ ಸಿಡಿಯುವುದು ಕೆಲಕ್ಕೆ ತೊಗಟೆ, ಬೀಳುವುದು ರಾಶಿ ರಾಶಿ ದೂರಕ್ಕೆ ತೂರಿಸುತ್ತಲು, ಕೆಂಪು ಸೋನೆ ಸೋರುತ್ತಿರೆ ಹಸಿಗಂಪು ಹಸರುವುದು ಕಡಿವಾ ಬಡಿಗಳ್ಗೆ ಹಾಲ್ಮಡ್ಡಿ ಹೊಗೆ ಧೂಪವಾಗಿ, ಕಡಿದ ಪರಿನ್ನು ಮುರ್ಕುತ್ತೆ ತೊಗಲಂ ಸುಲಿಯೆ ಬಾಡು ತೋರ್ಪಂತೆ, ಮಿದುಗೆಂಪು ಕಾಣಿಸಲದಂ ಕಡಿಯೆ ತೊಗಲಂ ಸುಲಿಯೆ ಬಾಡು ತೋರ್ಪಂತೆ,
ಮಿದುಗೆಂಪು ಕಾಣಿಸಲದಂ ಕಡಿಯೆ ಗೋಚರಿಸಿತೆನೆ ಮೂಳೆ ಕಡುಗೆಂಚು ಕಡುಪು ಕೊಡಲಿಯ ಬಾಯಿಗೆ ಕಲ್ಲಾಯ್ತು ಬಾಯಳಿಯಲೊರ್ಕೊಡಲಿ ಕಡಿದುದೆಂತುಂಬಿಡದೆ ಪೊಸ ಕೊಡಲಿ ಬಾಯಳಿಯಲೊರ್ಕೊಡಲಿ ಕಡಿದುದೆಂತುಂಬಿಡದೆ ಪೊಸ ಕೊಡಲಿ ಕಡಿದುದು 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 ಪೊಸ ಕೊಡಲಿ. ಫೈನ್ ಮಾರ್ನಿಂಗ್ ಅಂತ ಹೇಳಬೇಕಾ ಬ್ಯಾಡ್ ಮಾರ್ನಿಂಗ್ ಅಂತ ಹೇಳಬೇಕಾ ಗೊತ್ತಿಲ್ಲ. ಅದೊಂದು ಮುಂಜಾನೆ ರುದ್ರಭೀಕರವಾದ ಪ್ರಭಾತ, ಸುಪ್ರಭಾತವಂತೂ ಅಲ್ಲ. ಆದರೆ ಕಾಡಿಗೆ ಗೊತ್ತಿಲ್ಲ, ಎಂದಿನಂತೆ ಆಗುತ್ತೆ. ಬಾಣಭಟ್ಟ ಕೂಡ ಹಾಗೇ ಮಾಡ್ತಾನೆ. ಏಕದಾತು ನಾತಿ ದೂರೋದಿತೇ ಭಗವತಿ ಸಹಸ್ರ ಮರೀಚಿ ಮಾಲಿನಿ ಅಂತ ಶುರು ಮಾಡಿ ಎಂದಿನಂತೆ ಕಾಡಿನಲ್ಲಿ ಒಂದು ಬೆಳಗಾಗುತ್ತೆ. ಆ ಕಾಡಿನದ ಅದರದೇ ಆದ ಲಯ, ಅದರದೇ ಆದ ಮೌನದ ಒಂದು ಶ್ರುತಿ ಇದೆ. ಅದು ಇದ್ದಕ್ಕಿದ್ದಂತೆ ಕದಡಿ ಹೋಗಿ ಒಂದು ಮಹಾ ತುಮಲ ಕೋಲಾಹಲ ಬೇಡರ ಪಡೆ ಬೇಟೆಗೆ ಬರ್ತಾ ಇರೋದು ಕೇಳಿಸುತ್ತೆ ಅಂತ. ಇಡೀ ಕಾಡಿನ ಪ್ರಾಣಿಗಳು ಹೇಗೆಲ್ಲ ಒದ್ದಾಡುತ್ತವೆ, ಹರಿಹಾಯುತ್ತವೆ ಅನ್ನೋದನ್ನು ಬಾಣಭಟ್ಟ ವರ್ಣಿಸ್ತಾನೆ. ಇವರು ಇಲ್ಲಿ ಅದೇ ರೀತಿಯಲ್ಲಿ ವರ್ಣಿಸ್ತಾ ಇದ್ದಾರೆ ನೋಡಿ. ಅದೊಂದು ವಸಂತರವಿ ಮೂಡುತ್ತಿರೆ ನೆತ್ತಿಗುಂಬೆಯ ನೇರೆ ಕಾಜಾಣ ಮುಲಿಯುತ್ತಿರೆ. ಕಾಜಾಣ ಪಕ್ಷಿ ತುಂಬ ಧೀರವಾದ ಪಕ್ಷಿಗಳ ಪೈಕಿ. ಅದು ಒಂದು ರೀತಿಯಾದ ಶಿವಲ್ರಿ ಅದಕ್ಕೆ ಸಿಕ್ಕಾಪಟ್ಟೆ ಇದೆ. ಅಷ್ಟು ಮಾತ್ರವಲ್ಲದೆ ಅದೊಂದು ಯೋಧನಂತೆ ಇರುವ ಪಕ್ಷಿ. ಅದು ಕಾಗಿಗಿಂತ ಚಿಕ್ಕದಾದರೂ ತನಗಿಂತ ದೊಡ್ಡದಾದ ಹದ್ದಿನವರೆಗಿನ ಎಲ್ಲ ಪಕ್ಷಿಗಳನ್ನು ಓಡಿಸಬಲ್ಲದು. ಈ ಕಾಗೆ ಹದ್ದುಗಳು ಬೇರೆ ಪಕ್ಷಿಗಳ ಮೊಟ್ಟೆಗಳನ್ನು ತಿನ್ನೋದಕ್ಕೆ ಬಂದರೆ ಒಂದು ಕಾಜಾಣ ಅಲ್ಲಿದೆ ಅಂದರೆ ಸಾಕು, ಅವು ದೂರ ಓಡುತ್ತವೆ. ಪಕ್ಷಿ ಪ್ರಪಂಚದಲ್ಲಿ ಆ ಥರದ ಒಂದು ಡಿಸಿಪ್ಲಿನ್ ಕಾಜಾಣ ತಂದಿರತಕ್ಕಂಥದ್ದು. ಅದು ಒಮ್ಮೆ ಕ್ರೇಂಕಾರ ಮಾಡಿದ್ರೆ ಹತ್ತಿರದಲ್ಲಿ ಯಾವುದೇ ಈ ರೀತಿಯಾದ ತುಡುಗು ತುಂಟಾಟ ಮಾಡ್ತಕ್ಕಂಥ ಪಕ್ಷಿಗಳಿರೋದಿಲ್ಲ. ಅದರಿಂದಲೇ ಗುಬ್ಬಿ, ಗಿಳಿ, ಗೊರವಂಕ, ಮೈನಾ ಈ ಥರ ಪಕ್ಷಿಗಳೆಲ್ಲ ಕೂಡ ಕಾಜಾಣ ಇರುವ ಪ್ರಾಂತವನ್ನೇ ಆರಿಸಿಕೊಂಡು ಮೊಟ್ಟೆಗಳನ್ನು ಇಡುತ್ತವೆ, ಗೂಡನ್ನು ಮಾಡುತ್ತವೆ. ಕಾಜಾಣದ ಧ್ವನಿ ಕೂಡ ಅಷ್ಟು ಹೀರಾಯಿಕ್ ಆಗಿರ್ತಕ್ಕಂಥದ್ದು, ಮಧುರವಾದದ್ದು, ಧೀರವಾದಂಥದ್ದು. ಹಾಗೆ ಧೀರವಾಗಿ ನೆತ್ತಿಗೊಂಬೆಯ ನೇರೆ ಕಾಜಾಣ ಮುಲಿಯುತ್ತೀರೆ. ನಾನು ಲೆಕ್ಕ ಹಾಕಿ ನೋಡಿದ್ದೇನೆ, ಕುವೆಂಪುರ ಕವಿತೆಗಳಲ್ಲಿ ಗಿಳಿ ಕೂಗೋದಕ್ಕಿಂತ ಜಾಸ್ತಿ ಕಾಜಾಣ ಕೂಗಿರುತ್ತೆ. ಅದು ಅವರ ಮನೋಧರ್ಮ, ಅದು ಒಂದು ಧೀರವಾದ ಮನೋಧರ್ಮ, ಅದು ಗೋಳಾಟದ ಮನೋಧರ್ಮ ಅಲ್ಲ. ಹಾಗೆ ಆ ಕಾಜಾಣ ಧ್ವನಿ ಮಾಡುತ್ತೆ. ಆಗ ಬೆಚ್ಚಿ ಬೀಳುವುದಿದ್ದಕ್ಕಿದ್ದಂತೆ ಅಟವಿ ಮೌನಂ, ಅಟವಿಯ ಮೌನ ಬೆಚ್ಚಿ ಬೀಳುತ್ತೆ. ಅದು ಎಂಥ ಅದ್ಭುತವಾದ ಅತಿಶಯೋಕ್ತಿ ಮಾಡಿದ್ದಾರೆ. ಮತ್ತು ಮರುದನಿಗಳು ಕೋವಿಯ ಈಡುಗಳ ಹಾಗೆ ಒಂದೇ ತೋಟಗಳನ್ನು ಚಿಮ್ಮಿಸಿದಂತೆ ಬುಲೆಟ್ಗಳನ್ನು ಎಲ್ಲ ಕಡೆಯಲ್ಲಿಯೂ ಎಬ್ಬಿಸಿದ ಹಾಗೆ ಕೊಡಲಿ ಏಟುಗಳು ಟಕ 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 ಅಂತ ಮರದ ಬುಡವನ್ನು ಕತ್ತರಿಸ್ತಾ ಇದ್ದಾರೆ. ವಿಹಂಗಮಂ ಚಿತ್ಕರಿಸಿ ಪಾರುವುದು ಕಾಡು ಹೋ ಎಂದು ಕೊಲೆಗೆ ಅಬ್ಬರಿಸುವಂತೆ, ಕಾಡೇ ಈ ಕೊಲೆಗೆ ಹೋ ಅಂತ ಗೋಳಾಡುವಂತೆ ಪಕ್ಷಿಗಳು ಎಲ್ಲ ಕಡೆಯಿಂದ ಹಾರತ್ವೆ. ಆ ಮರವನ್ನು ಆಶ್ರಯಿಸಿಕೊಂಡು ಎಷ್ಟು ಲಕ್ಷೋಪಲಕ್ಷ ಪಕ್ಷಿಗಳಿದ್ವಲ್ಲ, ಅವು ಒಂದೇ ಬಾರಿಗೆ ಹಾರತ್ವೆ. ಮೊದಲು ಮರವನ್ನು ಬಿಟ್ಟು ಹೋಗೋದು ಪಕ್ಷಿಗಳು, ಆಮೇಲೆ ಹುಳ ಹುಪ್ಪಟೆ. ಅರೆ ಮರದ ಬಳ್ಳಿಗಳು, ರಂಬೆ ಕೊಂಬೆಗಳು ಏನು ಮಾಡೋಕ್ಕಾಗೋದಿಲ್ಲ. ಹೀಗೆ ಅವುಗಳ ಡೈನಮಿಸಮ್ಗೆ ತಕ್ಕಂತೆ ಅವುಗಳು ದೂರ ಆಗ್ತಾ ಬರ್ತವೆ. ಅರೆ ಪಕ್ಷಿಗಳು ಎಲ್ಲೋ ಹೋಗಲ್ಲ, ಪಾಪ ಅಲ್ಲಲ್ಲೇ ಚಕ್ರಾಕಾರವಾಗಿ ಸುತ್ತತ್ವೆ. ಅದಕ್ಕೆ ಮೂಕ ಸಾಕ್ಷಿಗಳಾಗಿ, ಶೋಕ ಸಾಕ್ಷಿಗಳಾಗಿ ಇರುತ್ತವೆ. ಅದನ್ನು ನಾವು ಕಾಣಿಸ್ತಾರೆ ಮುಂದೆ ಕವಿ, ಅದನ್ನು ನೋಡಬಹುದು. ತಲೆಯ ತೊಲೆಯದೆಯೇ ನಿಲ್ಲುವುದ ಸುಸ್ಥಿರಂ ಮರಂ. ಅಷ್ಟು ಏಟು ಹಾಕಿದ್ರು ತಲೆ ಇಷ್ಟು ಮಿಸುಕಾಡದೆ ಸುಸ್ಥಿರವಾಗಿರುತ್ತೆ, ಅಷ್ಟು ಗಟ್ಟಿಯಾಗಿರುತ್ತೆ ಮರ. ಆದರೆ ಬಹುಸಂಖ್ಯೆ ಪರಶುಘಾತಕ್ಕೆ ಸಿಡಿಯುವುದು ಕೆಲಕ್ಕೆ ತೊಗಟೆ. ಮೊದಲು ತೊಗಟೆ ಚಿಮ್ಮುತ್ತೆ, ಎಲ್ಲ ದಿಕ್ಕುಗಳಿಗೆ ಬೀಳುವುದು ರಾಶಿ ರಾಶಿ ದೂರಕ್ಕೆ ತೂರಿ. ಆ ಏಟು ಹಾಕಿದ ತಕ್ಷಣ ಎರಡು ಕಡೆ ವೆಡ್ಜ್ ರೂಪದಲ್ಲಿ ಏಟು ಬಂದರೆ ಎಲ್ಲ ತೊಗಟೆಗಳು ಚಿಮ್ಮುತ್ತವೆ, ಹಾರುತ್ತವೆ. ತೊಗಟೆ ಹಗುರವಾಗಿರುತ್ತೆ, ಅದು ಮೊದಲು ದೂರಕ್ಕೆ ಹೋಗುತ್ತೆ. ಹಾಗೆ ಹೋದಾಗ ಕೆಂಪು ಸೋನೆ ಸೋರುತ್ತಿರೆ ಹಸಿಗಂಪು ಹಸರುವುದು. ಇದನ್ನು ಅನುಭವಿಸದೆ ಕವಿ ಬರೆಯೋದಕ್ಕೆ ಸಾಧ್ಯವ. ಒಂದು ಮರ ಕಡಿಯುವಾಗ ಯಾವ ಕಂಪು ಬರುತ್ತೆ, ಯಾವ ಪರಿಮಳ ಬರುತ್ತೆ ಅಂತ. ಅಲ್ಲಿ ಮೊದಲು ರಾಳ, ಆ ನಿರ್ಯಾಸ ತೋರಿಕೊಳ್ಳುತ್ತೆ. ಅದಕ್ಕೆ ಅದರದ್ದೇ ಆದಂಥ ಒಂದು ಹಸಿ ಘಾಟು ವಾಸನೆ ಇರುತ್ತೆ, ಅದು ಬರುತ್ತೆ. ಮತ್ತು ಆ ಕಡಿಯುವವರಿಗೆ ಅದು ಧೂಪದ ಹಾಲ್ಮಡ್ಡಿಯನ್ನು ಕೊಡ್ತಾ ಇದೆಯೋ ಎಂಬಂತೆ ಆ ಸೋರಿಕೆ ಇತ್ತು. ಏದುಸಿರು ಬಿಡ್ತಾ ಮುಕ್ತಾ ಮತ್ತೆ ಕಡಿಯೋದಕ್ಕೆ ಶುರು ಮಾಡ್ತಾರೆ. ತೊಗಟೆ ಕತ್ತರಿಸೋದು ಸುಲಭ, ಆಮೇಲೆ ಕತ್ತರಿಸೋದು ಕಷ್ಟ. ಅದು ಹೇಗೆ ಅಂದರೆ ತೊಗಲನ್ನು ಸುಲಿದ ಮೇಲೆ ಮಾಂಸ ತೋರಿ, ಮಾಂಸವನ್ನು ಕತ್ತರಿಸಿದ ಮೇಲೆ ಮೂಳೆ ತೋರುವಂತೆ ಒಳಗಡೆ ಇರ್ತಕ್ಕಂಥ ಅದನ್ನು ವಸ್ತುತಃ ಅಸ್ಥಿ ಅಂತಲೇ ಕರೀತಾರೆ ಸಂಸ್ಕೃತದಲ್ಲಿ. ಮರದ ಮೂಳೆ ಎನ್ನುವಂತೆ ಮೇಯ್ನ್ ಸ್ಟೆಮ್, ಕಾಂಡ ಯಾವುದಿದೆ ಅದು ಹಾಗೆ ತೋರಿಕೊಳ್ಳುತ್ತೆ. ಆಗ ಕೊಡಲಿಗೂ ಕಷ್ಟವಾಗುತ್ತೆ. ಒಂದು ತೊಡಲಿ ಮೊಂಡಾದರೆ ಮತ್ತೊಂದು ಇನ್ನೊಂದು, ಹೀಗೆ ಕೊಡಲಿಗಳ ಮೇಲೆ ಕೊಡಲಿಗಳನ್ನು ಹಾಕ್ತಾ ಇದ್ದಾರೆ. ಮಧ್ಯಾಹ್ನ ಆಗ್ತಾ ಇದೆ.
ಮಧ್ಯಾಹ್ನದೂಟಮಂಬುತ್ತಿಯಂ ತಿಂದು ಬಂದಿನ್ನೊಮ್ಮೆ ತೊಡಗಲ್ಕೆ ಮರನೆತ್ತಿ ಅದೋ ನಡುಗುತಿಹುದಲ್ತೆ ಮರನೆತ್ತಿ ಅದೋ ನಡುಗುತಿಹುದಲ್ತೆ ದಿಢಮೈಸೆ ಅಯ್ಯೋ ಹಾ ಮುಪ್ಪುದಲೆಯಂತೆ ಕೊಡಲಿಯ ಹತಿಗೆ ಕಂಪಿಸಿದೆ. ಕಾಣದೋ ಬೃಹನ್ಮಸ್ತಕಂ ಕಾಣದೋ ಬೃಹನ್ಮಸ್ತಕಂ ಹಿಗ್ಗುತ್ತಿರಲಾಣ್ಮದಿಂ ಕುಕ್ಕುತ್ತಿರಲ ಮಲೆಯ ಪೆರ್ಮೆ ತೂಗಿತ್ತಡಕೆ ತೂಗಿತದೋ ಬಲಕೆ ತೂಗಿತ್ತೆಡಕೆ ತೂಗಿತದೋ ಬಲಕೆ ಹಿಂದಕ್ಕೆ ತೊನೆಯಿತದೋ ಮತ್ತೆ ತೊನೆಯಿತದೋ ಮುಂದಕ್ಕೆ ತೂಗಿತ್ತೆಡಕೆ ತೂಗಿತದೋ ಬಲಕೆ ಹಿಂದಕ್ಕೆ ತೊನೆಯಿತದೋ ಮತ್ತೆ ತೊನೆಯಿತಿದೋ ಮುಂದಕ್ಕೆ ಕೆಳ್ದುದೋ ನಿರಿಲೆಂದು ಲರಿ ಲರಿ ಮುರಿವರಾವಮಂ ದೂರ ಕೋಡಿದರ್ ದೂರ ಕೋಡಿದರ್ ನೋಡಿದರು ವನ ವೈಭವದ ಕಲಶ ಗೋಪುರಂ ಕೆಡೆದು ಬೀಳುವ ವೈಭವದ ಭೀಮರಮಣೀಯ ದೃಶ್ಯಮಂ ಕೊಂಬೆಯನಲಂಕರಿಸಿ ಜೋಲ್ದಿರ್ದ ಹುಟ್ಟಿಯಿಂ ಭೋರೆನುತ್ತೆದ್ದುವುದು ಹೆಜ್ಜೇನುಗಳ್ ಹಿಂಡು ಬೆಳ್ಳನೆ ಹಲ್ಲೆಯಿಂ ಸುರಿಯುತ್ತಿದೆ ಚಂಜೇನ ಸವಿಸೋನೇಕ ಬಳಿಯ ಮರವದೋ ಮುರಿಯುತ್ತಿದೆ ಮಲೆಯ ಬಾಯಿ ಬಡಿದುಕೊಂಡು ಗೋಳಿಟ್ಟಿತ್ತನೆ ಸದ್ದೊದರಿ ಬಿತ್ತುದ ಪರ್ಮರಂ ಕಾಣ್ ಬಿಳಿಯ ಮರವದು ಮುರಿಯುತ್ತಿದೆ ಮಲೆಯೇ ಬಾಯಿ ಬಡಿದುಕೊಂಡು ಗೋಳಿಟ್ಟಿತ್ತನೆ ಸತ್ತೊದರಿ ಬಿದ್ದುದ ಪೆರ್ಮರಂ ಪಳುವೆ ಬಯಲೆದ್ದವೋಲ್ ಬೆಳಕಿಳಿದು ನೆಲಕಾಯ್ತೋ ಯುಗ ಯುಗದ ನಂತರಂ ಗಗನ ಸಂದರ್ಶನಮೆನಲ್ಕೆ ಗಗನ ಸಂದರ್ಶನಮೆನಲ್ಕೆ ಸಂಧ್ಯಾದೇವಿಯಂದಿನೋಲೈ ತಂದು ನೋಡಿದರೆ ಹಾ ಎಲ್ಲಿಗೆ ವಿಪಿನ ಸಾಮ್ರಾಜ್ಯದ ಚರುಚಕ್ರವರ್ತಿ ಹಾ ಎಲ್ಲಿಗೆ ಸಂಧ್ಯಾದೇವಿಯಂದಿನೋಲೈ ತಂದು ನೋಡಿದರೆ ಎಲ್ಲಿ ಹೇಳ್ ವಿಪಿನ ಸಾಮ್ರಾಜ್ಯದ ತರು ಚಕ್ರವರ್ತಿ ಅದೋ ಕಲ್ತಿರಿಸಿದಂಗಾಂಗದಿಂದುರುಳಿಗಂ ಅದೋ ಕಲ್ತಿರಿಸಿದಂಗಾಂಗದಿಂದುರುಳಿಗಂ ಸೋಲ್ತ ಪಡೆ ಕಡಿ ಕಡಿ ಕೆಡೆದುರುಳ್ತ ಕಣದಂತೆ ಸೋಲ್ತ ಪಡೆ ಕಡಿ ಕಡಿ ಕೆಡೆದುರುಳ್ದ ಕಣದಂತೆ ತರು ಚಕ್ರವರ್ತಿ ಅಂಗಾಂಗದಿಂ ಕಳ್ತರಿಸಿದ ಅಂಗಾಂಗದಿಂ ಉರುಳಿಗನ್. ಚಪ್ಪಾಳೆ ತಟ್ಟಬಾರದ ಸಂದರ್ಭ, ತಟ್ಟಲಾಗದ ಸಂದರ್ಭ. ಒಂದು ಘನವಾದ ವಿಷಾದ ಕಾವ್ಯದ ಮುಗಿತಾಯ 60-70 ಸಾಲುಗಳಲ್ಲಿ ಒಂದು ಖಂಡ ಕಾವ್ಯವನ್ನು ಬರೆದುಬಿಟ್ಟಿದ್ದಾರೆ ಕುವೆಂಪು. ಅಲ್ಲಿ ನೋಡಿ ಮಧ್ಯಾಹ್ನವಾಗಿದೆ, ಊಟ ಮಾಡಿ ಮತ್ತೆ ಹೊಸ ಚೈತನ್ಯದಿಂದ ಕೆಲಸಗಾರರು ಬಂದಿದ್ದಾರೆ. ಇಲ್ಲಿ ಆ ಕೆಲಸಗಾರರದು ಅದು ಹೊಟ್ಟೆಪಾಡು, ಅದು ನಾವು ಇಲ್ಲ ಅನ್ನುವಂತೆ ಇಲ್ಲ. ಅಷ್ಟು ದಟ್ಟ ಕಾಡು, ಆ ದಟ್ಟ ಕಾಡಿನಲ್ಲಿ ಹೊಟ್ಟೆಪಾಡಿಗೆ ಮರ ಕಡಿದರೆ ಏನು ತಪ್ಪಲ್ಲ ಅಂತ ಬೇರೆ ಹೇಳಬಹುದು.
ಒಂದನ್ನು ಎಷ್ಟೆಷ್ಟು ದೃಷ್ಟಿಯಿಂದಲೂ ನೋಡಬಹುದು. ಆದರೆ ಎಲ್ಲ ದೃಷ್ಟಿಗಳಿಗೆ ಆಳವಾದಂಥದ್ದು ರಸದೃಷ್ಟಿ. ಆ ರಸದೃಷ್ಟಿಯಲ್ಲಿ ನೋಡಿದಾಗ ಜಗತ್ತಿನ ಬಗ್ಗೆ ಒಂದು ನಿರ್ಮಮ ತಾಟಸ್ಥ್ಯ ಬರುತ್ತೆ. ಆ ಸಂಸ್ಕಾರ ನಮಗೆ ಆಗಬೇಕಾದದ್ದು. ಏಟು ಹಾಕ್ತಾ ಇದ್ದಾರೆ, ಅದು ನಡುಗುತಿಹುದಲ್ತೆ ದಿಟಮೈಸ್ಯ, ನಡುಗ್ತಾ ಇದೆಯಾ ಮರ, ಹೌದು ಹೌದು, ಇಷ್ಟೊತ್ತಿನ ನಮ್ಮ ಶ್ರಮಕ್ಕೆ ಫಲಿತ ಸಿಕ್ತು, ಒಂದು ಸ್ವಲ್ಪ ಮುಪ್ಪು ತಲೆಯಂತೆ ಕೊಡಲಿಯ ಹತಿಗೆ ಕಂಪಿಸಿದೆ, ಅದು ಬೃಹನ್ ಮಸ್ತಕಂ, ಹಿಂದೆ ಮುಂದೆ. ಅವರು ಅದನ್ನು ಬಹಳ ಚೆನ್ನಾಗಿ ತೂಗಿಸಿ ಆಡಿಸಿ ಹಾಡಿದ್ರು, ನುಡಿಸಿದ್ರು. ಬಂತು, ಬಿತ್ತು. ನಿರಿಲೆಂದು ಲರಿ ಲರಿ ಮುರಿವ ರಾವಮಂ. ಆ ಶಬ್ದವೂ ಕುವೆಂಪು ಅವ್ರದೇ ಹೊಸ ಶಬ್ದ. ಲರಿಲ್ ಲಿರಿಲ್ ಅಂತೆಲ್ಲ ಶಬ್ದ ಮಾಡಿಕೊಂಡು ಮುರಿತಕ್ಕಂಥದ್ದು. ದೂರ ಓಡಿದರು. ಆ ತಕ್ಷಣ ಕಡಿಯಾಳುಗಳೆಲ್ಲ ದೂರ ಹೊರಟೋಗ್ಬಿಡ್ತಾರೆ. ಮರ ಯಾವ ಕಡೆ ಬೀಳುತ್ತೆ ಗೊತ್ತಾಗೋದಿಲ್ವಲ್ಲ. ಒಂದು ಮರ ಬೀಳೋದ, ಅದರ ಜೊತೆಗೆ 10-100 ಮರಗಳು ಆ ಮಹಾಪ್ರಮಾಣಕ್ಕೆ ತಕ್ಕಂತೆ ಉರುಳಿ ಬೀಳುತ್ತವೆ, ಬಿದ್ದಿವೆ. ವನವೈಭವದ ಕಲಶಗೋಪುರಂ ಕೆಡದು ಬೀಳುವ ವೈಭವದ ಭೀಮರಮಣೀಯ, ಭಯವಾಗುವಂಥ ರಮಣೀಯವಾದಂಥ ದೃಶ್ಯ. ಈಗ ನೋಡಿ, ಅವರು ಮಲೆನಾಡದವರಾಗಿದ್ದರಿಂದ ಈ ಕಲ್ಪನೆ ಮಾಡೋಕ್ಕಾಯಿತು. ಆ ಮರದಲ್ಲಿ ಎಷ್ಟು ಹೆಜ್ಜೇನುಗಳ ಗೂಡು ಕಟ್ಟಿರುತ್ತವೆ, ಅಮೃತ ಭಾಂಡಗಳನ್ನು, ಮಡಿಕೆಗಳನ್ನೇ ಕಟ್ಟಿಟ್ಟಂತೆ ಕಾಣಿಸ್ತಾ ಇರ್ತವೆ. ಅವುಗಳು ಮೊದಲು ಹಾರೋದಿಲ್ಲ, ಅವುಗಳಿಗೆ ಗೊತ್ತಿರೋದಿಲ್ಲ ಕಡಿತಾ ಇದ್ದಾಗ ಏನು ಅಂತ. ಪಕ್ಷಿಗಳಾದರೆ ದೂರ ಓಡೋಗುತ್ತವೆ. ಇದು ಅಲ್ಲಾಡೋಕ್ಕೆ ಶುರುವಾಗಿ ಇನ್ನೇನು ವಾಲಿ ಬೀಳುತ್ತೆ ಅನ್ನುವಾಗ ರೊಯ್ಯನೆ ಜೊಯ್ಯನೆ ಕೋಟ್ಯಂತರ ಆ ಜೇನು ಹುಳುಗಳು ಎದ್ದು ಬಿಡುತ್ತವೆ. ಬೆಳ್ಳನೆಯ ಹಲ್ಲೆಯಂ ಸುರಿಯುತ್ತಿದೆ ಚಂಜೇನ ಸವಿಸೋನೆ. ಆ ಹೊತ್ತಲ್ಲೂ ಅವ್ರ ಕಲರ್ಗಳ ಬಗ್ಗೆ ಇರೋ ಸೆನ್ಸ್ ಬಿಡೋದಿಲ್ಲ. ಜೇನು ಹುಳುಗಳು ತುಂಬಿಕೊಂಡಿದ್ದಾಗ ಮಾತ್ರ ಜೇನುಗೂಡು ಕಪ್ಪಗೆ ಕಾಣಿಸುತ್ತೆ. ನಮಗೆ ಜೇನುಗೂಡು ಅಂದರೆ ಕಪ್ಪು ಅಂತಲೇ ಬಣ್ಣ. ಅವು ಇಲ್ಲದೇ ಇದ್ದಂಥ ಕಾಲದ ಜೇನುಗೂಡು ನೋಡಿಯೇ ಇರೋದಿಲ್ಲ. ಆಗ ಅಪ್ಪಟ ಬೆಳ್ಳಗಿರುತ್ತೆ. ಆಮೇಲೆ ಅಲ್ಲಿಂದ ಬಂಗಾರದ ಬಣ್ಣದ, ಹೊಂಬಣ್ಣದ, ಹೊಂಗೆಂಪು ಬಣ್ಣದ ಜೇನಿನ ಧಾರೆ. ಆ ಜೇನು ಹೊರಟೇ ಹೋಯಿತು ಹುಳುಗಳೆಲ್ಲ. ಜೇನ ಹೆಲ್ಲೆಗಳು ಬೆಳ್ಳಗೆ ತೋರ್ಕೊಳ್ಳುತ್ತವೆ. ಅಲ್ಲಿಂದ ಹೊಂಬಂಗಾರದ, ಬಂಗಾರದ ಬಣ್ಣದ, ಕೆಂಬಂಗಾರದ ಆ ಧಾರೆ ಸೋರ್ತಾ ಇದೆ. ಅದನ್ನು ಕೂಡ ಅವರು ಹೇಳ್ತಾರೆ, ಸುರಿಯುತ್ತಿದೆ ಚೆಂಜೇನ. ಚೆನ್ ಅಂದರೆ ಕೆಂಪಾದ ಜೇನಿನ ಸವಿಸೋನೆ. ಅದರ ಸವಿಸೋನೆ ಸುರಿಯೋದ್ರೊಳಗೇನೊಂದು ಸವಿ ಇದೆ. ಇನ್ನು ಬಳಿಯಲ್ಲಿದ್ದಂಥ ಮರಗಳು ಮುರಿತಾ ಇವೆ. ಇಡೀ ಕಾಡೇ ಬಾಯಿ ಬಡಿದುಕೊಂಡು ಬೀಳ್ತಾ ಇದೆಯೋ ಎಂಬಂತೆ, ಗೋಳಿಡ್ತಾ ಇದೆಯೋ ಎಂಬಂತೆ ಎಲ್ಲವೂ ಬಿದ್ದೋಯ್ತು. ಬೆಳಕಿಳಿದು ನೆಲಕಾಯಿತು, ಪಳುವೆ ಬಯಲೆದ್ದವೋಲ್. ಅಲ್ಲಿವರೆಗೂ ಅಷ್ಟು ಖಾಲಿ ಜಾಗ ಕಾಣಿಸಿರೋದಿಲ್ವಲ್ಲ, ಒಮ್ಮೆನೇ ದಗೀಲನೆ ಅದು ಕಾಣಿಸುತ್ತೆ. ಖಾಲಿತನ, ಆ ಎಂಟಿನೆಸ್, ವಾಯ್ಡ್ ಅದು ಕಾಣಿಸ್ಕೊಳ್ಳುತ್ತೆ. ಹೊಸದಾಗಿ ಆಕಾಶ ಅಲ್ಲಿ ತೋರಿಕೊಳ್ತೋ ಎಂಬಂತೆ, ಬೆಳಕಿಗೆ ಅವಕಾಶವಾಯಿತು ಎಂಬಂತೆ ಅದು ತೋರಿಕೊಳ್ಳುತ್ತೆ. ಯುಗ ಯುಗದ ಅನಂತರಂ ಗಗನ ಸಂದರ್ಶನ ಮೆನಲ್ಕೆ. ಅಲ್ಲಿವರೆಗೂ ಆ ನೆಲಕ್ಕೆ ಆಕಾಶದ ದರ್ಶನವೇ ಆಗಿರಲಿಲ್ಲ. ನಾವು ನೋಡ್ತಾ ಇದ್ದಂಥ ಒಂದು ದೊಡ್ಡ ಬಿಲ್ಡಿಂಗ್ ಹೊಡೆದ್ಬಿಟ್ಟು ಇಷ್ಟಿತ್ತ ಖಾಲಿ ಸೈಟು, ಇಷ್ಟಿತ್ತ ಬಟಾ ಬೈಲು ಅಂತ ಅನಿಸುತ್ತಲ್ಲ, ಆ ತರಹ ಆಗಿದೆ. ಇಂದಿನಂತೆ ಹೊತ್ತು ಇಳೀತಾ ಇದ್ದ ಹಾಗೆ ಸಂಧ್ಯಾದೇವಿ ಬರ್ತಾಳೆ. ನೆನ್ನೆ ಬಂದಾಗ, ಇಂದು ಮುಂಜಾನೆ ಬಂದಾಗ ಇದ್ದದ್ದು ಈಗ ಇಲ್ಲವಾಯ್ತಲ್ಲ ಅಂತ ಸಂಧ್ಯಾದೇವಿ ತನ್ನ ಆ ಸಂಧ್ಯಾ ಕಾಂತಿಯ ಮೂಲಕ ಕೆಂಪಾಗ್ತಾಳೆ, ಕರುಣೆಯಿಂದ ಕಂಗೆಡ್ತಾಳೆ. ಎಲ್ಲಿ ಹೇಳ ವಿಪುನ ಸಾಮ್ರಾಜ್ಯದ ತರುಚಕ್ರವರ್ತಿ ಇದ್ದಾನೆ. ಕೈಕಾಲು ಕತ್ತರಿಸಿ ತೊಲೆ ತೊಲೆಯಾಗಿ ದಿಮ್ಮಿ ದಿಮ್ಮಿಯಾಗಿ ಪೇರಿಸಿ ಒಂದು ಕಡೆ ಇಟ್ಟದ್ದು ಅಂತ ಎಷ್ಟು ಭವ್ಯವಾಗಿ ವರ್ಣಿಸಿದ್ದಾರೆ. ಇದು ಒಂದು ಮರದ, ಒಂದು ಸಂಸ್ಕೃತಿಯ, ಒಂದು ಜೀವನ ಮೌಲ್ಯದ, ಒಂದು ಸರ್ವಸ್ವದ ಸಂಕೇತ. ಕುವೆಂಪು ಅವರಂತೆಯೇ ರಾಮಾಯಣವನ್ನು ಬರೆದವರು, ಇವರಂತೆಯೇ ಮಹಾ ಕಾದಂಬರಿಗಳು ಬರೆದವರು, ಇವರಂತೆ ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿದ್ದವರು, ಜ್ಞಾನಪೀಠ ಪ್ರಶಸ್ತಿಯನ್ನು ಸಾರ್ಥಕವಾಗಿ ತೆಗೆದುಕೊಂಡವರು. ಅದು ಪ್ರಶಸ್ತಿ ವಿಜೇತರಲ್ಲ, ಪ್ರಶಸ್ತಿ ಪುರಸ್ಕೃತರು. ಹೋರಾಟ ಮಾಡಿ ಹೊಡೆದಾಡಿ ಗುದ್ದಾಡಿ ತಗೊಂಡ್ರೆ ಪ್ರಶಸ್ತಿ ವಿಜೇತರು. ಮುಂದೆ ಮಾಡಿಕೊಂಡು ಅವರನ್ನು ನಿಮಗೆ ಅಂತ ಬಂದರೆ ಪ್ರಶಸ್ತಿ ಪುರಸ್ಕಾರ. ಹಾಗಿದ್ದವರು ಆಂಧ್ರದ ವಿಶ್ವನಾಥ ಸತ್ಯನಾರಾಯಣ. ಅವರ ಮಹಾಕಾದಂಬರಿ ವೇಯಿ ಪಡಗಲುನಲ್ಲಿ ಆದಿವಟ ಅಂತ ಒಂದು ಮರ, ಸುಬ್ಬನ್ನಪೇಟ ಅಂತ ಹಳ್ಳಿ ದಿಳ್ಳಿ ಆಗುತ್ತೆ. ಆ ಟ್ರಾನ್ಸ್ಫಾರ್ಮೇಷನ್ನಲ್ಲಿ ಏನೆಲ್ಲ ಆಗುತ್ತೆ ಅಂದರೆ ಮಹಾವೃಕ್ಷ ಅದು ಸುಮಾರು 500-600 ವರ್ಷಗಳಿಂದ ಇದ್ದಂಥ ಆದಿವಟ. ಪ್ರತಿ ಬಾರಿ ವರ್ಷಾಕಾಲದಲ್ಲಿ ಪೃಷನ್ನಿಧಿ ಅಂತ ಒಂದು ಮೇಘ ಸಮೂಹ ರಾಜ ಬಂದು ಅದರ ಮೇಲೆ ತಂಗಿ ಅದರ ಕುಶಲಕ್ಷೇಮ ವಿಚಾರಿಸಿಕೊಂಡು ಉತ್ತರದ ಕಡೆಗೆ ಹೋಗ್ತಾ ಇದ್ದ. ಪ್ರತಿ ಬಾರಿ ಬಂದಂತೆ ಆ ಬಾರಿಯೂ ಕೂಡ ಬರ್ತಾನೆ. ಎಲೆಕ್ಟ್ರಿಕ್ ಪೋಲ್ಗಳಿಗೆ, ವೈರಿಂಗ್ಗಳಿಗೆ ಇದು ಅಡ್ಡ ಬರುತ್ತೆ ಅಂತ ಕತ್ತರಿಸಿಬಿಟ್ಟಿರ್ತಾರೆ. ಆಗ ಪೃಷನ್ನಿಧಿ ಅದನ್ನು ಕಂಡು ಕಂಗೆಟ್ಟು ಒದ್ದಾಡಿ, ಈ ಊರೇ ಅಲ್ಲ, ಇದು ಆದಿವಟ ಇಲ್ಲದೆ ಇದ್ಮೇಲೆ ಸುಬ್ಬನ್ನಪೇಟ ಅಲ್ಲ, ಇಲ್ಲಿ ನಾನು ಯಾಕೆ ನೀರು ಸುರಿಸಬೇಕು ಅಂತ ಅದು ಹೋಗಿ ವಿಂಧ್ಯ ಪರ್ವತದ ಹತ್ರ ಆತ್ಮಹತ್ಯೆ ಮಾಡಿಕೊಳ್ತು ಅಂತ ಕವಿ ಹೇಳ್ತಾರೆ. ಆ ಮರ ಬಿದ್ದಾಗ
ಇಡೀ ಊರಿನಲ್ಲಿ ಕಾಗೆಗಳು ಪಕ್ಷಿಗಳು ಎಲ್ಲ ಎಷ್ಟು ದಿಕ್ಕಾಪಾಲಾಗಿ ಓಡಾಡುತ್ತವೆ ಅನ್ನೋದನ್ನು ಆ ಕಾದಂಬರಿಯಲ್ಲಿ ಚಿತ್ರಿಸ್ತಾರೆ. 2-3 ಪುಟ ಬರುತ್ತೆ ಆ ವರ್ಣನೆ. ಅಷ್ಟು ಮಾತ್ರವಲ್ಲ, ಎಲೆಕ್ಟ್ರಿಕ್ ಪೋಲ್ಗಳು ನೆಟ್ಟಗೆ ನಿಂತುಕೊಂಡಾಗ ಇದು ಯಾವುದೋ ವಿಚಿತ್ರವಾದ ಮರ, ಎಲೆ ಇಲ್ಲದ ಮರ, ಹೂವಿಲ್ಲದ ಮರ, ಪೊಟರೆ ಇಲ್ಲದ ಮರ, ತೊಗಟೆ ಇಲ್ಲದ ಮರ, ಕಂಪಿಲ್ಲದ ಮರ, ತಂಪಿಲ್ಲದ ಮರ, ಸೊಂಪಿಲ್ಲದ ಮರ, ನಮಗೆ ಬೇಡ ಅಂತ ಪಕ್ಷಿಗಳು ಹಾರು ಹೋಗುತ್ತವೆ ದೂರ ಅಂತೆಲ್ಲ ಕಲ್ಪನೆ ಮಾಡ್ತಾರೆ. ಒಂದು ಕಾದಂಬರಿಯಲ್ಲಿ ಅಂಥ ಮಟ್ಟದ ಕಲ್ಪನೆ ಮಾಡ್ತಾರೆ. ಒಂದು ಬೆಳದಿಂಗಳಿನ ವರ್ಣನೆ ಬರುತ್ತೆ ಅಲ್ಲಿ. ಎಷ್ಟು ಥರಾವರಿ ವರ್ಣನೆಗಳು ಮಾಡ್ತಾರೆ. ಪಿ ವಿ ನರಸಿಂಹರಾಯರು ಬರೀತಾರೆ, 1000 ಪಡಗಲು ವರ್ಣನೆ ಓದಿದ್ರೆ ಸಾಕು ಒಬ್ಬ ವಿದ್ವಾಂಸ ಆಗಿಬಿಡ್ತಾನೆ ಅಂತ. ಅಂಥ ವರ್ಣನೆಗಳು ಅಲ್ಲಿ ಬರುತ್ತವೆ. ಇದು ಒಂದು ಮಹಾಕೃತಿಯಲ್ಲಿ ಬರುತ್ತೆ. ಅದರಿಂದಲೇ ಗ್ರ್ಯಾಂಡ್ ಕ್ಯಾನ್ವಾಸ್ ಇರತಕ್ಕಂಥದ್ದು ಬರೀಬೇಕು, ಪುಡಿ ಕಡಿಗಳಲ್ಲಿ ಸಿಗತಕ್ಕಂಥದ್ದಲ್ಲ, ಭವ್ಯವಾಗಿ ಬರೀಬೇಕು. ಭೈರಪ್ಪನವ್ರ ಕಾದಂಬರಿಗಳು ದೊಡ್ಡದು ದೊಡ್ಡದು ಅಂತ ಆಕ್ಷೇಪ ಮಾಡ್ತಾರೆ. ಇನ್ನೇನು ಮಾಡೋದಕ್ಕೆ ಸಾಧ್ಯ? ಒಂದು ಮರ ದಿಗಂತಗಳು ವಿಸ್ತರಿಸುವಷ್ಟು ದೊಡ್ಡದಾಗಿರಬೇಕಲ್ಲ, ಸಮುದ್ರ ದೊಡ್ಡದಾಗಿರಬೇಕು. ಅದು ಚಿಕ್ಕದಾಗಿದ್ದರೆ ಅದನ್ನು ಕೆರೆ ಕುಂಟೆ ಅಂತಾರೆ, ಕೊಚ್ಚೆ ನೀರು ಅಂತಾರೆ ಕಡೆಗೆ. ಯಾವ ಮಾಲಿನ್ಯ ಬಂದರೂ ಸಮುದ್ರದಲ್ಲಿ ಮಾಲಿನ್ಯ ಆಗೋದಿಲ್ಲ. ಹಿಮಾಲಯದಲ್ಲಿ ಯಾವುದು ಹೋದರೂ ಅದು ಪವಿತ್ರವಾಗಿಬಿಡುತ್ತೆ. ಆ ತರಹ ಮಹಾಕಾವ್ಯದಲ್ಲಿ ಅಲ್ಲೋ ಇಲ್ಲೋ ಯಾವುದೋ ಏನೋ ಲೋಪ ದೋಷ ಬಂದರೂ ಕೂಡ ಏಕೋಹಿ ದೋಷೋ ಗುಣಸನ್ನಿಪಾತೆ ನಿಮಜ್ಜತಿ ಇಂದು ಕಿರಣೇಶ್ವಿವಾಂಕ ಕರಿಗೆ ಹೋಗಿಬಿಡುತ್ತೆ. ಆ ಡೈಮೆನ್ಷನ್ ಬೇಕು. ಅದಕ್ಕೆ ತಪಸ್ಸು ಮಾಡಬೇಕು. ಹುತ್ತಗೆಟ್ಟದೆ ಚಿತ್ತ ಕೆತ್ತೀತೆ ರಾಮನಂಥ ವಿಗ್ರಹವನ್ನು ಅಂತ ಅಡಿಗರು ಹೇಳಿದ್ದು ಈ ಅರ್ಥದಲ್ಲಿ ನಿಜ. ಹಾಗಾಗಿ ಭವ್ಯವಾದ ಕೃತಿ, ಎಲ್ಲ ವಿವರಗಳಿಂದ ರಸಾರ್ದ್ರವಾದದ್ದು, ಪೂರ್ಣವಾದದ್ದು. ಆ ಸ್ಥಿತಿಯಲ್ಲಿದ್ದ ಜಟಾಯುವನ್ನು, ಅಂತಹ ಜಟಾಯುವನ್ನು ನೋಡಿದ್ರು ಖರಸೂದನಂ ಕಂಡನ ಕಡಿದ ಪೆರ್ಂಬರನ ತೆರೆದ ಜಟಾಯು ಖಗವರನ ಪಿತೃವಯಸ್ಯನ ದಾರುಣ ಸ್ಥಿತಿಯ ಮರುಗುತ ಇರ್ಕೈಗಳಿಂ ರಕ್ತಮಯ ಕಂಠಮಂ ಸ್ನೇಹದಿಂ ತಳ್ಕೈಸಿದನು. ಅಪ್ಪಿಕೊಂಡು ಗೋಳಾಡ್ತಾನೆ. ಆ ಕಥೆ ನಮಗೆ ಗೊತ್ತೇ ಇದೆ. ಮತ್ತು ಅವನು ಸೀತೆಯ ಬಗ್ಗೆ ಹೇಳ್ತಾನೆ. ಕಾಳಿದಾಸ ರಘುವಂಶದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾನೆ. ತನ್ನ ಕುಟುಕು ಜೀವವನ್ನು ಯಾತಕ್ಕೆ ಉಳಿಸಿಕೊಂಡಿದ್ದ ಅಂದರೆ, ಸೀತೆಯನ್ನು ರಾವಣ ದಕ್ಷಿಣ ದಿಕ್ಕಿನ ಲಂಕೆಯ ಅಧಿಪತಿ ಕೊಂಡೊಯ್ದ ಅಂತ ಹೇಳೋದಕ್ಕೆ. ತನ್ನ ಪ್ರತಾಪವನ್ನು ಗಾಯಗಳಿಂದಲೇ ಹೇಳಿಬಿಟ್ಟ ಅಂತ. ಸಾಮಾನ್ಯವಾಗಿ ನಾನು ಅದು ಮಾಡಿದೆ, ಅವನು ಬಂದ, ಚಂದ್ರಹಾಸ ಖಡ್ಗವನ್ನು ಎತ್ತದ, ಝಳಪಿಸ್ದ, ನಾನು ರೆಕ್ಕೆ ಹಿಂಗೆ ಬಡದೆ, ಅಷ್ಟೊತ್ತಿಗೆ ಪ್ರಾಣ ಹೋಯಿತು. ಆಗ ಏನಾಗುತ್ತೆ? ಏನು ಹೇಳಬೇಕು ಅದನ್ನು ಹೇಳೋದಕ್ಕಾಗಿ ಉಳಿಸ್ಕೊಳ್ಬೇಕು ಅಂತ. ಪ್ರಾಣ ಉಳಿಸಿಕೊಂಡದ್ದು ಸೀತಾ ವಾರ್ತೆಯನ್ನು ಹೇಳೋದಕ್ಕೆ. ಗಾಯಗಳು, ತನ್ನ ಪರಾಕ್ರಮ, ಅದೆಲ್ಲ ಕೂಡ ಗಾಯಗಳಿಂದಲೇ ತೋರ್ಪಡಿಸಲ್ಪಟ್ಟದ್ದು. ಗಾಯಗಳಿಂದ ಪರಾಕ್ರಮವನ್ನು ಹೇಳ್ದ, ಬಾಯಿಂದ ಸೀತಾವೃತ್ತ ಅಂತ ಹೇಳಿ ಸತ್ತ ಅಂತ ಕವಿ ಒಂದೇ ಶ್ಲೋಕದಲ್ಲಿ ಕಾಳಿದಾಸ ರಘುವಂಶದಲ್ಲಿ ಬರೀತಾನೆ. ಆಮೇಲೆ ಅವನಿಗೆ ತನ್ನ ತಂದೆಗೆ ಮಾಡುವಂಥ ಅಂತ್ಯಷ್ಟಿಯನ್ನು ಮಾಡಿ ಜಲತರ್ಪಣ, ಪಿಂಡ ಪ್ರದಾನಾದಿಗಳನ್ನು ಮಾಡಿ ಮುಂದೆ ಹೋಗ್ತಾನೆ ರಾಮ. ಅಂತಂದರೆ ಅವನು ಎಷ್ಟು ಕಾರುಣ್ಯವಂತ ಮತ್ತು ಎಷ್ಟು ಕರ್ತವ್ಯಶೀಲಿ ಅನ್ನೋದು ಗೊತ್ತಾಗುತ್ತೆ. ಹೀಗೆ ಹೊರಟಾಗ ನೋಡಿ, ತಾನು ಆರಣ್ಯಾದ್ರಿ ಸಾಂಧ್ಯ ಸಾಯಂ ಧ್ವನಿಯ ಮಂದ್ರದಿ ಸಂಧ್ಯೆ ಶೋಕಿಸಿತು ಖಗಚಕ್ರವರ್ತಿಯ ಕಳೆಯವರದ ದಹನ ಸಂಸ್ಕಾರದ ಶವಧೂಮಮಂ ಕಂಡು ಬೆದರಿದಳ್ ದಿನಲಕ್ಷ್ಮಿ ನೆಗೆದಳಸ್ತಾದ್ರಿಯಂ ಮರೆವಕ್ಕಳಂಬುದಿಗೆ ದಿನವನಿತೆ ಧುಮ್ಯಕ್ಕೆ ಪಶ್ಚಿಮ ಸಮುದ್ರಕ್ಕೆ ಚಿಮ್ಮಿದುವು ತಾರಾಳಿ ತಳದಿಂ ನಭೋಂಗಣಕ್ಕೆ ಮೇಲಿಂದೆ ಬೀಳುತ್ತಿರೆ ಸಿಲ್ಕಿದುವೆ ನಲ್ಕೆ ರಜನಿಯ ಕುರುಳ ಧಮ್ಮಿಲ್ಲಕ್ಕೆ ಪೂವರಿಲ್ಗಳವೋಲ್ ಅಂದಲ್ಲಿ ತೋರ್ದುವ ಈ ಮಿನುಗುವ ಮಿಸುನಿತ ತಾರೆ ಅಂತ. ಅಯ್ಯೋ, ಈ ಮಹಾನುಭಾವ ಸತ್ತೋದನಲ್ಲ, ಒಬ್ಬ ಸಾಧ್ವಿಗಾಗಿ ಪ್ರಾಣ ಕೊಟ್ಟು ಸತ್ತನಲ್ಲ, ಇವನ ಅಂತ್ಯಷ್ಟಿ ಧೂಮವನ್ನು ನೋಡಿದನಲ್ಲ ಅನ್ನುವ ದುಃಖದಿಂದ ಸಂಧ್ಯಾದೇವಿ ಭೋಂಕನೆ ಪಶ್ಚಿಮ ಸಮುದ್ರಕ್ಕೆ ಬಿದ್ದಳು. ಬಿದ್ದಾಗ ಮೇಲೆ ಹಾರಿದ ತುಂತುರು ಹನಿಗಳು ರಾತ್ರಿಯ ಕುರುಳಿನಲ್ಲಿ ಸಿಕ್ಕಾಕ್ಕೊಂಡವೋ ಎಂಬಂತೆ ಅಲ್ಲಲ್ಲಿ ನಕ್ಷತ್ರಗಳು ತೋರಿದವು. ನರಳುವ ನೆರಳುಗಳಂತೆ ಮಸಣದಿ ಮರಳಿದರು. ರಾಮ ಲಕ್ಷ್ಮಣರು ಸ್ಮಶಾನದಿಂದ ನರಳುವ ನೆರಳುಗಳ ಹಾಗೆ ಆ ಕತ್ತಲಲ್ಲಿ ಮರಳುತ್ತಾರಂತೆ. ಇಲ್ಲಿಗೆ ಮತ್ತೊಂದು ಮಸಣಕೆನೆ ಪರ್ಣಶಾಲೆಯ ಶವದ ಶೂನ್ಯಕ್ಕೆ ಜನಕಜ ಶೂನ್ಯರ ದೀನ ದುಃಖಿಗಳು ಅಣ್ಣ ತಮ್ಮದಿರು ಅಂತ ಹೇಳಿ ಆ ರೀತಿ ವರ್ಣನೆ ಮಾಡ್ತಾರೆ. ಆ ರಾತ್ರಿ ರಾಮ ಲಕ್ಷ್ಮಣರು ಹೇಗೆ ಕಳೆದರು ಅನ್ನೋದನ್ನು ಬಗೆಯ ಬಣ್ಣಿಸೆ ಬಾಯುವುದೇ ಹಾ ಕವಿಯ ಕಲ್ಪನೆಗೆ ಅಂತಾರೆ. ಕವಿಗೂ ವರ್ಣಿಸೋಕ್ಕಾಗೋದಿಲ್ಲ ರಾಮ ಲಕ್ಷ್ಮಣರ ರೀತಿಯನ್ನು ಅಂತ. ರಾಮನಿಗೀಗ ಡಿಪ್ರೆಷನ್ ಶುರು ಆಗಿಬಿಟ್ಟಿದೆ, ಅದು ನೋಡಿ. ಇದು ನಿರ್ಜನತೆಯಲ್ತು ನೈರಾಶ್ಯದ ಕಳಿಕೆ, ಇದು ನಿರ್ಜನತೆಯಲ್ತು ನೈರಾಶ್ಯದ ಕಳಿಕೆ, ಇದು ಮೌನ ಮಲ್ತಲ್ತು, ಇದು
ಮೌನಮಲ್ತಲ್ತು ರವಶವಂ. ಇದು ಮೌನಮಲ್ತಲ್ತು ರವಶವಂ ಎನಲ್ ರಾಮಂಗೆ ತನ್ನ ಅಂತಸ್ಥಿತಿಯ ರಣರಣಕಮಲ್ಲಿ ಬಹಿರಂಗವಾದಂತಾಗಿ ಕಡಿದು ಕುಳಿತನ್ ಹತಾಶಯ ಮಂಕು ಬಡಿದಂತೆ. ಕಡಿದು ಕುಳಿತನ್ ಹತಾಶಯ ಮಂಕು ಬಡಿದಂತೆ. ಏತಕ್ಕೆ ಎಲ್ಲಿಗೆ ಎತ್ತ ಹೋಗುತ್ತಿಗೆ ವಾವಿಂತು ಸೌಮಿತ್ರಿ. ಏತಕ್ಕೆ ಎಲ್ಲಿಗೆ ಎತ್ತ ಹೋಗುತ್ತಿಗೆ ವಾವಿಂತು ಸೌಮಿತ್ರಿ. ಏತಕ್ಕೆ ಎಲ್ಲಿಗೆ. ದೇವಿ ಅನ್ವೇಷಣೆಗೆ ಆರವಳ್ ಆ ದೇವಿ. ದೇವಿ ಅನ್ವೇಷಣೆಗೆ ಆರವಳ್ ಆ ದೇವಿ ಎನ್ನುತ್ತೆ ನಗೆದೋರ್ದಣ್ಣ ನಕ್ಷಿಯೊಳ್ ಬೆಳ್ಪನಲ್ಲದೆ ಮತ್ತೆ ಬೇರೇನು ಮಂ ಕಾಣದ ಲಕ್ಷ್ಮಣಂ. ಬೇಡ ಬೇಡಣ್ಣಯ್ಯ ನಿನ್ನ ಚಲ ಧೈರ್ಯಮಂ ನೈರಾಶ್ಯ ಕೌತಣಂಗಯ್ಯದಿರ್. ಅಣ್ಣಯ್ಯ ನಿನ್ನ ಚಲ ಧೈರ್ಯಮಂ ನೈರಾಶ್ಯ ಕೌತಣಂ ಗಯ್ಯದಿರ್. ನೆನೆ ಭರದ್ವಾಜಋಷ್ಯಾಶ್ರಮದ ದೃಶ್ಯಮಂ ವಜ್ರರೋಮನ ಚಿತ್ರಕೂಟಮಂ ಅತ್ರಿಯಂ ಅನಸೂಯಂ ನೆನೆ ಅಗಸ್ಯ ಗುರುದೇವನಂ. ಬಗೆಗೆ ತಾರಯ್ಯ ವಿಶ್ವಾಮಿತ್ರ ಮಂತ್ರಮಂ. ಅಣ್ಣಯ್ಯ ಬಗೆಗೆ ತಾರಯ್ಯ ವಿಶ್ವಾಮಿತ್ರ ಮಂತ್ರಮಂ. ನಿನ್ನ ಮೈಮೆಯ ನೀನೇ ಮರೆವೆಯೇನ್ ಅಣ್ಣಯ್ಯ. ನಿನ್ನ ಮೈಮೆಯ ನೀನೇ ಮರೆವೆಯೇ. ತೊಲಗಿತ ಓ ಲಕ್ಷ್ಮಣ ದಿನಂ ಕಳೆದುದ ಓ ಲಕ್ಷ್ಮಣ ರಾತ್ರಿ ಅಂತ ಹೇಳ್ತಾರೆ. ಮರುದಿನ ಹೊರಟಾಗ ಕಾಡಿಗೆ ಅದರದೇ ಆದ ಶಬ್ದ ಇರುತ್ತಲ್ಲ, ಜಿಲ್ಲಿಕಾ ಕಂಠ ಕರ್ಕಶ ಕೃತಿ, ಘೂತ್ಕೃತಿ, ಮಂಗಟ್ಟೆಯ ರವವಿಕೃತಿ, ಇವೆಲ್ಲ ಕೂಡ ಮಂಗಟ್ಟೆ ಅಂತಂದರೆ ದಿ ಗ್ರೇಟ್ ಹಾರ್ನ್ ಬಿಲ್ ಅಂತ, ಇವೆಲ್ಲ ಆ ಪಕ್ಷಿ. ಅದು ಕೊಕ್ಕು ಮೈಗಿಂತ ಉದ್ದಕ್ಕಿರುತ್ತೆ, ಭಾರಕ್ಕಿರುತ್ತೆ. ಆ ಎಲ್ಲ ಪಕ್ಷಿಗಳ ಧ್ವನಿ ಕೇಳಿಸ್ತಾ ಇದೆ. ಅದು ನಿರ್ಜನತೆ ಅಲ್ಲ ಹಾಗಾಗಿ ಕಾಡಿಂದು, ಆದರೆ ಅಲ್ಲಿ ನೈರಾಶ್ಯದ ಆಕಳಿಕೆ ಇದೆ. ಇಲ್ಲಿ ಮೌನ ಇಲ್ಲ, ಆದರೆ ಶಬ್ದದ ಶವ ಇದೆ, ರವಶವ ಇದೆ ಅಂತಾರೆ. ಈ ರೀತಿ ರೂಪಕಗಳನ್ನು, ಈ ರೀತಿ ಉಕ್ತಿಯನ್ನು, ಈ ರೀತಿ ಅಪನ್ಹುತ್ಯ ಅಲಂಕಾರಗಳನ್ನು ಮಾಡೋದು ಸಾಮಾನ್ಯ ಕವಿಗೆ ಸಾಧ್ಯವಾಗುತ್ತಾ? ರಾಮ ಈಗ ಭ್ರಾಂತನಾಗಿಬಿಟ್ಟಿದ್ದಾನೆ. ಕೇಳ್ತಾನೆ, ಲಕ್ಷ್ಮಣ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಯಾತಕ್ಕೆ ಮಾಡ್ತಾ ಇದ್ದೀವಿ ಅಂತ. ದೇವಿಯ ಅನ್ವೇಷಣೆಗೆ. ದೇವಿ ಯಾರು ಆ ಥರ ಕೇಳ್ತಾನೆ. ಆಗ ಬೇಡಪ್ಪ ಬೇಡ, ನೀನು ನೈರಾಶ್ಯಕ್ಕೆ ನಿನ್ನ ಅಚಲ ಧೈರ್ಯವನ್ನು ಔತಣವಾಗಿ ಕೊಟ್ಟುಬಿಡಬೇಡ. ನೀನು ನೆನೆ ಯಾವುದನ್ನು ನೆನೆ. ಈಗ ನೋಡಿ ಋಷಿ ಪರಂಪರೆಯನ್ನು ಹೇಳ್ತಾ ಇದ್ದಾನೆ. ಭರದ್ವಾಜನ ಆಶ್ರಮ, ವಜ್ರರೋಮನ ಚಿತ್ರಕೂಟ, ಅತ್ರಿ ಅನಸೂಯೆಯರ ಆಶ್ರಮ, ಅಗಸ್ತ್ಯಾಶ್ರಮ, ಮೊದಲಿನ ಗುರು ವಿಶ್ವಾಮಿತ್ರನ ಮಂತ್ರ ಮಹಿಮೆ ಅಂತ. ಅಂದರೆ ನಮಗೆ ಕಷ್ಟ ಬಂದಾಗ, ನಾವು ನಾವಾಗದೇ ಇದ್ದಾಗ, ಯಾವ ಬ್ಯಾಂಕ್ ಬ್ಯಾಲೆನ್ಸಿಂದಲೋ ಮತ್ತಿನ್ಯಾವುದೇ ಫನ್ಫೇರಿಂದ ಫ್ಯಾನ್ಫೇರಿಂದ ಏನನ್ನೂ ಗಿಟ್ಟಿಸ್ಕೊಳ್ಳೋಕ್ಕಾಗೋಲ್ಲ. ಆರ್ಷ ಪ್ರಜ್ಞೆಯಿಂದಲೇ ನಾವು ಎಲ್ಲವನ್ನು ರೂಢಿಸಿಕೊಳ್ಬೇಕು. ಜ್ಞಾನ ಒಂದೇ ಶರಣ್ಯವಾಗುತ್ತೆ. ನಮ್ಮ ಪರಂಪರೆಯ ಬೇರಿನ ಮೌಲ್ಯಗಳನ್ನು ನಾವು ಗಟ್ಟಿಯಾಗಿಟ್ಟುಕೊಳ್ಬೇಕು. ಅದಿಲ್ಲದೇ ಇದ್ದರೆ ಆಗೋಲ್ಲ. ನಮ್ಮ ನವೋದಯ ಕವಿಗಳೆಲ್ಲ ಆ ರೀತಿಯಾದಂಥ ಸರ್ವ ಸಂಪನ್ನರಾದವರು.
DVG ಮೊದಲಾದವರು ಎಷ್ಟು ಕಷ್ಟ ಬಂದರೂ ಧೀರತೆಯಿಂದ ನಿಂತುಕೊಂಡ್ರಲ್ಲ. ಈಗಿನವ್ರಿಗೆ ಆಗುವುದೇ ಇಲ್ಲ, ಹುಚ್ಚಾಪಟ್ಟೆ ಆಡ್ಬಿಡ್ತಾರೆ. ಕಷ್ಟ ಬರದೆಯೇ ಹುಚ್ಚಾಪಟ್ಟೆ ಆಡ್ತಾ ಇದ್ದಾರೆ, ಕಷ್ಟ ಬಂದ ಮೇಲೆ ಲೋಕಕ್ಕೆ ಹುಚ್ಚಿಡಿಸ್ತಾರೆ. ಆ ರೀತಿಯಾದಂಥ ಜನ. ಭೈರಪ್ಪನವರ ಕಾದಂಬರಿಗಳಲ್ಲಿ ನೆಲಕ್ಕೆ ಅಂಟಿಕೊಂಡಂಥ ಸತ್ವಗಳಿಗಿರುವ ಶಕ್ತಿ ಎಂಥದ್ದು. ಉದಾಹರಣೆಗೆ ನಮ್ಮ ತಬ್ಬಲಿ ನೀನಾದ ಮಗನೇನೆಲ್ಲ ತಾಯವ್ವ ಬರ್ತಾಳೆ, ಯಾವ ರೀತಿಯಾದ ಗಟ್ಟಿ ಪಾತ್ರ, ಅದು ಹೇಗೆ ಬಂತು ಆ ಶಕ್ತಿ ಇದೆ. ಈ ಮುನಿಯ ತತ್ವ ಅಂತಂದರೆ ಅದು ನಮ್ಮ ಸಂಸ್ಕೃತಿಯ, ನಮ್ಮ ನೆಲದ ಆ ಬೇರನ್ನು, ಜೀವನಾಡಿಯನ್ನು ಹಿಡಿಯಬೇಕು, ಅದರ ಕಡೆಗೆ ತಿರುಗಿಸ್ತಾ ಇದ್ದಾನೆ. ನೋಡಿ, ಹೇಳ್ಬೋದಾಗಿತ್ತು ನಮ್ಮ ಅಯೋಧ್ಯೆಯನ್ನು, ನಮ್ಮ ತಂದೆ ತಾಯಿಯನ್ನು, ಅದನ್ನು ನೆನೆಸ್ಕೊ ಅಂತ. ಅವ್ರನ್ನ ಎಷ್ಟು ನೆನೆಸ್ಕೊಂಡ್ರೂ ಹಾಲಲ್ಲಾಗಲಿ ನೀರಲ್ಲಾಗಲಿ ಎಲ್ಲ ಅದ್ದಿದ್ರೂ ಕೂಡ ಅಷ್ಟೇ ಪ್ರಯೋಜನವಾಗೋಲ್ಲ, ಏನು ಹಿಂಡಿದ್ರೂ ಪ್ರಯೋಜನ ಆಗೋಲ್ಲ. ಋಷಿ ದರ್ಶನಕ್ಕೆ ಉಂಟು ಅಂತ ರಾಮ ವಿಶ್ವಾಮಿತ್ರಾದಿಗಳ ಸಂಸರ್ಗದಿಂದ ಎಷ್ಟೋ ಗಳಿಸಿಕೊಂಡ. ಮತ್ತು ಅಗಸ್ತ್ಯ ಭರದ್ವಾಜಾದಿಗಳ ಮೂಲಕ ತಾನೆಷ್ಟೋ ಸಂಸ್ಕಾರ ಪಡೆದ. ಆ ಗಟ್ಟಿತನ ಬೇಕು. ಹಾಗೆ ಕಂಡಾಗ ಆರ್ಷತ್ವ ಇಲ್ಲದ ಯಾವ ಕಡೆಯಲ್ಲಿಯೂ ಸತ್ವೋರ್ಜನೆ ಆಗುವುದಿಲ್ಲ. ಸತ್ವದ ಉತ್ತೇಜನ ಆಗಬೇಕು ಅಂದರೆ ಆರ್ಷ ಪ್ರಜ್ಞೆ, ಋಷಿ ಪ್ರಜ್ಞೆ ಬೇಕು. ಅದನ್ನು ಇಲ್ಲಿ ಕವಿ ಧ್ವನಿಸ್ತಾ ಇದ್ದಾರೆ. ನಾಳೆ ಮತ್ತೆ ನೋಡೋಣ. ನಮಸ್ಕಾರ, ಮಂಗಳ. ಈಗ ಗುರು ಕೃಪೆಯೊಳಾಲಿಸಿದೆ ನಾಂ ಆವಾಂಗ್ಮನೋಗೋಚರನಖಿಲ ಶಬ್ದಾಬ್ಧಿಯಂ ಸರ್ವ ಸಂಗೀತ ಯೋಗದ ಚರಮ ಸಿದ್ಧಿಯಂ ಶಿಲೆಗಳಲ್ಲಿ ಜಲಗಳಲ್ಲಿ ಲೋಕಗಳಲ್ಲಿ ಖಗಗಳಲ್ಲಿ ಮೃಗಗಳಲ್ಲಿ ನಾನಾ ನರಸ್ವರ ಕಲಾ ಸಕಲ ವಿನ್ಯಾಸದಲ್ಲಿ ಮತ್ತೇಂದ್ರಿಯಂಗಳಿಗೆ ಪ್ರತ್ಯಕ್ಷಮಾಗುತ್ತಿರ್ಪೋ